915trade.com ಈ ಪ್ಲಾಟ್ಫಾರ್ಮ್ ಅಂತೂ ಎಲ್ಲರೂ ನೋಡಿದಿರಾ ಅಂತ ನಾನು ತಿಳ್ಕೊಳ್ತೀನಿ. ಏನಂದ್ರೆ ನಾವು ಮಾರ್ಕೆಟ್ ನ ಡಿಸೈಫರ್ ಮಾಡಕ್ಕೆ, ಅಂದ್ರೆ ನಿಫ್ಟಿದಲ್ಲಿ ಏನಾಗ್ತಿದೆ, ನೆಕ್ಸ್ಟ್ ಏನಾಗತ್ತೆ ಅಂತ ತಿಳ್ಕೊಳಕ್ಕೆ ಟ್ರೆಡಿಷನಲ್ ಸೊಲ್ಯೂಷನ್ಸ್ ಏನೇನ್ ಇರ್ತಾವಲ್ಲ ಅದನ್ನ ಬಿಟ್ಟು ಏನಾದ್ರೂ ಡಿಫರೆಂಟ್ ಪಾಯಿಂಟ್ ಆಫ್ ವ್ಯೂ ಯೋಚನೆ, ಬಿಕಾಸ್ ಟ್ರೆಡಿಷನಲ್ ಟೂಲ್ಸ್ ಇಂದ ನಮಗೂ ಜಾಸ್ತಿ ಸಕ್ಸಸ್ ಸಿಕ್ಕಿದ್ದಿಲ್ಲ. ಫಾರ್ ಎಕ್ಸಾಂಪಲ್ ಏನಿರುತ್ತೆ ಟ್ರೆಡಿಷನಲ್ ಟೂಲ್ ಅಂತಂದ್ರೆ, ನೀವು ಒಂದ್ ವೇಳೆ ಟ್ರೇಡಿಂಗ್ ಮಾಡ್ತಿದ್ರೆ ಎಲ್ರಿಗೂ ಟ್ರೇಡಿಂಗ್ ಬಿ ಗೊತ್ತಿರುತ್ತೆ. ಸೊ ಟ್ರೇಡಿಂಗ್ ವಿದಲ್ಲಿ ಬರ್ತೀವಿ, ವಾಲ್ಯೂಮ್ ನೋಡ್ತೀವಿ, ಕ್ಯಾಂಡಲ್ಸ್ ನೋಡ್ತೀವಿ. ಕ್ಯಾಂಡಲ್ಸ್ ಬೇಕಾಗಿಲ್ಲ ಅಂತಂದ್ರೆ ಹೈಕೆನಾಶಿ ಕ್ಯಾಂಡಲ್ಸ್ ತರ ಇರುತ್ತೆ. ಸೊ ಹೈಕೆನಾಶಿ ಕ್ಯಾಂಡಲ್ಸ್ ಹಾಕೋದು, ಇಲ್ಲ ಅಂತಂದ್ರೆ ನಾರ್ಮಲ್ ಕ್ಯಾಂಡಲ್ಸ್ ಹಾಕೋದು, ಇಲ್ಲಾಂದ್ರೆ ಇಂಡಿಕೇಟರ್ಸ್ ಹಾಕೋದು. ಫಾರ್ ಎಕ್ಸಾಂಪಲ್ ಇ ಎಂ ಎ ಕ್ರಾಸ್ ಅಂತ ಆ ತರ ಏನಾದ್ರು ಇಂಡಿಕೇಟರ್ಸ್ ತರ ಆಡ್ ಮಾಡೋದು. ಇಂಡಿಕೇಟರ್ಸ್ ಇಲ್ಲ ಅಂತಂದ್ರೆ ಈ ತರ, ಇಲ್ಲ ಅಂದ್ರೆ ಮೊಮೆಂಟಮ್ ಇಂಡಿಕೇಟರ್ಸ್ RSI, MACD ಈ ತರ ಇಂಡಿಕೇಶನ್ಸ್ ಹಾಕೋದು. ಇವೆಲ್ಲದನ್ನ ನೋಡ್ಕೊಂಡು ನಾವು ಬೇಸಿಕಲಿ ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇವೆಲ್ಲ ಏನಂತಂದ್ರೆ ಇಂಡಿಕೇಟರ್ಸ್ ಗಳು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇವೆಲ್ಲ ನೀಟಾಗಿ ವರ್ಕ್ ಆಗ್ತವೆ. ಸೊ ನೀವು ಒಂದ್ ವೇಳೆ ಲಾಂಗರ್ ಟರ್ಮ್ ಫ್ರೇಮ್ ಪೋರ್ಟ್ಫೋಲಿಯೋ ತರ ಮ್ಯಾನೇಜ್ ಮಾಡೋದಾದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡ್ತಿದ್ರೆ ಇವೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ EMA ಕ್ರಾಸ್ ಏನಾದ್ರು ನೋಡಿದ್ರೆ, ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ದಿಸ್ ಇಸ್ ಬ್ಯೂಟಿಫುಲ್. ಇದು ಕೆಳಗಿಂದ ಮೇಲ್ ಹೋಗ್ತಿದೆ ಅಂದಾಗ ನಾವು ಆಟೋಮೆಟಿಕಲಿ ಬೈ ಮಾಡಿ ಕಂಟಿನ್ಯೂ ಮಾಡಬಹುದು, ರೈಟ್? ಅಂಡ್ ಮೇಲಿಂದ ಬರ್ತಿದೆ ಅಂತಂದ್ರೆ ಮೇ ಬಿ ಸೆಲ್ ಪೊಸಿಷನ್ ತಗೊಳ್ಳೋದು. ಸೊ ಇದನ್ನೆಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಅಗೇನ್ ರೀಬೌನ್ಸ್ ಆಗ್ತಿದೆ ಪೊಸಿಷನ್ ತಗೋ, ಬಟ್ ಇದು ಮಂತ್ಸ್ 2-3 ತಿಂಗಳ ತರ ನಾವು ಪೊಸಿಷನ್ ತಗೊಂಡಿರ್ಬೇಕಾಗುತ್ತೆ. ಸೊ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋಗೆ ಇವೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಇಂಟ್ರಾಡೇದಲ್ಲಿ ನಾವು ಟ್ರೇಡ್ ಮಾಡ್ಬೇಕಂತಂದ್ರೆ ಇದು ವರ್ಕ್ ಆಗಲ್ಲ. ಇದು ಈವನ್ ನಾನು ಬಿಟ್ ಕಾಯಿನ್ ನೋಡ್ತಿದ್ದೀನಿ, ಬಿಟ್ ಕಾಯಿನ್ ಅಲ್ಲೂ ಸರಿಯಾಗಿ ವರ್ಕ್ ಆಗಲ್ಲ. ಅದು ನಾನು ಅದೇ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡಿದ್ರೆ ಅದು ಒಂದೊಂದ್ಸತಿ ನೀಟಾಗಿ ವರ್ಕ್ ಆಗುತ್ತೆ, ಒಂದೊಂದ್ಸತಿ ಬಹಳ ಲಾಸಸ್ ಸಿಗುತ್ತೆ. ಎಲ್ಲಿ ಎಂಟ್ರಿ ಮಾಡ್ಬೇಕು, ಏನ್ ಮಾಡ್ಬೇಕಂತ ಗೊತ್ತಿರಲ್ಲ. ಇಷ್ಟು ದೊಡ್ಡ ಕ್ಯಾಂಡಲ್ ಬಂದ ತಕ್ಷಣ ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಇಂಟ್ರಾಡೇದಲ್ಲಿ ಇದನ್ನ ಯೂಸ್ ಮಾಡಿ ಇಂಡಿಕೇಟರ್ ಸೆಟಪ್ ನ ಈ ತರ ಸಿಸ್ಟಮ್ಸ್ ನಾವು ಯೂಸ್ ಮಾಡಿ ಟ್ರೇಡ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವೇ ಮಾಡಿದ್ವಿ, ನಾವು ಈ ಇಂಡಿಕೇಟರ್ಸ್ ನ ಎಲ್ಲ ಪ್ರೈಸ್ ಅನ್ನ ಬಿಟ್ಟು, ಪ್ರೈಸ್ ಯಾಕೆ ಮೂವ್ ಆಗ್ತಿದೆ, ಯಾರು ಪ್ರೈಸ್ ನ ಮೂವ್ ಮಾಡ್ತಿದ್ದಾರೆ ಅದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡಿದ್ವಿ. ಸೊ ಮಾರ್ಕೆಟ್ ಅಲ್ಲಿ ಪ್ರೈಸ್ ಮೂವ್ ಆಗ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಬೇಸಿಸ್ ಮೇಲೆ ರನ್ ಆಗುತ್ತೆ ಅಂತ. ಬಟ್ ಪ್ರಾಬ್ಲಮ್ ಏನಂತಂದ್ರೆ, ನಾನು ಒಂದ್ ವೇಳೆ ಇಲ್ಲೇ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಂತ ಹಾಕಿದ್ರೆ ನನ್ಗೆ ಗೊತ್ತೇ ಆಗಲ್ಲ ಏನಿದೆ ಅಂತ. ಎಲ್ಲಿದೆ ಸಪ್ಲೈ ಡಿಮ್ಯಾಂಡ್? ಫಾರ್ ಎಕ್ಸಾಂಪಲ್ ಸಪ್ಲೈ ಡಿಮ್ಯಾಂಡ್ ಅಂತ ನಾನು ಇದು ಲಕ್ಸಾಲ್ಗೋದೇನೋ ಇದೆ, ಇಲ್ಲೂ ಒಂದಿದೆ ಯಾವ್ದೋ ಇನ್ನೊಂದು. ಸೊ ಇವಾಗ ನಾನು ನೋಡಿದ್ರೆ ಸಪ್ಲೈ ಡಿಮ್ಯಾಂಡ್ ಝೋನ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನೋ ಕ್ಯಾಂಡಲ್ಸ್ ಅಲ್ಲಿ ಪ್ಲಾಟ್ ಮಾಡಿ ತೋರಿಸ್ತಿದ್ದಾರೆ ಅವರು. ಪ್ರಾಬ್ಲಮ್ ಏನಂತಂದ್ರೆ ಇದನ್ನು ಪ್ರೈಸ್ ಬೇಸಿಸ್ ಮೇಲೆನೆ ಹೇಳ್ತಿದ್ದಾರೆ ಅವರು. ಸಪ್ಲೈ ಅಂಡ್ ಡಿಮ್ಯಾಂಡ್ ಇಲ್ಲೂ ಅವರು ಪ್ರೈಸ್ ಬೇಸಿಸ್ ಮೇಲೆನೆ ಹೇಳ್ತಿದ್ದಾರೆ. ಬಟ್ ಪ್ರೈಸ್ ಇಂದ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಐಡೆಂಟಿಫೈ ಮಾಡೋದ್ರಲ್ಲಿ ಉಪಯೋಗ ಇಲ್ಲ. ನನಗೆ ಏನಂತಂದ್ರೆ ಈ ವಾಲ್ಯೂಮ್ ಇದೆಯಲ್ಲ, ಈ ವಾಲ್ಯೂಮ್ ನ ಯೂಸ್ ಮಾಡ್ಕೊಂಡು ನಾನು ಸಪ್ಲೈ ಎಷ್ಟಿದೆ, ಡಿಮ್ಯಾಂಡ್ ಎಷ್ಟಿದೆ ಅಂತ ನನ್ಗೆ ಅರ್ಥ ಆಗ್ಬೇಕು. ಅದೇನಾದ್ರು ಮಾಡಕ್ಕಾಗಲ್ಲ. ಲಕ್ಕಿಲಿ ಆಪ್ಷನ್ ಸೆಕ್ಟರ್ ಅಲ್ಲಿ ಏನಾಗುತ್ತೆ, ನಮಗೆ ಪ್ರೈಸ್ ಬಂದ್ಬಿಟ್ಟು, ನಮ್ಗೆ ಡೇಟಾ ಬಂದ್ಬಿಟ್ಟು ಪ್ರತಿಯೊಂದು ಸ್ಟ್ರೈಕ್ ಅಲ್ಲಿ ಸಿಗುತ್ತೆ. 116,000, 115,000, 114,000, 113,000 ಆ ತರ. ಸೊ ಅದಕ್ಕೆ ನಮ್ಗೆ ಏನಾಗುತ್ತೆ, ಒಂದು ಅಡ್ವಾಂಟೇಜ್ ಸಿಗುತ್ತೆ ಒಂದ್ ವೇಳೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಐಡೆಂಟಿಫೈ ಮಾಡ್ಬೇಕಾದ್ರೆ. ನಾವು ಅದನ್ನ ಅಂದ್ರೆ ಬೇಸಿಕಲಿ ಮಾರ್ಕೆಟ್ ನ ಸಪ್ಲೈ ಅಂಡ್ ಡಿಮ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ದಲ್ಲಿ ನಾವು ಅರ್ಥ ಮಾಡ್ಕೋಬೇಕಂತ ಒಂದು ಪ್ರಯತ್ನದಲ್ಲಿ ನಾವು ಈ 915 ಟ್ರೇಡ್ ಅಂತ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿದ್ದು. ಸೊ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಾವು ಲೈವ್ ಟ್ರೇಡ್ ಅಂತ, ಲೈವ್ ಇದರಲ್ಲಿ 2 ಇದೆ, ಹಿಸ್ಟ್ರಿ ಇದೆ, ಲೈವ್ ಇದೆ. ಒಂದ್ ವೇಳೆ ನಾವು ಲೈವ್ ಅಲ್ಲಿ ಹೋದ್ರೆ ಲೈವ್ ಅಲ್ಲಿ ನಿಮ್ಗೆ ಈ ತರ ಬೇಸಿಕಲಿ ಡೇಟಾ ಸಿಗೋದು. ಸಿಂಪಲ್ 4 ಚಾರ್ಟ್ ಅಲ್ಲಿ ನಾವು ನೋಡ್ತೀವಿ. ಇವಾಗ ಒಂದು 2-3 ಪೇಜಸ್ ಜಾಸ್ತಿ ಆಡ್ ಆಗಿದೆ. ನಾವು ಆದಷ್ಟು ಅದನ್ನ ಸಿಂಪ್ಲಿಫೈ ಮಾಡ್ಬಿಟ್ಟು ಈ ಡ್ಯಾಶ್ ಬೋರ್ಡ್ ಅಲ್ಲೇ ತೋರಿಸೋಣ ಅಂತ ಪ್ರಯತ್ನ ನಾವು ಮಾಡ್ತಿದೀವಿ. ಅದೆಷ್ಟು ಬೇಗ ಆಗುತ್ತೆ, ಎಷ್ಟು ಈಸಿ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹವೆವರ್ ನಿಮಗೆ ಒಂದು ಈ ಡ್ಯಾಶ್ ಬೋರ್ಡ್ ಒಂದು ಬಿಟ್ರೆ ಇನ್ನೊಂದು ಪೇಜ್ ಇಲ್ಲ, 2 ಪೇಜ್ ಅಲ್ಲಿ ನಿಮ್ಗೆ ಡೇಟಾ ನೋಡ್ಬೇಕಾಗತ್ತೆ. ಲೈವ್ ಅಲ್ಲಿ ನಿಮ್ಗೆ ಒಳ್ಳೆ ಕ್ಲಾರಿಟಿ ಸಿಗ್ಬೇಕು ಅಂತಂದ್ರೆ ಓಕೆ, ಅದು ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದೇನು ಡ್ಯಾಶ್ ಬೋರ್ಡ್? ನಾವು ಲೈವ್ ಅಂತ ಬಂದ ತಕ್ಷಣ ನಮ್ಗೆ ಈ ಡ್ಯಾಶ್ ಬೋರ್ಡ್ ಸಿಗುತ್ತೆ. ನೀವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಯಾವುದೇ ನೋಡಿದ್ರು ನಿಮ್ಗೆ ಈ 4 ಚಾರ್ಟ್ ನಿಮ್ಗೆ ಕಾಣಿಸೋದು. ಏನಿರುತ್ತೆ 4 ಚಾರ್ಟ್ ಅಲ್ಲಿ? ಫಸ್ಟ್ ಬಂದ್ಬಿಟ್ಟು ನಾವು ಕ್ಯಾಂಡಲ್ಸ್ ತೋರಿಸ್ತೀವಿ. ನಿಫ್ಟಿದು ಸ್ಪಾಟ್ ಕ್ಯಾಂಡಲ್ಸ್ ನಾವು ತೋರಿಸ್ತಿದೀವಿ. ಪ್ರತಿಯೊಂದು ನಿಮಿಷಕ್ಕೆ ಎಲ್ಲ ಡೇಟಾ ರಿಫ್ರೆಶ್ ಆಗುತ್ತೆ. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆ ಟೈಮ್ ಫ್ರೇಮೇ ಇಲ್ಲ. ಪ್ರತಿಯೊಂದು ನಾವು 1 ಮಿನಿಟ್ ಅಲ್ಲೇ ರಿಫ್ರೆಶ್ ಮಾಡ್ತೀವಿ. ನೀವು ಟೈಮ್ ಫ್ರೇಮ್ ಚೇಂಜ್ ಮಾಡಕ್ಕೂ ಆಗಲ್ಲ, ಬೇರೆ ಟೈಮ್ ಫ್ರೇಮ್ ನೋಡಕ್ಕೂ ಆಗಲ್ಲ. ನಿಮ್ಗೆ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲ 1 ಮಿನಿಟ್ ಅಲ್ಲೇ ತೋರಿಸ್ತೀವಿ. ಓಕೆ, ಬೈ ಡಿಫಾಲ್ಟ್ ಎವ್ರಿಥಿಂಗ್ ಎಲ್ಲ ಪ್ರತಿಯೊಂದು ನಿಮ್ಗೆ 1 ಮಿನಿಟ್ ಅಲ್ಲಿ ರಿಫ್ರೆಶ್ ಆಗುತ್ತೆ. ಸೊ ಏನಿದು? ಇವೆಲ್ಲ ಸ್ಪಾಟ್ ಕ್ಯಾಂಡಲ್ಸ್. ನಿಫ್ಟಿ ಸ್ಪಾಟ್ ಅಲ್ಲಿ ಏನು ಡಿಫರೆನ್ಸ್ ಇಲ್ಲ. ನೀವು ಏಂಜಲ್ 1 ಅಲ್ಲಿ, ಗ್ರೋತ್ ಅಲ್ಲಿ, ಕೈಟ್ ವೇಲ್ ಯಾವ್ದ್ರಲ್ಲಿ ನೋಡಿದ್ರು ನಿಮ್ಗೆ 1 ಮಿನಿಟ್ ಕ್ಯಾಂಡಲ್ಸ್ ಯಾವ ತರ ಕಾಣಿಸುತ್ತೋ ಸೇಮ್ 1 ಮಿನಿಟ್ ಕ್ಯಾಂಡಲ್ಸ್, ಸ್ಪಾಟ್ ಕ್ಯಾಂಡಲ್ಸ್ ನಾವು ನಿಮ್ಗೆ ತೋರಿಸ್ತಿದೀವಿ. ಅದಾದ್ಮೇಲೆ ಇಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲಿ ನಿಮ್ಗೆ ಸೆಲ್ಲರ್ ಅಂಡ್ ಬಯರ್ ವಾಲ್ಯೂಮ್ ಸಪರೇಟ್ ಆಗಿ ತೋರಿಸ್ತೀವಿ. ಅಂದ್ರೆ ಸೆಲ್ ವಾಲ್ಯೂಮ್ ಎಷ್ಟಿದೆ, ಇದು ಫ್ಯೂಚರ್ಸ್ ಡೇಟಾ ಇಲ್ಲಿ ತೋರಿಸ್ತೀವಿ. ಫ್ಯೂಚರ್ಸ್ ಅಲ್ಲಿ ನಾವು ಇವಾಗ ಏನ್ ಮಾಡ್ತಿದೀವಿ, ಆಸ್ ಅ ಸೆಲ್ಲರ್ ಅಂಡ್ ಆಸ್ ಅ ಬಯರ್ ಇಬ್ರು ಯಾವ ತರ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್ ನಿನ್ನೆ ಸೆಲ್ಲರ್ ತುಂಬಾ ಜಾಸ್ತಿ ಸ್ಟ್ರಾಂಗ್ ಇದ್ರು ಸೆಲ್ಲರ್ಸ್, ಆಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿಂದ ತುಂಬಾ ಕೆಳಗೆ ಹೋಗಿದೆ. ರಿವರ್ಸಲ್ ಆಗೋ ಚಾನ್ಸ್ ಏನು ಇದ್ದಿದ್ದಿಲ್ಲ, ಅದು ಕೆಳಗೆ ಹೋಗಿದೆ, ಮಾರ್ಕೆಟ್ ಬಿದ್ದಿದೆ ಆಬ್ವಿಯಸ್ಲಿ. ಸೊ ಫ್ಯೂಚರ್ಸ್ ಅಲ್ಲಿ ಸೆಲ್ಲರ್ ಜಾಸ್ತಿ ಇದ್ರು, ಬಯರ್ಸ್ ಕಮ್ಮಿ ಇದ್ರು. ನಾವು ಬರೀ ಡಿಫರೆನ್ಸ್ ನೋಡ್ಬೇಕಂತಂದ್ರೂ ಗೊತ್ತಾಗತ್ತೆ, ತುಂಬಾ ಕೆಳಗೆ ಹೋಗಿತ್ತು. ಆಮೇಲೆ ಕೊನೆಗೇನೋ ರೈಸ್ ಆಗಿದೆ, ಬಟ್ ಇದು ಕೊನೆದು ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. ಮೋರ್ ಆರ್ ಲೆಸ್ ಮಾರ್ಕೆಟ್ ಇವೆ ಮೋಸ್ಟ್ಲಿ ಇಷ್ಟೇ ಇತ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಕೆಲವೊಂದು ಜನ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಕ್ಕೂ ಬಿಟ್ಟಿರ್ಬೇಕು. ಸೊ ಅದಕ್ಕೆ ನಾವು ಅದನ್ನ ನಾವು ಕನ್ಸಿಡರ್
ಮಾಡಕ್ಕಾಗಲ್ಲ. ಬಟ್ ಓವರ್ ಆಲ್ ಸೆಲ್ ಪ್ರೆಷರ್ ತುಂಬಾ ಜಾಸ್ತಿ ಇತ್ತು ಫ್ಯೂಚರ್ಸ್ ಅಲ್ಲಿ. ನಿಫ್ಟಿದಲ್ಲಿ ಮೂವ್ ಮಾಡ್ಬೇಕಂದ್ರೆ ಅಂದ್ರೆ ನಿಫ್ಟಿ ಮೇಲ್ ಹೋಗ್ಬೇಕಿಲ್ಲ ಕೆಳಗೆ ಹೋಗ್ಬೇಕಂತಂದ್ರೆ ನೀವು ಎರಡೇ ಜಾಗದಲ್ಲಿ ಇನ್ವೆಸ್ಟ್ ಮಾಡಬಹುದು ದುಡ್ಡನ್ನ. ಒಂದು ಬಂದ್ಬಿಟ್ಟು ಫ್ಯೂಚರ್ ಅಲ್ಲಿ, ಇನ್ನೊಂದು ಬಂದ್ಬಿಟ್ಟು ಆಪ್ಷನ್ಸ್ ಅಲ್ಲಿ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋ ತನಕ ನಿಫ್ಟಿ ಮೂವ್ ಆಗಲ್ಲ. ನಿಫ್ಟಿ ಮೂವ್ ಆಗ್ಬೇಕಂತಂದ್ರೆ ಅದರಲ್ಲಿರೋ 50 ಕಂಪನೀಸ್ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಇಲ್ಲಿ ಜನ ಇನ್ವೆಸ್ಟ್ ಮಾಡಿದ್ರೇನೆ ನಿಫ್ಟಿ ಇಲ್ಲಿಂದ ಮೂವ್ ಆಗೋದು, ಬಿಟ್ರೆ ನಿಫ್ಟಿ ಮೂವ್ ಆಗಲ್ಲ. ಓಕೆ, ಸೊ NSE ಅದನ್ನ ಆಟೋಮ್ಯಾಟಿಕಲಿ ಮೂವ್ ಮಾಡಲ್ಲ. ದುಡ್ಡು ಇನ್ವೆಸ್ಟ್ ಮಾಡಿದ್ರೇನೆ ಇಲ್ಲಿ ಮೂವ್ ಆಗೋದು, ಇಲ್ಲ ಅಂತಂದ್ರೆ ಮೂವ್ ಆಗಲ್ಲ. ಬಟ್ ಏನಕ್ಕೆ ಮೂವ್ ಆಗುತ್ತೆ 50 ಕಂಪನೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾಕೆ ಮೂವ್ ಆಗುತ್ತೆ ಅಂತಂದ್ರೆ ಕಂಪನೀಸ್ಗಳು ಬಿಗ್ ಕಂಪನೀಸ್ ಅಲ್ಲಿ ಆಲ್ಗೋಸ್ ಬರ್ದಿರ್ತಾರ ಅವ್ರು. 50 ಕಂಪನೀಸ್ ಯಾವ ತರ ಬಿಹೇವ್ ಮಾಡ್ತಿದ್ಯೋ ಆ ತರ ಇವರೆಲ್ಲ ಆಟೋಮ್ಯಾಟಿಕಲಿ ಇವ್ರು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ಅದು ಸಿಂಕ್ ಆಗುತ್ತೆ. ಮೆಜಾರಿಟಿ ಆಫ್ ದ ಟೈಮ್ ಎರಡು ಸಿಂಕ್ ಅಲ್ಲಿ ಪರ್ಫೆಕ್ಟ್ ಸಿಂಕ್ ಅಲ್ಲಿ ಇರಲ್ಲ. ನೀವು ಓವರ್ ಆಲ್ ಆವರೇಜ್ ತೆಗೆದ್ರೆ ನಿಫ್ಟಿ 50 ಕಂಪನೀಸ್ ನಿನ್ನೆದು ಫಾರ್ ಎಕ್ಸಾಂಪಲ್ ಆವರೇಜ್ ಅಪ್ ಅಂಡ್ ಡೌನ್ ನೋಡಿದ್ರೆ ಮೇ ಬಿ 0.5 1% ಡೌನ್ ಆಗಿರ್ಬೇಕು. ಬಟ್ ನಿಫ್ಟಿ ಒಂದೊಂದ್ಸತಿ 2 or 3% ಡೌನ್ ಆಗುತ್ತೆ. ಅಲ್ಲಿ 0.5% ಮೇಲ್ ಹೋದ್ರೆ ಇಲ್ಲಿ 2% 3% ಮೇಲ್ ಹೋಗುತ್ತೆ. ಸೊ ಪರ್ಫೆಕ್ಟ್ ಸಿಂಕ್ ಇರಲ್ಲ. ಯಾಕಂತಂದ್ರೆ ಇಲ್ಲಿ ದುಡ್ಡು ಎಷ್ಟು ಇನ್ವೆಸ್ಟ್ ಆಗ್ತಿದೆ ಅದ್ರ ಮೇಲೆ ಇದು ಮೂವ್ ಆಗುತ್ತೆ. ಇಲ್ಲಿ ಇನ್ವೆಸ್ಟ್ ಮಾಡೋರು ಆಬ್ವಿಯಸ್ಲಿ ಆ 50 ಕಂಪನೀಸ್ ನ ನೋಡ್ತಿದ್ದಾರೆ, ಅದು ಬೇರೆ ವಿಷಯ. ಬಟ್ ನಾವು ಆ 50 ಕಂಪನೀಸ್ ನೋಡೋ ಅವಶ್ಯಕತೆ ಇಲ್ಲ. ನಾವು ಇಲ್ಲೇನಾಗ್ತಿದೆ ಅಂತ ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಬೇಸಿಕಲಿ. ಸೊ ನಿಫ್ಟಿ ಮೂವ್ ಮಾಡ್ಬೇಕಂದ್ರೆ ಫ್ಯೂಚರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಿಲ್ಲ ಅಂದ್ರೆ ಆಪ್ಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ಸೊ ಫ್ಯೂಚರ್ಸ್ ಹೇಳಿದೀನಿ ಸೆಲ್ಲರ್ ಅಂಡ್ ಬಯರ್ ಪಾಯಿಂಟ್ ಆಫ್ ವ್ಯೂ. ಆಪ್ಷನ್ಸ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಆಪ್ಷನ್ಸ್ ಅಲ್ಲೂ ನಿಮ್ಗೆ ಸೆಲ್ಲರ್ ಅಂಡ್ ಬಯರ್ ಪಾಯಿಂಟ್ ಆಫ್ ವ್ಯೂ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ಏನಾಗುತ್ತೆ, ನಾನು ಯಾವಾಗ್ಲೂ ಯಾವುದೇ ವರ್ಲ್ಡ್ ಅಲ್ಲಿ ನೀವು ಯಾವ ಎಕ್ಸ್ಚೇಂಜ್ ಆದ್ರೂ ಕ್ಯಾಂಡಲ್ ಮೇಲೆ ನಿಮ್ಗೆ ಸೆಲ್ಲರ್ಸ್ ಇರ್ತಾರೆ, ಕ್ಯಾಂಡಲ್ ಕೆಳಗೆ ಬಯರ್ಸ್ ಇರ್ತಾರೆ. ಕೆಳಗಿಂದ ಬೈ ಪ್ರೆಷರ್ ಬಿಲ್ಡ್ ಮಾಡ್ತಾರೆ ಮೇಲ್ ಕಳಿಸ್ಬೇಕಂತ, ಮೇಲಿಂದ ಸೆಲ್ ಪ್ರೆಷರ್ ಇರುತ್ತೆ ಅದು ಕೆಳಗೆ ಕಳಿಸ್ಬೇಕಂತ. ಯಾವ ಪ್ರೆಷರ್ ಜಾಸ್ತಿ ಆಗುತ್ತೋ ಆ ಕಡೆ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ, ಇದೆಲ್ರಿಗೂ ಗೊತ್ತು. ಅದಕ್ಕೆ ನಾವೇನ್ ಮಾಡಿದೀವಿ, ನಾವು NSE ತರ NSE ಯಾವ ತರ ತೋರಿಸ್ತಿತ್ತು ಬೈ ಡಿಫಾಲ್ಟ್ ಈ ತರ ನೀವು ಫಸ್ಟ್ ಟೈಮ್ ಬಂದಾಗ ಈ ತರ ನಿಮ್ಗೆ ಕಾಣಿಸ್ತಿತ್ತು. ಇಲ್ಲೊಂದು ಫ್ಲಾಗ್ ಕೊಟ್ಟಿದೀವಿ ನೋಡಿ, ಇಲ್ಲಿ ಕಾರ್ನರ್ ಅಲ್ಲಿ ರೈಟ್ ಬಾಟಮ್ ಕಾರ್ನರ್ ಅಲ್ಲಿ ಅದನ್ನ ಫ್ಲಾಗ್ ಎನೇಬಲ್ ಮಾಡಿದಾಗ ನಿಮಗೆ ಟಾಪ್ ಅಲ್ಲಿ ಸೆಲ್ ವಾಲ್ಯೂಮ್ ಜಾಸ್ತಿ ತೋರಿಸ್ತೀವಿ, ಬಾಟಮ್ ಅಲ್ಲಿ ನಿಮ್ಗೆ ಬೈ ವಾಲ್ಯೂಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತೋರಿಸ್ತೀವಿ. ಅದಕ್ಕೆ ನಾವು ಇದನ್ನ ಈ ಸ್ವಿಚ್ ಕೊಟ್ಟಿದೀವಿ ನಿಮ್ಗೆ ಈಸಿ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಹೌಎವರ್ ಆಪ್ಷನ್ಸ್ ಅಲ್ಲಿ ಸೆಲ್ಲರ್ ಅಂಡ್ ಬಯರ್ ಅಂದ್ರೆ ಏನು, ಪ್ರತಿಯೊಂದು ಸ್ಟ್ರೈಕ್ ಅಲ್ಲೂ ಪ್ರತಿಯೊಂದು ಕಾಲ್ ಪುಟ್ ಅಲ್ಲೂ ಸೆಲ್ಲರ್ಸ್ ಇರ್ತಾರೆ ಬಯರ್ಸ್ ಇರ್ತಾರೆ. ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ನಾವು ಆಪ್ಷನ್ಸ್ ಅಲ್ಲಿ ಬಯರ್ಸ್ ಡೇಟಾನ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿನ್ನೆ ಯಾರಾದ್ರೂ 24/700 BTSD ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ, ಬಿಕಾಸ್ ಎಂಡ್ ಆಫ್ ದ ಡೇ ಅಲ್ವಾ. ನೀವು ಫಾರ್ ಎಕ್ಸಾಂಪಲ್ 24/700 ಪುಟ್ ಯಾರೋ ಒಬ್ರು BTSD ಬೈ ಮಾಡಿದ್ದಾರೆ 24/700, ಅವ್ರದ್ದು ವಾಲ್ಯೂಮ್ ನ ನಾವು ಇಲ್ಲಿ ತೋರಿಸೋದೇ ಇಲ್ಲ, ಅವ್ರು ಕನ್ಸಿಡರೇ ಮಾಡಲ್ಲ. ಹೌಎವರ್ ಯಾರೋ ಒಬ್ರು ಲೆಟ್ಸ್ ಸೇ 24/700 ಕಾಲ್ ಸೆಲ್ ಮಾಡಿದ್ದಾರೆ, ಅವ್ರ ವಾಲ್ಯೂಮ್ ನಾವು ಇನ್ಕ್ಲೂಡ್ ಮಾಡ್ತೀವಿ. ನೀವು ಕಾಂಟ್ರಾಕ್ಟ್ ನ ಸೆಲ್ ಮಾಡಿದ್ರೆ ಹೆಡ್ಜಿಂಗ್ ಮಾಡಿದ್ರು ಏನೇ ಮಾಡಿದ್ರು ನೀವು ಕಾಂಟ್ರಾಕ್ಟ್ ಸೆಲ್ ಮಾಡಿದ ತಕ್ಷಣ ನಿಮ್ ವಾಲ್ಯೂಮ್ ಇಲ್ಲಿ ನಾವು ರಿಫ್ಲೆಕ್ಟ್ ಮಾಡಿಸ್ತೀವಿ ನಾವು. ಸೊ ಸೆಲ್ಲರ್ಸ್ ಡೇಟಾ ನಾವು ತೋರಿಸ್ತೀವಿ, ಬೇಸಿಕಲಿ ಎಲ್ಲ ಸೆಲ್ ಪಾಯಿಂಟ್ ಆಫ್ ವ್ಯೂ ದಲ್ಲಿ ತೋರಿಸ್ತೀವಿ, ಬಯರ್ ಡೇಟಾನ ಇಗ್ನೋರ್ ಮಾಡ್ತೀವಿ. ಅದರಲ್ಲಿ ರೆಡ್ ಏನು ಗ್ರೀನ್ ಏನು, ರೆಡ್ ಅಂತಂದ್ರೆ ಕಾಲ್ ಸೆಲ್ಲರ್ಸ್. ಯಾಕೆ ಕಾಲ್ ಸೆಲ್ಲರ್ ಜಾಸ್ತಿ ಇದ್ರೆ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ರೆಡ್ ಅಲ್ಲಿ ಕಾಲ್ ಸೆಲ್ಲರ್ಸ್ ತೋರಿಸ್ತೀವಿ, ಗ್ರೀನ್ ಅಲ್ಲಿ ಪುಟ್ ಸೆಲ್ಲರ್ಸ್ ಅಂತ ತೋರಿಸ್ತೀವಿ ನಾವು. ಓಕೆ, ರೆಡ್ ಅಲ್ಲಿ ಕಾಲ್ ಸೆಲ್ಲರ್ಸ್, ಗ್ರೀನ್ ಅಲ್ಲಿ ಪುಟ್ ಸೆಲ್ಲರ್ಸ್, ಆ ತರ ನಾವು ತೋರಿಸ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಕಾಲ್ ಸೆಲ್ಲರ್ ಅಂದ್ರೆ ರೆಡ್ ಅಲ್ಲಿ ಪುಟ್ ಸೆಲ್ಲರ್. ಕಾಲ್ ಸೆಲ್ಲರ್ ಜಾಸ್ತಿ ಇದ್ರೆ ಏನಾಗುತ್ತೆ, ಮಾರ್ಕೆಟ್ ಆಬ್ವಿಯಸ್ಲಿ ಬೆಳಬೇಕು. ಪುಟ್ ಸೆಲ್ಲರ್ ಜಾಸ್ತಿ ಇದ್ರೇನೆ ಮಾರ್ಕೆಟ್ ಅಲ್ಲಿ ಏನಾದ್ರು ರಿವರ್ಸಲ್ ಬರಬೇಕು, ಅದ ಇಲ್ಲ ಅಂತಂದ್ರೆ ಕಾಲ್ ಸೆಲ್ಲರ್ ಜಾಸ್ತಿ ಇದ್ರೆ ಮಾರ್ಕೆಟ್ ಆಬ್ವಿಯಸ್ಲಿ ಕೆಳಗೆ ಬೀಳುತ್ತೆ. ಅದು ನೋಡ್ಕೊಂಡು ಈಸಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಓ ರೆಡ್ ಜಾಸ್ತಿ ಇದೆ ಅಂತಂದ್ರೆ ಮೋಸ್ಟ್ ಲೈಕ್ಲಿ ಸೆಲ್ ಪ್ರೆಷರ್ ಜಾಸ್ತಿ ಇದೆ, ಮಾರ್ಕೆಟ್ ಕೆಳಗೆ ಹೋಗ್ಬೋದು ಅಂತ. ಇದನ್ನ ನಾವು ಪ್ರತಿಯೊಂದು ಸ್ಟ್ರೈಕ್ ಅಲ್ಲೂ ತೋರಿಸ್ತೀವಿ. ಓಕೆ, ಅದೊಂದು. ಅದಾದ್ಮೇಲೆ 4ನೇ ಚಾರ್ಟ್ ಇದೆ ನಮ್ಮ ಹತ್ರ, ಇದನ್ನ ನಾವು ಟ್ರೆಂಡ್ ಲೈನ್ ಅಂತ ಕರಿತೀವಿ. ಸೊ ನಿಫ್ಟಿ ಟ್ರೆಂಡ್ ಲೈನ್ ಏನು, ಬೇಸಿಕಲಿ ಏನಂತಂದ್ರೆ ನಾವು ಇದು ವರ್ಲ್ಡ್ ಅಲ್ಲಿ ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ದು ಓನ್ಲಿ ನಮ್ ಪ್ಲಾಟ್ಫಾರ್ಮ್ ಅಲ್ಲೇ ನಿಮ್ಗೆ ಇದು ಸಿಗೋದು. ಇದೇನಂತಂದ್ರೆ ಬರೀ ವಾಲ್ಯೂಮ್ ನ ಯೂಸ್ ಮಾಡ್ಕೊಂಡು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀವಿ. ಐಡಿಯಲ್ಲಿ ಟ್ರೆಂಡ್ ಲೈನ್ ಬೇಕು ಅಂತಂದ್ರೆ ಜನ ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇದು ಟ್ರೆಂಡ್ ಲೈನ್ ತರ ನಾನು ನೋಡಿದ್ರೆ ಅವ್ರೇನ್ ಮಾಡ್ತಾರೆ, ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ತರ. ಓಕೆ, ಇದನ್ನ ಒಂದು ಟ್ರೆಂಡ್ ಲೈನ್ ಅಂತ ನಾನು ತಿಳ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ನಾನೇನ್ ನೀಟಾಗಿ ಡ್ರಾ ಮಾಡ್ತಿಲ್ಲ, ಬಟ್ ಎಕ್ಸಾಂಪಲ್ ತರ ನೋಡೋಣ ಇದನ್ನ. ಓಕೆ, ಈ ತರ ಅದು ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆ ನಾನು ಬೈ ಪೊಸಿಷನ್ ತಗೊಂಡು ಎಲ್ಲಿಂದ ಸ್ಟಾಪ್ ಲಾಸ್ ಆಗ್ಬಿಟ್ಟು ನಾನು ಹೋಗ್ತೀನಿ ಅಂತ ಬೇಸಿಕಲಿ ಒಂದು ಅನಾಲಿಸಿಸ್ ಮಾಡ್ತಾರೆ ಎಷ್ಟೋ ಜನ. ಒಂದು ಈ ಕಡೆ ಯಾವ ಕಡೆ ಬ್ರೇಕ್ ಆಗುತ್ತೆ ನೋಡೋಣ ಅಂತ. ಅದು ಬ್ರೇಕ್ ಆದ ತಕ್ಷಣ ಅವ್ರೇನ್ ಮಾಡ್ತಾರೆ, ಓಕೆ ಮೇಲ್ ಬ್ರೇಕ್ ಆಯ್ತಾ ನಾನು ಬೈ ಪೊಸಿಷನ್ ತಗೊಂಡು ಹೋಗ್ತೀನಿ ಅಂತ ಟ್ರೈ ಮಾಡ್ತಾರೆ. ಬಟ್ ಅದನ್ನು ಪ್ರೈಸ್ ಬೇಸಿಸ್ ಮೇಲೆನೆ ಮಾಡ್ತಿದ್ದಾರೆ ಅವರು. ಓಕೆ, ಕೆಲವೊಂದು ಟ್ರೆಂಡ್ ಲೈನ್ ಸಿಗುತ್ತೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ನಾನು ಟ್ರೆಂಡ್ ಲೈನ್ ಅಂತ ಆಟೋ ಟ್ರೆಂಡ್ ಲೈನ್ಸ್ ಅಂತ ಏನೋ ಇದೆ, ಯಾವ್ದೋ ಇದೆ ಇಲ್ಲಿ ಟ್ರೆಂಡ್ ಲೈನ್ಸ್ ಅಂತ. ಸೊ ನಾನು ಈ ತರ ಟ್ರೆಂಡ್ ಲೈನ್ಸ್ ಅಂತ ಡ್ರಾ ಮಾಡಿದ್ರೆ ಟ್ರೆಂಡ್ ಲೈನ್ಸ್ ವಿತ್ ಆಲ್ಫಾ ಇದು ಇವ್ರದ್ದೇ ನೋಡಿ, ಈ ತರ ಡ್ರಾ ಮಾಡ್ತಾರೆ. ಅದನ್ನು ಅವ್ರ ಪ್ರೈಸ್ ಬೇಸಿಸ್ ಮೇಲೆನೆ ಹೈಯರ್ ಹೈ ಲೋವರ್ ಲೋ ಬೇಸಿಸ್ ಮೇಲೆನೆ ಡ್ರಾ ಮಾಡ್ತಿದ್ದಾರೆ. ಲಕ್ಸ್ ಆಲ್ಗೋ ಅಂತ ಒಂದು ಟೂಲ್ ಇದೆ, ಒಂದು ಕಂಪನಿ ಇದೆ, ಅವ್ರದ್ದೆಲ್ಲ ಪ್ರೈಸ್ ಬೇಸಿಸ್ ಮೇಲೆನೆ ಇರೋದು. ನಿಮಗೆ ಇಲ್ಲಿ ಬೇಸಿಕಲಿ ಬರೀ ವಾಲ್ಯೂಮ್ ನ ಯೂಸ್ ಮಾಡಿಕೊಂಡು ಟ್ರೆಂಡ್ ಲೈನ್ ನಿಮ್ಗೆ ಈ ಪೂರ್ತಿ ಪ್ಲಾಟ್ಫಾರ್ಮ್ ಅಲ್ಲೇ ಸಿಗಲ್ಲ. ಸಾವಿರಾರು ಇಂಡಿಕೇಟರ್ಸ್ ಇದೆ ಟ್ರೇಡಿಂಗ್ ವ್ಯೂದಲ್ಲಿ, ಆದ್ರೂ ಬರೀ ವಾಲ್ಯೂಮ್ ಯೂಸ್ ಮಾಡ್ಕೊಂಡು ಪ್ರೈಸ್ ನೋಡದೆ ಬರೀ ವಾಲ್ಯೂಮ್ ಯೂಸ್ ಮಾಡ್ಕೊಂಡು ನಿನ್ಗೆ ಟ್ರೆಂಡ್ ಲೈನ್ ಅನ್ನೋ ಇಂಡಿಕೇಟರ್ ತರ ನಿಮ್ಗೆ ಎಲ್ಲೂ ಸಿಗಲ್ಲ. ಬರೀ ನಾವ್ ಇದನ್ನ ಡ್ರಾ ಮಾಡ್ತೀವಿ. ಸೊ ಇದು ಏನಾಗುತ್ತೆ, ಈ ಟ್ರೆಂಡ್ ಲೈನ್ ಬಂದ್ಬಿಟ್ಟು ಎಸೆನ್ಷಿಯಲಿ ನಿಮ್ಗೆ ಏನಂತಂದ್ರೆ ಇದು
100% ವಾಲ್ಯೂಮ್ ಬೇಸಿಸ್ ಅಲ್ಲಿ ಮಾಡ್ತೀವಿ ಅಂಡ್ ಪ್ರೈಸ್ ಇದನ್ನ 100% ಫಾಲೋ ಆಗುತ್ತೆ. ಇವಾಗ ಹಿಸ್ಟಾರಿಕಲ್ ಡೇಟಾದಲ್ಲಿ ನೀವು ಯಾವಾಗ ಹೋಗಿ ನೋಡಿದ್ರು 100% ಪ್ರೈಸ್ ಅದನ್ನ ಫಾಲೋ ಮಾಡ್ತಾನೆ ಇರುತ್ತೆ. ಯಾವ ಕಡೆ ಹೋಗ್ತಿದೆ ಅಂತ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸಿವಿಯರ್ಲಿ ಡೌನ್ ಹೋಗ್ತಿದ್ಯಾ ಅಂದ್ರೆ ಮಾರ್ಕೆಟ್ ಆಬ್ವಿಯಸ್ಲಿ ಕೆಳಗೆ ಹೋಗ್ತಿದೆ ಅಂತ, ಮೇಲ್ ಹೋಗ್ತಿದ್ಯಾ ಮಾರ್ಕೆಟ್ ಸ್ವಲ್ಪ ಮೇಲ್ ಹೋಗ್ತಿದೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು ಸ್ಮೂತ್ ಲೈನ್ ಹಾಕಿದೀವಿ. ಇದು ತುಂಬಾ ನಾಯ್ಸ್ ಇದೆ ಅಂತ ಹೇಳ್ಬಿಟ್ಟು ಲೈನ್ ಒಂದು ಸ್ಮೂತ್ ಮಾಡಿ ಒಂದು ಲೈನ್ ಹಾಕಿದ್ವಿ. ಸೊ ಇವಾಗ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ಈ ಲೈನ್ ಕೆಳಗೆ ಹೋಗ್ತಿದ್ರೆ ನೀವು ಯಾವಾಗ್ಲೂ ಕಾಲ್ ಬೈ ಮಾಡೋದೇ ಇಲ್ಲ. ಯಾರು ನಮ್ ಪ್ಲಾಟ್ಫಾರ್ಮ್ ಯಾರೇ ಯೂಸ್ ಮಾಡಿದ್ರು ಇದೊಂದಂತೂ ಡೆಫಿನೆಟ್ಲಿ ಮಾಡ್ತಾರೆ. ಇದು ಕೆಳಗೆ ಹೋಗ್ತಿದ್ರೆ ಅವ್ರು ಯಾವಾಗ್ಲೂ ಕಾಲ್ ಬೈ ಮಾಡಲ್ಲ. ಇದು ಮೇಲ್ ಹೋಗ್ತಿದ್ರೆ ಯಾವಾಗ್ಲೂ ಅವ್ರು ಪುಟ್ ಬೈ ಮಾಡಲ್ಲ. ಸೊ ನಿಮ್ದು ರಾಂಗ್ ಸೈಡ್ ಅಲ್ಲಿ ಎಂಟ್ರೀಸ್ ಅನ್ನೋದು ಆಗೋದೇ ಇಲ್ಲ. ಇದು ಮೇಲ್ ಹೋಗ್ತಿದ್ರೆ ಕಾಲ್ ಬೈ ಮಾಡಿ, ಕೆಳಗೆ ಹೋಗ್ತಿದ್ರೆ ಪುಟ್ ಬೈ ಮಾಡಿ, ಸಿಂಪಲ್. ರಾಂಗ್ ಸೈಡ್ ಅಲ್ಲಿ ನೀವು ಯಾವುದೇ ಎಂಟ್ರಿ ತಗೊಳಲ್ಲ ಇದರಲ್ಲಿ. ಅದೊಂದು ಒಳ್ಳೆ ಅಡ್ವಾಂಟೇಜ್. ಎಸ್ಪೆಷಲಿ ಸೆಲ್ಲರ್ ಆಗಿದ್ರೆ ತುಂಬಾ ಒಳ್ಳೆ ಅಡ್ವಾಂಟೇಜ್. ನಿಮ್ದು ಯಾವ್ದು ರಾಂಗ್ ಸೈಡ್ ಅಲ್ಲಿ ಎಂಟ್ರಿ ಆಗಲ್ಲ. ಬಿಕಾಸ್ ನಿಮಗೆ ಒಂದು ಡೈರೆಕ್ಷನ್ ಗೊತ್ತಾಯ್ತಾ, ನೀವು ಎಂಟ್ರಿ ತಗೊಂಡ್ರೆ ನಿಮ್ಗೆ ಮೋರಲ್ಲೆಸ್ ಆ ಸೈಡ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ಡೈರೆಕ್ಷನ್ ಗೊತ್ತಾಗೋದು ಬಹಳ ಇಂಪಾರ್ಟೆಂಟ್. ಅದು ನಿಮ್ಗೆ ಇಲ್ಲಿಂದ ಸಿಗುತ್ತೆ. ಓಕೆ, ಸೊ ಅದೊಂದು ನಿಮ್ಗೆ 4 ಚಾರ್ಟ್ ತೋರಿಸ್ತಿದೀವಿ. ಏನೇನು, ಒಂದು ಬಂದ್ಬಿಟ್ಟು ಫ್ಯೂಚರ್ಸ್ ಇದು ಸೆಲ್ಲರ್ ಅಂಡ್ ಬಯರ್ ಪಾಯಿಂಟ್ ಆಫ್ ವ್ಯೂ. ಇನ್ನೊಂದು ಆಪ್ಷನ್ಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಸ್ಟ್ರೈಕ್ ವೈಸ್ ನಾವು ಸೆಲ್ಲರ್ ಅಂಡ್ ಬಯರ್ ತೋರಿಸ್ತಿದೀವಿ. ಸ್ಪಾಟ್ ಕ್ಯಾಂಡಲ್ಸ್ ತೋರಿಸ್ತಿದೀವಿ ಅಂಡ್ ದೆನ್ ಟ್ರೆಂಡ್ ಲೈನ್ ತೋರಿಸ್ತಿದೀವಿ. ಟ್ರೆಂಡ್ ಲೈನ್ ಅಲ್ಲಿ ನಿಮ್ಗೆ ಡೈರೆಕ್ಷನ್ 100% ಪ್ರತಿಯೊಂದು ದಿವಸ ನಿಮ್ಗೆ ಟ್ರೆಂಡ್ ಲೈನ್ ಅಲ್ಲಿ ಡೈರೆಕ್ಷನ್ ಗೊತ್ತಾಗುತ್ತೆ 100%. ಸೊ ಈ ಡೈರೆಕ್ಷನ್ ನ ತಗೊಂಡು ನೀವು ಅದ್ರ ಬೇಸಿಸ್ ಮೇಲೆ ಅಟ್ ಲೀಸ್ಟ್ ರಾಂಗ್ ಟ್ರೇಡ್ಸ್ ನೀವು ಮಾಡಲ್ಲ. ರಾಂಗ್ ಡೈರೆಕ್ಷನ್ ಅಲ್ಲಿ ನೀವು ಟ್ರೇಡ್ ಮಾಡೋ ಚಾನ್ಸ್ ಇರಲ್ಲ ಇವಾಗಿಂದ ಇದನ್ನ ಯೂಸ್ ಮಾಡಿದ್ರೆ. ಫೇರ್ ಎನಫ್. ಸೊ 4 ಚಾರ್ಟ್ ನಾವು ಮಾಡಿದ್ವಿ. ಇವಾಗ ಇದನ್ನ ಯಾವ ತರ ಅನಲೈಸ್ ಮಾಡಬೇಕು, ಕೆಲವೊಂದು ದಿವಸದ್ದು ಡೇಟಾ ನಾನು ಓಪನ್ ಮಾಡಿ ತೋರಿಸ್ತೀನಿ. ಅದು ನೋಡಿದ್ರೆ ನಿಮ್ಗೆ ಬೇಸಿಕಲಿ ಅರ್ಥ ಆಗುತ್ತೆ ಇದನ್ನ ಯಾವ ತರ ನೀವು ಅನಲೈಸ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಓಕೆ, ಎಕ್ಸಾಂಪಲ್ಸ್ ನಾವು ಕೆಲವೊಂದು ದಿವಸದ ಡೇಟಾ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ತೋರ್ಸಕ್ಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ನಾನು ನಿಮ್ಗೆ ಬೇಸಿಕಲಿ ತೋರಿಸ್ತೀನಿ. ಓಕೆ, ನಿಮ್ಗೆ ಎಕ್ಸಾಂಪಲ್ ಗೋಸ್ಕರ ಅರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ದಿವಸದ ಡೇಟಾ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ಲೆಟ್ಸ್ ಸಿ. ನಾವು ಇವಾಗ ವಾಲ್ಯೂಮ್ ಬೇಸಿಸ್ ಮೇಲೆ ಫಸ್ಟ್ ಟೈಮ್ ಜಾಯ್ನ್ ಆಗಿರೋರು ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ನೀವೇ ಹೇಳಿ ನಿಮ್ ಪ್ರಕಾರ ಏನಾಗತ್ತೆ ಅಂತ ಹೇಳ್ಬಿಟ್ಟು ನೀವ್ ಹೇಳಿ. ಬಿಕಾಸ್ ಇದಕ್ ಮುಂಚೆ ಸೆಕೆಂಡ್ ಥರ್ಡ್ ಟೈಮ್ ಜಾಯ್ನ್ ಆಗಿರೋರು ಎಲ್ರಿಗೂ ಇದು ಗೊತ್ತಿರುತ್ತೆ, ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಿಮಗೆ ಫಸ್ಟ್ ಟೈಮ್ ಇರೋರಿಗೆ ನಾನು ಕೆಲವೊಂದ್ಸತಿ ಬರೀ ಇದು ಅರ್ಥ ಆಗ್ಬೇಕಂತ ಹೇಳ್ಬಿಟ್ಟು ಈ ತರ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ನಿಮಗೆ ನಾನು ಸ್ಟ್ರಾಟಜೀಸ್ ಹೇಳ್ಕೊಡ್ತೀನಿ, ಯಾವ ತರ ನೀವು ಟ್ರೇಡ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಬಟ್ ಎನಿವೆ, ಸೊ 9:15 ನಾವು ಡೇಟಾ ನೋಡೋಣ. 10 ಜೂನಿಗೆ ಡೇಟಾ ನಮ್ಗೆ ಈ ತರ ಇತ್ತು. ಸೊ ಯಾರ್ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಲ್ಲ, ನೀವೆಲ್ಲರೂ ಒಂದ್ಸತಿ ಡೇಟಾ ನೋಡ್ಕೊಂಡು ಒಂದ್ಸತಿ ಹೇಳ್ತೀರಾ ಮಾರ್ಕೆಟ್ ಅಲ್ಲಿ ಏನಾಗ್ಬೇಕು ಅಂತ. ಅಂದ್ರೆ 1 ನಿಮಿಷದಲ್ಲಿ ಮಾರ್ಕೆಟ್ ಓಪನ್ ಆದ 1 ನಿಮಿಷದಲ್ಲೇ ನಮ್ಗೆ ಗೊತ್ತಾಯ್ತು ಸಿಚುವೇಶನ್ ಈ ತರ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಏನ್ ಮಾಡ್ತೀರಾ ಹೇಳಿ, ನಿಮ್ ಪ್ರಕಾರ ಏನಾಗ್ಬೇಕು ಇಲ್ಲಿ ಮಾರ್ಕೆಟ್ ಅಲ್ಲಿ? ಮಾರ್ಕೆಟ್ ಡೌನ್ ಬರುತ್ತೆ ಸರ್. ಮಾರ್ಕೆಟ್ ಡೌನ್ ಹೋಗ್ಬೇಕು ಅಂತ ಹೇಳ್ತಿದ್ದೀರಾ ಅಲ್ವಾ? ಬೇರೆ ಯಾರಾದ್ರೂ? ಸ್ವಲ್ಪ ಡೌನ್ ಹೋಗ್ಬೇಕು ಸರ್ ಅಷ್ಟೇನೆ. ಬಟ್ ಯಾಕೆ ಹೇಳ್ತಿದ್ದೀರಾ ಡೌನ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು? ಸೆಲ್ಲರ್ಸ್ ಜಾಸ್ತಿ ಇದಾರಲ್ಲ, ಡೌನ್ ಜಾಸ್ತಿ ಇದಾರೆ ಅಂತ ಹೇಳ್ಬಿಟ್ಟು ಡೌನ್ ಅಂತ ಹೇಳ್ತಿದ್ದೀರಾ ಅಲ್ವಾ? ಓಕೆ, ಎಲ್ರು ಅಕ್ಸೆಪ್ಟ್ ಮಾಡ್ತಿರಲ್ಲ? ಫಸ್ಟ್ ಟೈಮ್ ಜಾಯ್ನ್ ಆಗಿರೋರು ಎಲ್ರು ಮಾರ್ಕೆಟ್ ಡೌನ್ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ? ಯಾರಿಗೂ ಡೌಟ್ ಇಲ್ಲ ಆ ವಿಷಯದಲ್ಲಿ, ಕರೆಕ್ಟ್? ಎಷ್ಟು ಡೌನ್ ಹೋಗ್ಬೋದು ಅಂತ ಹೇಳಕ್ ಆಗತ್ತಾ? ಗೊತ್ತಿಲ್ಲ ಸರ್. 5,000 ಒಳಗಡೆ ಡೇಟಾ ನೋಡ್ಕೊಂಡೇ ಹೇಳಿ. ನೀವು ಬೇರೆ ಪ್ರೈಸ್ ನೋಡ್ತಾನೆ ಇಲ್ಲ. ನೀವು ಬೇಸಿಕಲಿ ಏನಂತಂದ್ರೆ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ವಾಲ್ಯೂಮ್ ಡೇಟಾನ ಯೂಸ್ ಮಾಡ್ಕೊಂಡು ನೀವು ಡಿಸೈಡ್ ಮಾಡ್ತಿದ್ದೀರಾ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ವಿಷಯ. ಓಕೆ, ಎರಡನೇದು ಎಷ್ಟು ದೂರ ಹೋಗ್ಬೋದು ಅಂದ್ರೆ ಎಷ್ಟು ಕೆಳಗ್ ಬೀಳ್ಬಹುದು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಕ್ಕೆ ಪಾಸಿಬಿಲಿಟಿ ಇದೆ, ಅದನ್ನು ನಾನು ಹೇಳ್ತೀನಿ. ಬಟ್ ನಿಮ್ ಪ್ರಕಾರ ಎಷ್ಟು ಕೆಳಗ್ ಹೋಗ್ಬೋದು ಇವಾಗ ನೀವೇ ನೋಡ್ಕೊಂಡು ಹೇಳಿ. 25 ಸರ್, 25,000 25,050 ಆ ರೇಂಜ್ ಲಾಸ್ಟ್ 25,000 ಸರ್. ಲಾಸ್ಟ್ 25,000 ತನಕ ಹೋಗ್ಬೋದು ಅಂತ ಹೇಳ್ತಿದ್ದೀರಾ. ಯಾಕೆ 25,400 25,400? ಇಲ್ಲ, ಕೆಳಗಿನ ಸೈಡ್ 25,000 ಅಷ್ಟೇ ಇದೆ. 25,000 ಅಂತ ಹೇಳ್ತಿದ್ದೀರಾ. ಬೇರೆ ಸೆಲ್ಲರ್ಸ್ ಇದಾರೆ ಸರ್, ಇಲ್ಲಿ ಪುಟ್ ಸೆಲ್ಲರ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕೆಳಗೆ ಹೋಗೋದು ಕಷ್ಟ ಏನು ಅಂತ ಅನಿಸ್ತಿದೆ. ಸರಿ, ಓಕೆ. ಬೇಸಿಕಲಿ ಏನಂತಂದ್ರೆ ಇಲ್ಲಿಂದ ಕೆಳಗೆ ಹೋಗುತ್ತೆ ಅಂತ, ಇಲ್ಲಿಂದ ಕೆಳಗೆ ಹೋಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. 25,100 ಕೆಳಗೆ ಹೋಗ್ಬೇಕು. ಇದು ಕ್ರಾಸ್ ಮೋಸ್ಟ್ ಲೈಕ್ಲಿ ಇಲ್ಲಿ ತನಕ ಬರುತ್ತೆ. ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಸ್ವಲ್ಪ ಪುಟ್ಸ್ ಇದಾರೆ. ಇವ್ರು ಇನ್ನು ಬಿಲ್ಡ್ ಮಾಡಿದ್ರೆ ಇಲ್ಲಿಂದ ಅಂದ್ರೆ ಮಾರ್ಕೆಟ್ 100 ಪಾಯಿಂಟ್ಸ್ ಕೆಳಗೆ ಹೋಗ್ಬೇಕಾದ್ರೆ, ಕೆಳಗೆ ಹೋಗುವಾಗ ಇಲ್ಲಿ ಏನಾದ್ರು ಪುಟ್ಸ್ ಬಿಲ್ಡ್ ಆದ್ರೆ ರಿವರ್ಸಲ್ ಆಗುತ್ತೆ. ಇಲ್ಲಿ ಪುಟ್ಸ್ ಬಿಲ್ಡ್ ಆಗಿಲ್ಲ, ಕಾಲ್ಸ್ ಹೆವಿಲಿ ಬಿಲ್ಡ್ ಆಗ್ತಿದ್ರೆ ಅಲ್ಲಿಂದ ಕೆಳಗೆ ಹೋಗುತ್ತೆ ಅಲ್ವಾ? ನಮ್ಗೆ ಇನ್ನು ಟೈಮ್ ಇದೆ ಅಲ್ಲ, ನಮ್ಗೆ ಏನಿಲ್ಲ ಅಂದ್ರೂ 50-100 ಪಾಯಿಂಟ್ಸ್ ಹೋಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಅಲ್ಲಿಂದ ಕೆಳಗೆ ಹೋಗುತ್ತಾ ಇಲ್ಲ ಅನ್ನೋದಕ್ಕೆ ನಾವು ಅಷ್ಟು ದೂರ ಹೋದ್ಮೇಲೆ ನೋಡ್ಬೋದು ಅಲ್ವಾ? ರೈಟ್. ಸದ್ಯಕ್ಕಂತೂ ನಾವು ಅಟ್ಲೀಸ್ಟ್ 50-100 ಪಾಯಿಂಟ್ಸ್ ಹೋಗುತ್ತೆ ಅಂತ ನಾವು ತಿಳ್ಕೊಳ್ತಿದೀವಿ. ಏನಾಗಿದೆ ನೋಡಿ, ಬೆಳಗ್ಗೆ ಒಂದು ಕ್ಯಾಂಡಲ್ ಆದ್ಮೇಲೆ 150ಕ್ಕಿಂತ ಮೇಲೆ ಇದೆ. ಅದು ಆಲ್ಮೋಸ್ಟ್ 50 ಅಂದ್ರೆ 100 ಪಾಯಿಂಟ್ಸ್ ಆಲ್ಮೋಸ್ಟ್ ನಿಮ್ಗೆ ಅಲ್ಲಿಂದ ಸಿಕ್ಕಿದೆ. ಅಲ್ಲಿಂದ ರಿವರ್ಸಲ್ ತಗೊಂಡಿದೆ, ಪುನಃ ಅದು ಕೆಳಗೆ ಬರ್ಬೇಕಾಗಿತ್ತು, ಸೈಡ್ ವೇಸ್ ಅಲ್ಲಿ ಹೋಗಿದೆ. ಬಟ್ ಇದರ್ ವೇಸ್ ನಾವು ಅನ್ಕೊಂಡಿರೋ ಪ್ರಕಾರ ಮಾರ್ಕೆಟ್ ಕೆಳಗೆ ಹೋಗ್ಬೇಕಾಗಿತ್ತು, ಕೆಳಗೆ ಬಂದಿದೆ 50 ತನಕ ಅಂತ ಹೇಳಿದ್ವಿ. 50 ಇಂದಾನೆ ರಿಜೆಕ್ಷನ್ ತಗೊಂಡು ವಾಪಸ್ ಬಂದಿದೆ. ಸೊ ನಿಮ್ ಅನಾಲಿಸಿಸ್, ನೀವು ಇವಾಗ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ನೀವು ಅನಲೈಸ್ ಮಾಡ್ಬಿಟ್ಟು ನೀವೇ ಹೇಳಿದೀರಾ ಏನಾಗ್ಬೋದಂತ ಅಲ್ವಾ? ನಿಮ್ ಬೇರೆ ಯಾರು ಹೇಳಿಲ್ಲ. ವಾಲ್ಯೂಮ್ ನೋಡ್ಕೊಂಡು ನೀವು ಅನಲೈಸ್ ಮಾಡ್ತಿದ್ದೀರಾ ಅಲ್ವಾ? ಮೂವ್ ಆಗೋದ್ಕಿಂತ ಮುಂಚೆನೆ ಹೇಳ್ತಿದ್ರೆ ಏನಾಗುತ್ತೆ ಅಂತ. ಇದೇ ತರ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. 1-2-3 ಎಕ್ಸಾಂಪಲ್ ನೋಡೋಣ. ಬೇಸಿಕಲಿ ಒಂದು ಐಡಿಯಾ ಸಿಗ್ಬೇಕು ಅಂತ ಅಷ್ಟೇ, ಇನ್ನೇನು ಇಲ್ಲ. ಓಕೆ,
ಪ್ರತಿಯೊಂದು ದಿವಸ ಇಷ್ಟು ಕ್ಲಾರಿಟಿಯಿಂದ ಸಿಗುತ್ತಾ ಹೇಳಕ್ಕಾಗಲ್ಲ ಮಾರ್ಕೆಟ್ ಯಾವ ತರ ಬಿಹೇವ್ ಆಗುತ್ತೆ ಅಂತ. ಓಕೆ, ಸೊ ಪ್ರತಿಯೊಂದು ದಿವಸ ಇದೇ ತರ ಇರುತ್ತೆ ಅಂತ ತಿಳ್ಕೊಬೇಡಿ. ಒಂದೊಂದ್ಸತಿ ಫೈಟ್ ಜಾಸ್ತಿ ಇರುತ್ತೆ. ಬಟ್ ಇಂಪಾರ್ಟೆಂಟ್ ಏನ್ ನೀವು ತಿಳ್ಕೊಬೇಕಂತಂದ್ರೆ, ಇದನ್ನ ನೋಡ್ಕೊಂಡು ನೀವು ಡಿಸೈಡ್ ಮಾಡಕ್ ಆಗ್ತಿದೆ ಅಂತಂದ್ರೆ, ನೀವು ಹಿಸ್ಟಾರಿಕಲ್ ಡೇಟಾದಲ್ಲಿ ಒಂದು 10 ದಿವಸ ಕೂತ್ಕೊಂಡು ನೀಟಾಗಿ ಅನಲೈಸ್ ಮಾಡಿದ್ರೆ, ನೀವು ಆರಾಮಾಗಿ ಪ್ರತಿಯೊಂದು ದಿವಸದಲ್ಲಿ ಅಂದ್ರೆ ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ತರ ಅನಲೈಸ್ ಮಾಡ್ಕೊಂಡು ನಾನು ಡಿಸೈಡ್ ಮಾಡಬಹುದು, ನಾನು ಪ್ರೆಡಿಕ್ಟ್ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬೇಸಿಕಲಿ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೇನೆ. ಅಷ್ಟೇ ಬಿಟ್ರೆ ಇದು ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ 100 ಪಾಯಿಂಟ್ಸ್ ಹೋಗ್ಬಹುದು, ನೀವು ಡೆಫಿನೆಟ್ಲಿ ಪುಟ್ ಪೊಸಿಷನ್ ತಗೊಂಡು 100 ಪಾಯಿಂಟ್ಸ್ ಹೋಗ್ಬೋದು ಅನ್ನೋದು ನಾವು ಹೇಳಲ್ಲ. ನಾವು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ, ನಮ್ಮ ಕಾಲ್ಸ್ ಅಲ್ಲಿ ನೀವು ವಿಡಿಯೋಸ್ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ರೀತಿ ನಾವು ಕಮಿಟ್ಮೆಂಟ್ ಇಲ್ಲ ಇಷ್ಟು ಆಗುತ್ತೆ ಅನ್ನೋ ತರ ನಾವು ಮಾತಾಡಲ್ಲ. ಯಾವಾಗ್ಲೂ ನಿಮಗೆ ಒಂದು ಎಡ್ಜ್ ಕೊಡ್ಬೇಕಂತ ಟ್ರೈ ಮಾಡ್ತೀವಿ. ಆದಷ್ಟು ನಾವು ನಿಮಗೆ ಒಂದು ಬೇರೆ ರೀತಿಯಿಂದ ಮಾರ್ಕೆಟ್ ನ ಅನಲೈಸ್ ಮಾಡಕ್ಕೆ ಒಂದು ಸ್ಕಿಲ್ ಕೊಡ್ತೀವಿ. ಅದನ್ನ ಬಿಟ್ರೆ ನಾವು 100% ಇದು ವರ್ಕ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಯಾವ ತರ ಯಾವಾಗ್ಲೂ ಹೇಳಲ್ಲ. ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಾನು ಹೇಳಿದ್ರು ನಾನು ಒಂದ್ 2-3 ದಿವಸ 4 ದಿವಸ ಡೇಟಾ ತೋರಿಸ್ತೀನಿ. ಇಂಪಾರ್ಟೆಂಟ್ ಏನಂತಂದ್ರೆ, ನಿಮಗೆ ಕನ್ವಿನ್ಸಿಂಗ್ ಅಂತ ಅನ್ಸಿದ್ರೆ ನೀವು ಪುನಃ ವಾಪಸ್ ಹೋಗ್ಬಿಟ್ಟು ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು. ನೀವು ಸ್ಪೆಂಡ್ ಮಾಡ್ಬಿಟ್ಟು ಓಕೆ ಇವ್ರು ಹೇಳ್ತಿದ್ದಾರೆ ಟ್ರೆಂಡ್ ಲೈನ್ 100% ಪ್ರೈಸ್ ಫಾಲೋ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಿಸ್ಟಾರಿಕಲ್ ಡೇಟಾದಲ್ಲಿ ಪ್ರತಿಯೊಂದು ದಿವಸದ್ದು ನಾನು ನಿಫ್ಟಿ ಓಪನ್ ಮಾಡಿ ನೋಡ್ತಿದ್ದೀನಿ ಫಾಲೋ ಆಗ್ತಿದ್ಯಾ ಇಲ್ವೋ. ಫಾಲೋ ಆಗ್ತಿದ್ರೆ ನಾನೊಂದ್ ವೇಳೆ ಟ್ರೇಡ್ ತಗೊಂಡ್ರೆ ಯಾವ ತರ ಟ್ರೇಡ್ ತಗೊಳಕ್ಕೆ ನನ್ ಚಾನ್ಸ್ ಇರ್ತಿತ್ತು. ಆಪ್ಷನ್ಸ್ ಡೇಟಾ ನೋಡಿದ್ರೆ ನನಗೆ ಮಾರ್ಕೆಟ್ ಡೈರೆಕ್ಷನ್ ಮೋರ್ ಆರ್ ಲೆಸ್ ಗೊತ್ತಾಗ್ತಿದೆ. ಟ್ರೆಂಡ್ ಲೈನ್ ಆಪ್ಷನ್ಸ್ ಡೇಟಾನ ನೋಡ್ಕೊಂಡು ನಾನೊಂದ್ ವೇಳೆ ಪೊಸಿಷನ್ ತಗೊಳಕ್ ಆಗತ್ತಾ. ಇದು ನೀವಾಗಿ ನೀವು ಟ್ರೈ ಮಾಡ್ಬೇಕು ಬಿಟ್ಟು ನಾನು ಯಾವ್ದೋ ಹೇಳಿದೇನೆ ಅಂತ ಹೇಳ್ಬಿಟ್ಟು ನೀವು ಹೋಗ್ಬಿಟ್ಟು ಟ್ರೈ ಮಾಡಕ್ಕಾಗಲ್ಲ, ಪೊಸಿಷನ್ ತಗೊಳಕ್ಕಾಗಲ್ಲ, ಟ್ರೇಡು ಮಾಡಕ್ಕಾಗಲ್ಲ. ನಾನ್ ಬರೀ ಐಡಿಯಾಸ್ ಕೊಡ್ತಿದ್ದೀನಿ. ಇದು ಪ್ರತಿಯೊಂದು ಕಾಲ್ ಅಲ್ಲೂ ಹೇಳ್ತೀವಿ, ಇವಾಗ್ಲೂ ಹೇಳ್ತಿದ್ದೀನಿ. ನಿಮಗೆ ನಾವು ಒಂದು ಸ್ಕಿಲ್ ಎಜುಕೇಶನ್ ಇಲ್ಲ ಒಂದು ಐಡಿಯಾ ಕೊಡ್ತಿದ್ದೀನಿ. ಅದ್ರ ಮೇಲೆ ನೀವು ಆಬ್ವಿಯಸ್ಲಿ ವರ್ಕ್ ಮಾಡ್ಬೇಕು. ಆಯ್ತಾ? ಸೊ ಇದೇನು ಫಾರ್ ಎಕ್ಸಾಂಪಲ್ ಇದು ಬೇರೆ ಒಂದು ದಿವಸ. ಈ ದಿವಸದಲ್ಲಿ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ನಿಮ್ ಪ್ರಕಾರ? ಮಾರ್ಕೆಟ್ ಕೆಳಗೆ ಹೋಗ್ಬೇಕಾ ಇಲ್ಲ ಮೇಲೆ ಹೋಗುತ್ತಾ? ಫಸ್ಟ್ ಟೈಮ್ ಜಾಯ್ನ್ ಆಗಿರೋರು ಯಾರಾದ್ರು? ಓಕೆ, ಇನ್ನೊಂದು ಏನಂತಂದ್ರೆ ಮಾರ್ಕೆಟ್ ಮಾರ್ನಿಂಗ್ ಟೈಮ್ ಅಲ್ಲಿ ನಾನು 9:15 ಟೈಮ್ ಅಲ್ಲಿ ನೋಡ್ತಿದ್ದೀನಿ ನೋಡಿ. ಹಿಸ್ಟಾರಿಕಲ್ ಡೇಟಾದಲ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಸೈಡ್ ವೈಸ್ ಹೋಗೋದು ಬಹಳ ಕಷ್ಟ, ಇಂಪಾಸಿಬಲ್. ನಾನಂತೂ ನೋಡಿಲ್ಲ. ಸ್ವಲ್ಪ ಹೊತ್ತು ಅಲ್ಲಿ ಏನಾದ್ರೂ ಮೂವ್ ಇದ್ರು ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಮೂವ್. ಅದು ಮಾರ್ಕೆಟ್ 100 ಪಾಯಿಂಟ್ಸ್ ಅಂತೂ ಮೂವ್ ಆಗೇ ಆಗುತ್ತೆ ಅಲ್ಲಿಂದ. ಸೊ ATR ನಾವು ಹಾಕಿದ್ರೆ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಓಕೆ, ನಿಫ್ಟಿ ಹಾಕೋಣ. ಓಕೆ, ನಿಫ್ಟಿ ಹಾಕ್ಬಿಟ್ಟು ಒನ್ ಡೇ ಅಂತ ಹಾಕ್ತೀನಿ. ಇದರಲ್ಲಿ ATR ಹಾಕ್ತೀನಿ. ಸೊ ಇದರಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ನಂಬರ್ ಕಾಣಿಸ್ತಿದೆ ನೋಡಿ. ಇನ್ನು 200 ರೂಪಿ 200 ಇದೆ, 200 ಇದೆ ಅಲ್ವಾ? ನಿಮ್ಗೆ 100 ಎಲ್ಲಾರು ಕಾಣಿಸ್ತಿದೆ ನೋಡಿ. ಲೋವೆಸ್ಟ್ ಎಲ್ಲಿದೆ ನೋಡಿ, ಇದು 128 ಅಂತಿದೆ. ಲೋವೆಸ್ಟ್ ಲಿಕ್ವಿಡಿಟಿ ಪೀರಿಯಡ್ ಯಾವಾಗ? 2023ದಲ್ಲಿ ಕೆಲವೊಂದು ದಿವಸ 15 ಡೇಸ್ ಲಿಕ್ವಿಡಿಟಿ ಬಹಳ ಕಮ್ಮಿ ಇತ್ತು, ಅಂದ್ರೆ ಮೂವ್ಮೆಂಟ್ ಇದ್ದಿದ್ದಿಲ್ಲ. 100 ಟಚ್ ಆಗಿದೆ ಯಾವಾಗ ನೋಡಿ. ನಾವು 2022 ಬಂದಿದೀವಿ, ಆದ್ರೂ 100 ಇಲ್ಲ. ಮೆಜಾರಿಟಿ ಟೈಮ್ 200-150 ಟೈಮ್ ಅಲ್ಲಿ ಇದೆ. ಕರೆಕ್ಟ್, 150 ರೇಂಜ್ ಅಲ್ಲಿ ಇದೆ. ಅಂದ್ರೆ ಮಾರ್ಕೆಟ್ ಪ್ರತಿಯೊಂದು ದಿವಸ ಮಿನಿಮಮ್ 200 ಪಾಯಿಂಟ್ಸ್ 100-150-200 ಪಾಯಿಂಟ್ಸ್ ಮೂವ್ ಆಗಿ ಡೆಫಿನೆಟ್ಲಿ ಮೂವ್ ಆಗುತ್ತೆ ನಿಫ್ಟಿ ಅಲ್ವಾ? ಸೊ ಯಾವಾಗ ಮೂವ್ ಆಗುತ್ತೆ? ಸೈಡ್ ವೇಸ್ ಆದ್ರೆ ಸೆಕೆಂಡ್ ಹಾಫ್ ಅಲ್ಲೇ ಆಗುತ್ತೆ ಮೋಸ್ಟ್ಲಿ. ಮಾರ್ನಿಂಗ್ ಟೈಮ್ ಅಲ್ಲಂತೂ ಮಾರ್ಕೆಟ್ ಮೂವ್ ಆಗ್ಲೇಬೇಕು, 100 ಪಾಯಿಂಟ್ಸ್ ಮಿನಿಮಮ್. ಸೊ ಅದನ್ನ ನಾವು ತಿಳ್ಕೊಂಡ್ರೆ 9:15ಗೆ ನಾವು ಹೇಳ್ಬೋದು ಮಾರ್ಕೆಟ್ ಮಿನಿಮಮ್ 100 ಪಾಯಿಂಟ್ಸ್ ಅಂತೂ ಮೂವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಆ ಪಾಯಿಂಟ್ ಆಫ್ ಇಂದ ನೋಡಿದ್ರೆ ಇಲ್ಲಿ ಸೈಡ್ ವೇಸ್ ಆಗೋದು ಕಷ್ಟ. ಸೊ ಇವಾಗ ಹೇಳಿ ಸೈಡ್ ವೇಸ್ ಅಂತೂ ಆಗಲ್ಲ. ಅಂಡ್ ಮೋರ್ ಓವರ್ ಸೈಡ್ ವೇಸ್ ಆಗ್ಬೇಕಾದ್ರೆ ಪುಟ್ಸ್ ತುಂಬಾ ಸ್ಟ್ರಾಂಗ್ ಇರಬೇಕು. ಕಾಲ್ಸ್ ಯಾವ ತರ ಸ್ಟ್ರಾಂಗ್ ಇದ್ದಾರೋ ಅದೇ ತರ ಪುಟ್ಸ್ ಸ್ಟ್ರಾಂಗ್ ಇರಬೇಕು. ಒಂದು ಸೈಡ್ ವೇಸ್ ಎಕ್ಸಾಂಪಲ್ ನೋಡೋಣ, ನೋ ಪ್ರಾಬ್ಲಮ್. ಬಟ್ ಇದನ್ನ ನೋಡ್ಕೊಂಡು ಹೇಳಿ ಏನಾಗ್ಬೇಕು ಮಾರ್ಕೆಟ್ ಅಲ್ಲಿ? 24,800 ಐಡಿಯಲಿ ಡೌನ್ ಆಗ್ಬೇಕಲ್ವಾ? ಸೊ ಎಷ್ಟು ದೂರ ಹೋಗ್ಬೋದು? ಎಷ್ಟು ಬೀಳ್ಬೋದು? 24,600ವರೆಗೆ ಹೋಗ್ಬೋದು. 24,700, 24,850 ಅಲ್ಲ 600-650 ತನಕ ಬರ್ಬೋದು ಸರ್. 600-650 ತನಕ ಅಲ್ವಾ? ಬೇಸಿಕಲಿ ಏನಂತಂದ್ರೆ ನಂದು ಪ್ರಾಬ್ಲಮ್ ಏನಂತಂದ್ರೆ ಕಾಲ್ಸ್ ಇಲ್ಲಿ ಬಿಲ್ಡ್ ಆಗಿಲ್ಲ, ಬಹಳ ಕಮ್ಮಿ ಇದ್ದಾರೆ. ಕಾಲ್ಸ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿತ್ತು ಬರೀ 700 ತನಕ ಅಲ್ವಾ? ಸೊ 650 ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. 700 ಹೋದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ವೆದರ್ 650 ಹೋಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಮೋಸ್ಟ್ ಲೈಕ್ಲಿ 100 ಪಾಯಿಂಟ್ಸ್ ಅಂತೂ ನನ್ಗೆ ಸಿಗುತ್ತೆ ಅಂತ ನಂಗೆ ಅನಿಸ್ತಿದೆ ಅಲ್ವಾ? 700 ತನಕ ಹೋಗ್ಬೇಕಂತ ನಮ್ಗೆ ಅನಿಸ್ತಿದೆ. ಏನಾಗಿದೆ, 600ಗೆ ಬಂದಿದೆ ಡೈರೆಕ್ಟ್ಲಿ. ಅದು ಅಲ್ಲಿಂದ ರಿಜೆಕ್ಷನ್ ತಗೊಂಡಿದೆ, ಪುನಃ ಅದು ಕೆಳಗೆ ಬಂದಿದೆ. ಅದು ಬೇರೆ ಸೆಕೆಂಡ್ ಹಾಫ್ ಅಲ್ಲಿ ಬಿಟ್ಬಿಡೋಣ. ಯಾಕಂದ್ರೆ 9:15 ಡೇಟಾ ಬರೀ ನೋಡಿದಿವಲ್ಲ, 9:15 ಅಲ್ಲಿ ನಮ್ಗೆ ಇಲ್ಲಿಂದ 700 ಬರ್ಬೇಕಂತ ಗೊತ್ತಾಗಿತ್ತು. 700 ಇಂದ 600ಗೆ ಬಂದಿದೆ ಅದು. ಓಕೆ, ಸೊ ಇದೊಂದು ನಮ್ಗೆ ಡೇಟಾ ನೋಡ್ಕೊಂಡು ನಾನು ಇದು ಯಾಕೆ ತೋರಿಸ್ತಿದ್ದೇನೆ ಅಂತಂದ್ರೆ ನಿಮಗೆ ವಾಲ್ಯೂಮ್ ನೋಡ್ಕೊಂಡು ನಿಮ್ಗೆ ಐಡಿಯಾ ಸಿಗ್ತದೆ ಇದು ಏನಾಗುತ್ತೆ ಮಾರ್ಕೆಟ್ ಅಲ್ಲ. ಕೆಲವೊಂದು ದಿವಸ ನಿಮ್ಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ಹೇಳಿ ಏನಾಗ್ಬೇಕು ಮಾರ್ಕೆಟ್? ಅಪ್ ಸೈಡ್ ಮೇಲೆ ಹೋಗ್ಬೇಕು. ಸರಿ, ಮಾರ್ಕೆಟ್ ಅಲ್ಲಿ ರೈಸ್ ಆಗ್ಬೇಕು. ರೇಂಜ್ ಹೇಳಿ. 23,300 ಅಂತೂ ಕಾನ್ಫಿಡೆನ್ಸ್ ಇದೆ ನಿಮ್ಗೆ. ಬೇರೆ ಯಾರಾದ್ರೂ? 23,250 ಸರ್. 250 ಅಂತ ನೀವು ಹೇಳ್ತಿದ್ದೀರಾ. ಸರಿ, ನಾನು 300 ಅಂತ ಹೇಳ್ತೀನಿ. ಯಾಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇರೆ ಯಾರಾದ್ರೂ? 23,300
300 ಅಂತ ಹೇಳ್ತೀರಾ. ನಾನು 300 ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ಕೆಳಗಿಂದ ಬೈ ಪ್ರೆಷರ್ ಜಾಸ್ತಿ ಇದೆ, ಇಲ್ಲೂ ಜಾಸ್ತಿ ಇದೆ. ಸೊ 250 ಅಂತೂ ಹೇಳಕ್ಕೆ ಆಗಲ್ಲ. 300 ಅಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ಕಾಲ್ಸ್ ಇದಾರೆ, ಬಟ್ ಪುಟ್ಸು ಅಷ್ಟೇ ಬಿಲ್ಡ್ ಆಗಿದ್ದಾರೆ. ಐಡಿಯಲ್ಲಿ ಈ ತರ ಇರಬೇಕು. ಫಾರ್ ಎಕ್ಸಾಂಪಲ್ ಎಟಿಎಂ ಇಂದ 100 ಪಾಯಿಂಟ್ಸ್ ಅವೇ ಈ ತರ ಇರಬೇಕು. ಎಟಿಎಂ ಇಂದ 100 ಪಾಯಿಂಟ್ಸ್ ಮೇಲೆ ಇದು ಕಾಲ್ ಮನೆ, ಇದು ನಾವು ಕಾಲ್ಸ್ ಮನೆ ಅಂತ ಹೇಳ್ತೀವಿ, ಇದು ಪುಟ್ ಮನೆ ಅಂತ ಹೇಳ್ತೀವಿ. ಈ ತರ ಇರ್ಬೇಕು. ಅವ್ರ ಮನೇಲಿ ಅವ್ರು ಸ್ಟ್ರಾಂಗ್ ಆಗಿರ್ಬೇಕಪ್ಪ ಅಲ್ವಾ, ಅವ್ರ ಮನೇಲಿ ಅವ್ರು ಸ್ಟ್ರಾಂಗ್ ಆಗಿರ್ಬೇಕು. ಬಟ್ ಏನಾಗ್ತಿದೆ, ಕಂಪೀಟಿಂಗ್ ಇದೆ ವಾಲ್ಯೂಮ್. ಅಂದ್ರೆ ಪುಟ್ಸ್ ಅದನ್ನ ಪುಷ್ ಮಾಡಬೇಕು, ಅದನ್ನ ಕೆಳಗೆ ತಗೊಂಡ್ ಬರ್ಬೇಕು, ಅವ್ರ ಮನೆ ಮಾಡ್ಬೇಕು ಅನ್ನೋದೊಂದು ಉದ್ದೇಶದಿಂದ ಅದನ್ನ ಪುಷ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ ಅಲ್ವಾ. ಸೊ ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದ್ದಾರೆ ಅಂತ ನನಗೆ ಕಾನ್ಫಿಡೆಂಟ್ ನಾನು ಹೇಳ್ಬೋದು. ಸರಿ, ಹೋದ್ರೆ ಅದು 300 ತನಕ ಹೋಗ್ಬೇಕಂತ ನನಗೊಂದು ಕಾನ್ಫಿಡೆನ್ಸ್ ಸಿಗ್ತಿದೆ. ಏನಾಗಿದೆ ಪ್ರೈಸ್ 300 ತನಕ ಹೋಗಿದೆ. ಓಕೆ, ಫಸ್ಟ್ ಕ್ಯಾಂಡಲ್ ನಮಗೆ 200 ಕೆಳಗೆ ಇತ್ತು, ಅಲ್ಲಿಂದ 300 ಹೋಗ್ಬೇಕಂತ ನಮ್ಗೆ ಗೊತ್ತಾಗಿತ್ತು. 300 ತನಕ ಹೋಗಿದೆ ಅದು. ಓಕೆ, ಇದ್ರಲ್ಲಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಇವಾಗ ಏನಾಗ್ಬೇಕು, ಮಾರ್ಕೆಟ್ ಇದು ಕೆಳಗ್ ಬರ್ಬೇಕು ಸರ್. ಮಾರ್ಕೆಟ್ ಬೀಳ್ಬೇಕು. ಎಷ್ಟು ದೂರ ಹೋಗ್ಬೋದು? 24 400 24 24 550 24 200 550 ಸಾರಿ ಸರ್ 24 150 150 ಅಂತೂ ಹೇಳ್ತಿದ್ದೀರಾ. 150 ತನಕ ಹೋಗ್ಬೋದು ಅಂತ ಹೇಳ್ತಿದ್ದೀರಾ. ಇಲ್ಲಿ 24 150 ಬಂದಿದೆ. ಓಕೆ, ಅಲ್ಲಿಂದ ರಿವರ್ಸಲ್ ತಗೊಂಡಿದೆ. ಇವಾಗ ಈ ರಿವರ್ಸಲ್ ನ ಏನ್ ಮಾಡೋದು? ಕೆಳಗಂತೂ ಬಂದಿದೆ, ಈ ರಿವರ್ಸಲ್ ನ ಏನ್ ಮಾಡ್ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಡೇಟಾ ನೋಡ್ಕೊಂಡು ಯಾವ ತರ ಅನಲೈಸ್ ಮಾಡ್ಬೇಕಂತಂದ್ರೆ ಇದನ್ನ ನೋಡ್ಕೊಂಡು ಏನಾಗ್ತಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಕರೆಕ್ಟ್? ಈ ರಿವರ್ಸಲ್ ನ ನಾವು ಏನಾದ್ರು ಮಾಡಕ್ಕಾಗತ್ತಾ? ನಮ್ಗೆ ಗೊತ್ತಾಗುತ್ತೆ. ರಿವರ್ಸಲ್ ಬಂದಾಗ ನಾವೇನಾದ್ರು ಮಾಡಕ್ಕಾಗತ್ತಾ ಅನ್ನೋದನ್ನ ಒಂದ್ಸತಿ ನಾವು ನೋಡೋಣ. ಓಕೆ, ಇವಾಗ ಏನಾಗುತ್ತೆ, ಇನ್ನೊಂದು ನೆನ್ಪಿಟ್ಕೊಳ್ಳಿ. ನೀವು ಈ ಡೇಟಾ ನೋಡ್ಬೇಕಾದ್ರೆ ಇದು ಪ್ರತಿಯೊಂದು ನಿಮಿಷದಲ್ಲಿ ಆ ಮಿನಿಟ್ ಅಲ್ಲಿ ಯಾವ ತರ ಅದು ಬಿಲ್ಡ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಬಿಟ್ಟು ಇವ್ರು ಇನ್ನೂ ಇನ್ಕ್ರೀಸ್ ಆಗ್ತಿದಾರ ಡಿಕ್ರೀಸ್ ಆಗ್ತಿದಾರ ಅಂತ ಗೊತ್ತಾಗಲ್ಲ. ಈ ಚಾರ್ಟ್ ಅಲ್ಲಿ ಅದೇ ದೊಡ್ಡ ಪ್ರಾಬ್ಲಮ್. ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು 930 ಡೇಟಾ ನೋಡಿದ್ರೆ ಈ 300 ಈ 24,300 ಅಲ್ಲಿ ಈ 1.4 ಮಿಲಿಯನ್ ಕಮ್ಮಿ ಆಗ್ತಿದ್ಯಾ ಜಾಸ್ತಿ ಆಗ್ತಿದ್ಯಾ? 2 ನಿಮಿಷದ ಮುಂಚೆ ಇದು ಜಾಸ್ತಿ ಇತ್ತಾ ಕಮ್ಮಿ ಇತ್ತಾ? ಈ 4 ಲಕ್ಷ ಇದೆಯಲ್ಲ, 4.5 ಲಕ್ಷ ಇದೆಯಲ್ಲ, ಇದು ಕಮ್ಮಿ ಇತ್ತಾ ಜಾಸ್ತಿ ಇತ್ತಾ? ಅದು ಗೊತ್ತಾಗಲ್ಲ. ಅದು ಗೊತ್ತಾಗ್ಬೇಕು ಅಂತಂದ್ರೆ ನಾವು ಡೆಫಿನೆಟ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೈವ್ ಅಲ್ಲೂ ನಿಮ್ಗೆ ಅದು ಕ್ಲಿಕ್ ಮಾಡಿದ್ರೆ ಈ ತರ ಡೇಟಾ ಬರುತ್ತೆ. ಇದು 2 ತೆಗೆದು ಬಿಡ್ತೀನಿ, ಈ ತರ ಡೇಟಾ ಬರುತ್ತೆ. ಅಂದ್ರೆ 930 ತನಕ ಒಂದ್ ವೇಳೆ ಲೈವ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ನಿಮ್ಗೆ 930ಗೆ ಈ ತರ ಸಿಗುತ್ತೆ ನಿಮ್ಗೆ. ಅಂದ್ರೆ ಕಾಲ್ ಸ್ವಲ್ಪ ಕಮ್ಮಿ ಆಗಿತ್ತು, ಅದಾದ್ಮೇಲೆ ಪುಟ್ ಕಾಲ್ ಬಿಲ್ಡ್ ಆಗ್ತಿದೆ, ಪುಟ್ ಬಿಟ್ಬಿಡ್ತಿದ್ದಾರೆ ಪೊಸಿಷನ್ ನ. ಅರ್ಥ ಆಯ್ತಾ? ಪುಟ್ಸ್ ಪೊಸಿಷನ್ ನ ಎಲ್ಲೂ ಇಬ್ರು ಸೆಲ್ಲರ್ಸ್ ನೆನ್ಪಿಟ್ಕೊಳ್ಳಿ. ಈ ಲೈನ್ ಏನಂತಂದ್ರೆ ಸೇಮ್ ಇದೇ ಡೇಟಾ. ಇಲ್ಲಿ ನೀವು ಆ ನಿಮಿಷದಲ್ಲಿ ಆ ಟೈಮಿಗೆ ಯಾವ ತರ ವಾಲ್ಯೂಮ್ ಇದೆ ಅಂತ ತೋರಿಸುತ್ತೆ ಬಿಟ್ರೆ ಅದು ಯಾವ ತರ ಬಿಲ್ಡ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಬಾರಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೀವು ಹಿಸ್ಟಾರಿಕಲ್ ಡೇಟಾ ನೋಡ್ತಿದ್ದೀರಾ, ಅದಕ್ಕೆ ಏನಾಗುತ್ತೆ, ಅದು ಪೂರ್ತಿ ದಿವಸ ಡೇಟಾ ತೋರಿಸುತ್ತೆ ನಿಮ್ಗೆ. ಓಕೆ, ಯಾವ ತರ ಬೆಳಗ್ಗೆಯಿಂದ ಸಂಜೆ ತನಕ ಯಾವ ತರ ಬಿಲ್ಡ್ ಆಗಿದೆ ಅನ್ನೋದು ಪೂರ್ತಿ ನಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಸೇಮ್ ಅದೇ ಡೇಟಾನ ಇಲ್ಲಿ ನಾವು ಡಿಫರೆಂಟ್ ರೀತಿಯಲ್ಲಿ ತೋರಿಸ್ತಿದ್ವಿ. ಫಾರ್ ಎಕ್ಸಾಂಪಲ್ 915 ನೋಡೋಣ. 915 ನೋಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. 915 ಅಲ್ಲಿ ಕಾಲ್ಸ್ ಎಷ್ಟಿದ್ದಾರೆ, ಪುಟ್ಸ್ ಎಷ್ಟಿದ್ದಾರೆ? ಕಾಲ್ಸ್ ಬಂದ್ಬಿಟ್ಟು 4.5 ಲಕ್ಷ, ಪುಟ್ಸ್ ಎಷ್ಟಿದೆ 1 ಲಕ್ಷ ಅಲ್ವಾ? 24,300 ಅಲ್ಲಿ 4.5 lakhs 1 lakh ಅಂತಿದೆ. 24,300 ಅಲ್ಲಿ 4.5 lakhs 1 lakh ಇದೆಯಲ್ಲ, ಸೇಮ್ ಇದೆಯಲ್ಲ ವಾಲ್ಯೂಮ್ ನೋಡಿ. 4,58,000 4,58,000 ಸೇಮ್ ಇದೆ ಅಲ್ವಾ? ಓಕೆ, ಅದನ್ನೇ 930 ನೋಡೋಣ. ನಿಮ್ಗೆ ಇದೇ ಡೇಟಾನ ಅಲ್ಲಿ ಏನಂತಂದ್ರೆ ಪೂರ್ತಿ ದಿವಸದಲ್ಲಿ ಇದು ನೋಡಿ 14 lakhs ಇದೆ, ಇದು 4,45,000 ಇದೆ. ನೋಡಿ 14 lakhs 4,45,000 ಸೇಮ್ ವಾಲ್ಯೂಮ್, ಚೇಂಜ್ ಏನೂ ಇರಲ್ಲ. ಬರೀ ಏನಂತಂದ್ರೆ ಇದು ಬಿಲ್ಡ್ ಮಾಡ್ತಿದಾರ ಕಮ್ಮಿ ಆಗ್ತಿದೆ ಅನ್ನೋದು ನೋಡೋದು ಈಸಿ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಕ್ಲಿಯರ್ ಅಲ್ವಾ? ಇದು ಕಾಲ್ ಸೆಲ್ ವಾಲ್ಯೂಮ್, ಇದು ಪುಟ್ ಸೆಲ್ ವಾಲ್ಯೂಮ್. ಇವಾಗ ನಾನೊಂದು ಕ್ವೆಶ್ಚನ್ ಕೇಳ್ತೀನಿ. ನೀವು ಆಪ್ಷನ್ ಬಯರ್ ಆಗಿದ್ರೆ ಕಾಲ್ ಆರ್ ಪುಟ್ ಎರಡು ಸಪರೇಟ್ ಆಗಿ ನೋಡೋಣ. ಇದು ಸೆಲ್ಲರ್ಸ್ ವಾಲ್ಯೂಮ್ ಅಂತ ನಾನು ಹೇಳ್ತಿದ್ದೀನಿ. ಸೆಲ್ ವಾಲ್ಯೂಮ್ ಜಾಸ್ತಿ ಆಗ್ತಿರ್ಬೇಕಾದ್ರೆ ನೀವು ಬೈ ಮಾಡ್ತೀರಾ, ಇಲ್ಲ ಸೆಲ್ ವಾಲ್ಯೂಮ್ ಕಮ್ಮಿ ಆಗ್ಬೇಕಾದ್ರೆ ನೀವು ಬೈ ಮಾಡ್ತೀರಾ? ಸಿಂಪಲ್ ಕ್ವೆಶ್ಚನ್. ಕಾಲ್ ಇದೆ, ಪುಟ್ ಇದೆ. ಸೆಲ್ಲರ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಿದ್ದಾರೆ, ಸೆಲ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿದೆ, ಸೆಲ್ ವಾಲ್ಯೂಮ್ ಕಮ್ಮಿ ಆಗ್ತಿದೆ. ಸೊ ಜಾಸ್ತಿ ಆಗ್ಬೇಕಾದ್ರೆ ಕಾಲ್ ಬೈ ಮಾಡ್ತೀರಾ, ಇಲ್ಲ ಕಮ್ಮಿ ಆಗ್ಬೇಕಾದ್ರೆ ಪುಟ್ ಬೈ ಮಾಡ್ತೀರಾ? ನಿಮ್ ಪ್ರಕಾರ ಏನಾಗ್ಬೇಕು? ಕಮ್ಮಿ ಆಗ್ಬೇಕು ಸರ್. ಜಾಸ್ತಿ ಆಗ್ಬೇಕಾದ್ರೆ ಮಾಡ್ತೀವಿ. ಜಾಸ್ತಿ ಆಗ್ಬೇಕಾದ್ರೆ ಹೇಳಿ. ಕಾಲ್ ಸೆಲ್ ಮೇಲ್ ಹೋಗ್ತಾ ಇದೆ ಅಂದ್ರೆ ಪುಟ್ ಬೈ ಮಾಡ್ತೀವಿ ಸರ್. ಮೇಲ್ ಅದು ಹೋಗ್ತಾ ತಪ್ಪು ಇದ್ರೆ. ಮಾಡಬೇಡಿ, ಅದು ತಪ್ಪು ಮಾಡಬೇಡಿ. ಕಾಲ್ ಸೆಲ್ ಮೇಲ್ ಹೋಗ್ತಿದ್ರೆ ಪುಟ್ ಬೈ ಮಾಡ್ಬೇಕಂತ ಆ ತರ ಡಿಸೈಡ್ ಮಾಡಬೇಡಿ. ಪುಟ್ ಕೆಳಗ್ ಹೋಗ್ತಿದ್ರೇನೆ ಬೈ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಬಿಟ್ರೆ, ಕಾಲ್ ಮೇಲ್ ಹೋಗ್ತಿದ್ರೆ ನಾನು ಪುಟ್ ಬೈ ಮಾಡ್ತೀನಿ ಅಂತ ತಿಳ್ಕೊಬೇಡಿ. ಒಂದೊಂದ್ಸತಿ ಏನಾಗುತ್ತೆ, ಎರಡೂ ಪ್ರೀಮಿಯಂ ಬೀಳುತ್ತೆ. ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ. ಎರಡು ಕಡೆ ಪ್ರೀಮಿಯಂ ಬೀಳುತ್ತೆ, ಯಾಕಂದ್ರೆ ಇಬ್ರು ಸೆಲ್ ಮಾಡ್ತಾರೆ ಹೆವಿಲಿ. ಸೈಡ್ ವೇಸ್ ಹೋಗುತ್ತೆ, ಆ ಸ್ಟ್ರೈಕ್ ಅವ್ರು ಬಿಡಲ್ಲ, ಬಿಟ್ಕೊಡಕ್ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಏನಾಗುತ್ತೆ, ಎರಡು ಸೈಡ್ ಅಲ್ಲಿ ವಾಲ್ಯೂಮ್ ಮೆಲ್ಟ್ ಆಗುತ್ತೆ. ಸೊ ನೀವು ಬೈ ಮಾಡ್ಬೇಕಾದ್ರೆ ಕ್ಲಾರಿಟಿ ಇರ್ಲಿ.
ಯಾವ ಸೈಡ್ ನೀವು ಬೈ ಮಾಡ್ಬೇಕೋ ಆ ಸೈಡ್ ಅಲ್ಲಿ ಸೆಲ್ ವಾಲ್ಯೂಮ್ ಕಮ್ಮಿ ಆಗ್ತಾ ಇರಬೇಕು, ಇಲ್ಲ ಸೈಡ್ ಅಲ್ಲಿ ಇರಬೇಕು, ಜಾಸ್ತಿ ಆಗ್ಬಾರ್ದು, ರೈಸ್ ಆಗ್ಬಾರ್ದು. ಅದು ಇವನ್ ಸ್ಟಾಗ್ನೆಂಟ್ ಆದ್ರೂ ಅಂದ್ರೆ ಸೈಡ್ ವೇಸ್ ಅಲ್ಲಿ ಇದ್ರು ನಮಗೆ ಅಡ್ವಾಂಟೇಜ್. ಯಾಕಂತಂದ್ರೆ ಮಾರ್ಕೆಟ್ ಅಲ್ಲಿ ಬಯರ್ ಯಾವಾಗ್ಲೂ ಇರ್ತಾರೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ಎಷ್ಟು ಜಾಸ್ತಿ ಅಂತಂದ್ರೆ ಸೆಲ್ಲರ್ ಸೆಲ್ ಮಾಡ್ತಿದ್ರು ಪಾಪ ಎಷ್ಟೋ ಜನ ಬಯರ್ಸ್ ಇಲ್ಲೂ ಬೈ ಮಾಡ್ತಾನೆ ಇರ್ತಾರೆ ಅವರು. ಓಕೆ, ನಾವು ಮಾಡ್ಬೇಕಾಗಿದ್ದು ಏನಂತಂದ್ರೆ ಬಯರ್ಸ್ ನಮ್ ಜೊತೆ ಎನಿವೇಸ್ ಇದ್ದಾರೆ, ಸೆಲ್ಲರ್ ಸ್ಲೋ ಆದಾಗ ನಾವು ಬೈ ಮಾಡೋಣ ಪೊಸಿಷನ್ ಅಂತ ನೀವು ತಿಳ್ಕೊಬೇಕು. ಅವಾಗ ಏನಾಗುತ್ತೆ, ಬೇರೆ ಜನ ಬಯರ್ಸ್ ಎನಿವೆ ನಮ್ ಜೊತೆಲಿ ಇದ್ದಾರೆ, ಅವಾಗ ನಾವು ಬೈ ಮಾಡಿದ್ರೆ ನಮ್ಗೆ ಅಡ್ವಾಂಟೇಜ್ ಸಿಗುತ್ತೆ. ಓಕೆ, ಬೈ ಮಾಡ್ಬೇಕಾದ್ರೆ ಲೈನ್ ಒಂದ್ ವೇಳೆ ಮೇಲೆ ಹೋಗ್ಬೇಕಾದ್ರೆ ಲೈನ್ ರೈಸ್ ಆಗ್ತಿದ್ರೆ ಬೈ ಮಾಡ್ತೀರಾ, ಲೈನ್ ಡೌನ್ ಆಗ್ಬೇಕಿಲ್ಲ ಸೈಡ್ ವೈಸ್ ಆದಾಗ ಬೈ ಮಾಡ್ತೀರಾ? ಪುನಃ ಇನ್ನೊಂದ್ಸತಿ ಹೇಳಿ. ಡೌನ್ ಆಗ್ಬೇಕಾದ್ರೆ ಸರ್ ಕಂಪಲ್ಸರಿ ಡೌನ್ ಆಗ್ಬೇಕಾದ್ರೇನೆ ನಿಮ್ ಪೊಸಿಷನ್ ಡೌನ್ ಆಗ್ಬೇಕಾದ್ರೆ. ಓಕೆ, ಕಾಲ್ ಮೇಲೆ ಇದೆಯಲ್ಲ, ಕಾಲ್ ರೈಸ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಪುಟ್ ಬೈ ಮಾಡಕ್ ಆಗಲ್ಲ. ಅದಕ್ಕೆ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ನಿನ್ನೆ ಆಗಿದ್ದ ಎಕ್ಸಾಂಪಲ್ ನೋಡೋಣ. ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇತ್ತು, ಯಾವ ರೇಂಜ್ ಅಲ್ಲಿ? 800 ಅಲ್ಲಿ. 24,800 ನೋಡೋಣ. ಓಕೆ, ಸೊ ನಾನು ಇದನ್ನ ತೆಗೆದು ಬಿಡ್ತೀನಿ. ಓಕೆ, ಎಷ್ಟೋ ಜಾಗದಲ್ಲಿ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಇದು ಸ್ವಲ್ಪ ಸೈಡ್ ಆಗಿದೆ, ಬಟ್ ಎರಡು ರೈಸ್ ಆಗ್ತಿದೆ. ಕೆಲವೊಂದು ಜಾಗದಲ್ಲಿ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ ರೇಂಜ್ ಅಲ್ಲಿ ನೋಡಿ, ಕಾಲ್ ರೈಸ್ ಆಗ್ತಿದೆ, ಹಂಗಂತ ಹೇಳ್ಬಿಟ್ಟು ಪುಟ್ ಬೈ ಮಾಡ್ತೀರಾ? ಇಲ್ಲಿ ಇದು ಪೂರ್ತಿ ರೇಂಜ್ ಅಲ್ಲಿ ನೋಡೋಣ, ಒಂದೊಂದು ಜಾಗದಲ್ಲಿ ಬಿಟ್ಬಿಡೋಣ. ಓವರ್ ಆಲ್ ನೀವು ಇದನ್ನ ನೋಡಿದ್ರೆ, ಓಕೆ, ಇದನ್ನ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ. ನಮ್ಮ ಹತ್ರ ಇದು ಸಪರೇಟ್, ಇದು ಸ್ವಲ್ಪ ನಾಯ್ಸ್ ಇದೆ ಅಂತ ಹೇಳ್ಬಿಟ್ಟು ಇದ್ರಲ್ಲೂ ನಾವು ಸ್ಮೂತಿಂಗ್ ಲೈನ್ ಹಾಕಿದೀವಿ. ಇದೇನ್ ಮಾಡುತ್ತೆ, ಆ ನಾಯ್ಸ್ ಹೋಗ್ಬಿಟ್ಟು ಸ್ವಲ್ಪ ಈಸಿ ಆಗ್ಬಿಡುತ್ತೆ. ನಾಯ್ಸ್ ಇರಲ್ಲ ಇದರಲ್ಲಿ, ಸ್ವಲ್ಪ ಸ್ಲೋ ಆಗುತ್ತೆ. ಸ್ಮೂತ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಸ್ಲೋ ಆಗುತ್ತೆ. ವರ್ಲ್ಡ್ ಅಲ್ಲಿ ಯಾವುದೇ ಸ್ಮೂತಿಂಗ್ ಲೈನ್ ಅಂದ ತಕ್ಷಣ ಸ್ಲೋ ಆಗುತ್ತೆ, ನೋ ಪ್ರಾಬ್ಲಮ್. ಬಟ್ ಇದು ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಕ್ಕೆ, ಮೇಲೆ ಹೋಗ್ತಿದೆ ಕೆಳಗೆ ಹೋಗ್ತಿದೆ ಅಂತ. ಇವಾಗ ನೀವ್ ಹೇಳಿರೋ ಯಾರೋ ಒಬ್ರು ಹೇಳಿದ್ರಲ್ಲ, ಕಾಲ್ ಮೇಲ್ ಹೋಗ್ತಿದೆ ಪುಟ್ ಕೆಳಗಿದೆ, ಸೊ ಕಾಲ್ ರೈಸ್ ಆಗ್ತಿದೆ ಅಂತಂದ್ರೆ ನಾವು ಪುಟ್ ಬೈ ಮಾಡ್ಬೋದಂತ ನಿಮ್ ಡಿಸೈಡ್ ಮಾಡ್ಬಿಟ್ಟು ಪುಟ್ ಬೈ ಮಾಡ್ತೀರಾ? ನೀವೇ ಹೇಳಿ. ಕಾಲ್ ಮೇಲ್ ಹೋಗ್ತಿದೆ, ರೈಸ್ ಆಗ್ತಿದೆ, ಕಾಲ್ ಜಾಸ್ತಿ ಇದ್ದಾರೆ, ಅವರು ಜಾಸ್ತಿ ರೈಸು ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಪುಟ್ ಬೈ ಮಾಡ್ತೀರಾ? ಇಲ್ಲ ಸರ್, ಇಲ್ಲ. ಹಾ, ಸೊ ನಿಮಗೆ ಇವಾಗ ಅಡ್ವಾಂಟೇಜ್ ಏನಂತಂದ್ರೆ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಇದನ್ನ ನೀಟಾಗಿ ನೋಡ್ಕೊಂಡ್ರು ನಿಮ್ದು ಸೈಡ್ ವೈಸ್ ಮಾರ್ಕೆಟ್ ಎಷ್ಟೋ ಒಂದು ಟ್ರ್ಯಾಪ್ ಗಳು ನಿಮ್ದು ಆಟೋಮೆಟಿಕಲಿ ನಿಮ್ದು ಇದಾಗುತ್ತೆ. ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ATM ಸ್ಟ್ರೈಕ್ ಅಲ್ಲಿ ಇಬ್ರು 100% ರೈಸ್ ಆಗ್ತಾನೆ ಇರ್ತಾರೆ. ಯಾವುದೇ ಸೈಡ್ ವೈಸ್ ಮಾರ್ಕೆಟ್ ನೀವು ತಗೊಂಡ್ರು ಅವ್ರು ಕಂಪಲ್ಸರಿ ಎರಡೂ ಕಡೆ ರೈಸ್ ಆಗ್ತಾ ಇರುತ್ತೆ. ಆದ್ಮೇಲೆ ಯಾವುದೋ ಒಂದು ಸ್ಲೋ ಆಗುತ್ತೆ. ಸ್ಲೋ ಆದಾಗ ನಿಮ್ಗೆ ಚಾನ್ಸ್ ಸಿಗುತ್ತೆ ಬೈ ಮಾಡಕ್ಕೆ. ಪುನಃ ರೈಸ್ ಆಗ್ತಿದ್ಯಾ, ಬಿಟ್ಬಿಡಿ. ಯಾವಾಗ ಸ್ಲೋ ಆಗುತ್ತೋ ಆವಾಗ ನೀವು ಪೊಸಿಷನ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಲೋ ಆಯ್ತು, ಮೋಸ್ಟ್ ಲೈಕ್ಲಿ ಕೆಳಗಿಂದಿರೋನೇ ಬಿಡ್ಬೇಕು ಐಡಿಯಲ್ಲಿ, ಬಟ್ ಹೇಳಕ್ ಆಗಲ್ಲ, ಒಂದೊಂದ್ಸತಿ ಮೇಲೆ ಇರೋದು ಬಿಟ್ಬಿಡುತ್ತೆ. ನೀವು ಏನಂತಂದ್ರೆ ಯಾರು ಸ್ಲೋ ಆಗ್ತಿದಾರೆ ಅಂತ ನೋಡ್ಕೊಂಡು ಅಲ್ಲಿ ಪೊಸಿಷನ್ ತಗೊಂಡ್ರೆ ಆಯ್ತು ನಿಮ್ದು. ನಿನ್ನೆದೇ ಡೇಟಾ ನೋಡಿದ್ರು ಇಲ್ಲಿ ಯಾರಾದ್ರೂ ಒಂದ್ಸತಿ ಅದು 800 ಬಂದ್ ಮೇಲೆ 10 o'clock 10:15 ಏನೋ 800 ಬಂತು. 800 ಬಂದ್ ಮೇಲೆ ನಾವು 800 ಅನಲೈಸ್ ಮಾಡೋಣ. ಇದು ಮೇಲ್ ಹೋಗ್ತಿದೆ, ಎರಡು ಬೈ ಮಾಡ್ತೀರಾ? ಇಲ್ಲಿ ಯಾರಾದ್ರೂ ಇಲ್ಲಿ ಫಾರ್ ಎಕ್ಸಾಂಪಲ್ ಏನಾದ್ರು ಕಾಲ್ ಬೈ ಮಾಡ್ಬೋದಲ್ಲ, ಹೌದಲ್ವಾ? ಹೇಳಿ, ಇಲ್ಲಿ ಕಾಲ್ ಬೈ ಮಾಡಕ್ಕೆ ಏನಾದ್ರು ಚಾನ್ಸ್ ಇದೆ ನಿಮ್ಗೆ? ಸೈಡ್ ಆಗಿದೆ, ಸ್ವಲ್ಪ ಚಾನ್ಸ್ ಇದೆ, ಡನ್. ಕೆಳಗೆ ಬಂದಿದೆ, ಅದಾದ್ಮೇಲೆ ಪುನಃ ರೈಸ್ ಆಗ್ತಿದೆ, ಹಂಗೆ ಟ್ರೇಡ್ ಹಿಡ್ಕೊಂಡಿರ್ತೀರಾ, ಎಕ್ಸಿಟ್ ಮಾಡ್ತೀರಾ? ಎಕ್ಸಿಟ್ ಮಾಡ್ಬೇಕು. ಡನ್. ಇಲ್ಲಿ ಸ್ವಲ್ಪ ಕೆಳಗೆ ಬರ್ತಿದೆ, ಇವಾಗ ಏನ್ ಮಾಡ್ತೀರಾ? ಇಲ್ಲೇನಾದ್ರು ಚಾನ್ಸ್ ಇದೆಯಾ ಕಾಲ್ ಆರ್ ಪುಟ್ ಬೈ ಮಾಡಕ್ಕೆ? ಪುಟ್ ಬೈ ಮಾಡ್ಬೋದು. ಇಲ್ಲೇನು ಪುಟ್ ಬೈ ಮಾಡಕ್ ಚಾನ್ಸ್ ಇದೆ. ರೈಸ್ ಆಗ್ತಿದೆ, ಏನ್ ಮಾಡ್ತೀರಾ? ಎಕ್ಸಿಟ್ ಮಾಡ್ಬಿಡ್ತೀರಾ? ಅವ್ರು ರೈಸ್ ಆಗ್ತಿದ್ರೆ ನಿಮ್ಗೆ ಚಾನ್ಸ್ ಇಲ್ಲ ದುಡ್ಡು ಆಗೋದು. ಇವಾಗ ಕಾಲ್ ಕೆಳಗೆ ಹೋಗ್ತಿದೆ, ಮೋಸ್ಟ್ಲಿ ಇನ್ನೊಂದು ಟ್ರೇಡ್ ಸಿಗ್ಬಹುದು. ನಮ್ಗೆ ಗೊತ್ತಿಲ್ಲ ಯಾವ್ದು ಬಿಡ್ತಾನೆ, ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಚಾನ್ಸ್ ತಗೊಳ್ತಾನೆ ಇರ್ಬೇಕು ನಾವು. ಅದನ್ನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ ನಾನು ನಿಮ್ಗೆ. ಸೊ ಇವಾಗ ಈ ಟೈಮ್ ಅಲ್ಲಿ ತಗೊಂಡ್ರೆ ಕಾಲ್ ಬೈ ಮಾಡಕ್ಕೆ ಏನೋ ಚಾನ್ಸ್ ಇತ್ತು, ಅದನ್ನು ವರ್ಸ್ಟ್ ಕೇಸ್ ಸಿನಾರಿಯೋ ಲಾಸ್ ಆದ್ರೂ 1 or 2 rupees, ಇದನ್ನ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಲಾಸ್ ಆದ್ರೂ 1 or 2 rupees ಇಲ್ಲ, ಕಾಸ್ಟ್ ಅಲ್ಲಿ ಎಕ್ಸಿಟ್ ಮಾಡಕ್ಕೆ ಚಾನ್ಸ್ ಇತ್ತು. ಅದಾದ್ಮೇಲೆ ಪುಟ್ ಬಿಡ್ತು. ಇಲ್ಲೇನ್ ಮಾಡ್ತೀರಾ? ಕಾಲ್ ಬೈ ಮಾಡ್ತೀವಿ. ಇನ್ನೊಂದ್ಸತಿ ಹೇಳಿ, ಚಾರ್ಟ್ ನೋಡ್ಕೊಂಡು ಹೇಳಿ. ಪುಟ್ ಬೈ ಮಾಡ್ಬೋದು. ಹಾ, ಕಾಲ್ ರೈಸ್ ಆಗ್ತಿದೆ, ಪುಟ್ ಕೆಳಗ್ ಬೀಳ್ತಿದೆ, ಸೊ ಕಾಲ್ ಯಾಕೆ ಬೈ ಮಾಡ್ತೀರಾ? ಹಾ, ಸೊ ಇದು ಕೆಳಗೆ ಹೋಗ್ತಿದೆಯಲ್ಲ, ಸೊ ಪುಟ್ ಬೈ ಮಾಡ್ತೀರಾ ನೀವು. ಪುಟ್ ಬೈ ಮಾಡಿದಾಗ ಅದು ಕೆಳಗೆ ಹೋಗ್ತಿದೆಯಲ್ಲ, ಅಡ್ವಾಂಟೇಜ್ ನಿಮ್ಗೆ ಒಂದು ದೊಡ್ಡ ರೇಟ್ ಸಿಗುತ್ತೆ ನಿಮ್ಗೆ. ಅರ್ಥ ಆಯ್ತಲ್ವಾ? ಸೊ ಬೇಸಿಕಲಿ ನೀವು ನೋಡ್ಬೇಕೇನಂದ್ರೆ ಯಾರು ಸ್ಲೋ ಆಗ್ತಿದ್ದಾರೆ ATM ಸ್ಟ್ರೈಕ್ ಅಲ್ಲೇ ನೋಡ್ಬೇಕು. ಪ್ರೈಸ್ ಬಂದ್ಬಿಟ್ಟು 800 ಅಲ್ಲಿ ಇದ್ದಾಗ ನಾನು ಹೋಗ್ಬಿಟ್ಟು 950 ನೋಡ್ತೀನಿ ಅಂತಂದ್ರೆ ವರ್ಕ್ ಆಗಲ್ಲ. ಯಾಕಂತಂದ್ರೆ 950 ಅಲ್ಲಿ ಕಾಲ್ ತುಂಬಾ ಸ್ಟ್ರಾಂಗ್ ಇದೆ, ಪುಟ್ ಆಲ್ಮೋಸ್ಟ್ ಕೆಳಗೆ, ನಿಮ್ಗೆ ಗೊತ್ತೇ ಆಗಲ್ಲ ಅದು ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ATM ಸ್ಟ್ರೈಕ್ ಅಲ್ಲೇ ಅನಲೈಸ್ ಮಾಡಬೇಕು. ಅದನ್ನ ಬಿಟ್ಟು ನೀವು ಜಾಸ್ತಿ ದೂರ ಹೋಗ್ಬಿಟ್ಟು ಅನಲೈಸ್ ಮಾಡಕ್ ಆಗಲ್ಲ. 800 ಹತ್ರ ಇದ್ರೆ 800 ಅನಲೈಸ್ ಮಾಡ್ಬೇಕು. ನೀವು ಸೆಲ್ ಮಾಡೋದಿದ್ರೆ ಡೀಪ್ ಇನ್ ದ ಮನಿ ಸೆಲ್ ಮಾಡಿ, ಬೈ ಮಾಡೋದಾದ್ರೆ ಔಟ್ ಆಫ್ ದ ಮನಿ. ನಿಮ್ಗೆ ಬೈ ಮಾಡೋದು ಇಂಟ್ರೆಸ್ಟ್ ಇದ್ರೆ ಔಟ್ ಆಫ್ ದ ಮನಿನೂ ಬೈ ಮಾಡಬಹುದು. ಬಟ್ ನೀವು ಡಿಸೈಡ್ ಮಾಡೋದು, ನನ್ ಕಾಲ್ ಬೈ ಮಾಡ್ಬೇಕಾ ಪುಟ್ ಬೈ ಮಾಡ್ಬೇಕಾ ಡಿಸೈಡ್ ಮಾಡೋದು, ಅದು ಡೆಫಿನೆಟ್ಲಿ ಅದು ATM ಸ್ಟ್ರೈಕ್ ಅಲ್ಲೇ ಡಿಸೈಡ್ ಮಾಡ್ಬೇಕು ನೀವು. ಆಯ್ತಾ? ಸೊ ಪ್ರೈಸ್ ಇದು 800 ಹತ್ರ ಇತ್ತಲ್ವಾ 11 o'clock ಗೆ. ಸೊ 11 o'clock ಗೆ ಇದು ಮೇಲ್ ಹೋಗುತ್ತಾ ಕೆಳಗೆ? ಯಾರು ಅಂದ್ರೆ
ಕಾಲ್ ಸೆಲ್ ಕಮ್ಮಿ ಆಗತ್ತಾ ಪುಟ್ ಸೆಲ್ ಸ್ಲೋ ಆಗತ್ತಾ ಅಂತ ನೋಡ್ಬೇಕಾದ್ರೆ ನೀವು 24,800 ಸ್ಟ್ರೈಕ್ ಅನ್ನೇ ನೋಡ್ತಾ ಇರಬೇಕು ನೀವು. ಆ ಟೈಮ್ ಅಲ್ಲಿ ನೀವು 24,900 ಇಲ್ಲ 25,000 ಸ್ಟ್ರೈಕ್ ನೋಡಿದ್ರೆ ಉಪಯೋಗ ಇಲ್ಲ. ಪ್ರೈಸ್ ATM ಸ್ಟ್ರೈಕ್ ಪ್ರೈಸ್ ಇಲ್ಲಿ 11 o'clock ಅಲ್ಲಿ ATM ಸ್ಟ್ರೈಕ್ 800 ಇತ್ತು. ಸೊ ನೀವು ಅನಲೈಸ್ ಮಾಡಬೇಕಾದ್ರೆ ATM ಸ್ಟ್ರೈಕ್ ಅನ್ನೇ ಅನಲೈಸ್ ಮಾಡಬೇಕು ಬಿಟ್ಟು ನೀವು 900 ಇಲ್ಲ 25,000 24,700 600 ಅನಲೈಸ್ ಮಾಡಿದ್ರೆ ಉಪಯೋಗ ಇಲ್ಲ. ಯಾವಾಗ್ಲೂ ATM ಸ್ಟ್ರೈಕ್ ಅನ್ನ ನೋಡ್ತಾನೆ ಇರಬೇಕು. ನೀವು ಬೈ ಮಾಡ್ಬೇಕಾದ್ರೆ ನೀವು ಫಾರ್ ಎಕ್ಸಾಂಪಲ್ ಸೆಲ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಸೆಲ್ ಮಾಡ್ಬೇಕಾದ್ರೆ 600 ಇಲ್ಲ 500 ಸೆಲ್ ಮಾಡ್ತೀನಿ ಅಂತ ಮಾಡ್ತಾರೆ. ಮಾಡಿ ಪರವಾಗಿಲ್ಲ. ನೀವು ಪೊಸಿಷನ್ ತಗೋಬೇಕಾದ್ರೆ 600 ಇಲ್ಲ 500 ಸೆಲ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಬೈ ಮಾಡ್ಬೇಕಾದ್ರೆ 800 ಇಂದ 700 ಹೋಗ್ಬೇಕು, ನಾನು 700 ತಗೊಳ್ತೀನಿ ಬೈ ಮಾಡ್ತೀನಿ ಅಂತಂದ್ರೆ ತಗೊಳ್ಳಿ, ಔಟ್ ಆಫ್ ದ ಮನಿ, ನೋ ಪ್ರಾಬ್ಲಮ್. ಅದು ನಿಮ್ ಸ್ಟ್ರಾಟಜಿ. ಬಟ್ ಡಿಸೈಡ್ ಮಾಡೋದು ನಾನು ಯಾವ್ದು ಕಾಲ್ ಬೈ ಮಾಡ್ಬೇಕಾ ಪುಟ್ ಬೈ ಮಾಡ್ಬೇಕಾ ಡಿಸೈಡ್ ಮಾಡೋದು ನೀವು ಅದು ATM ಸ್ಟ್ರೈಕ್ ನೋಡ್ಬಿಟ್ಟು ಡಿಸೈಡ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಓಕೆ ಸರ್. ಸೊ ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ದೂರ ಇರೋ ಸ್ಟ್ರೈಕ್ ನೋಡ್ಕೊಂಡು ಅದು ಅನಲೈಸ್ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ATM ಸ್ಟ್ರೈಕ್ ಅಲ್ಲಿ ಅನಲೈಸ್ ಮಾಡ್ತಾ ಇರಿ, ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನಿಮಗೆ ಇದು ಗೊತ್ತಾಯ್ತು. ಇದ್ರಲ್ಲಿ ನಾನು 800 ಅಲ್ಲಿ ಇನ್ನೊಂದು ಆಪ್ಷನ್ ಇದೆ ನಮ್ಗೆ. ಇದ್ರಲ್ಲಿ ಏನ್ ಮಾಡಿದೀವಿ ನಾವ್ ಅಂತಂದ್ರೆ, ನಾನು ಹೇಳಿದ್ನಲ್ಲ ನಿಮ್ಗೆ ಬೈ ಡಿಫಾಲ್ಟ್ ಇದು ಬಂದ್ಬಿಟ್ಟು ಆಕ್ಚುಯಲ್ ಸೆಲ್ ವಾಲ್ಯೂಮ್. ಆವತ್ತಿನ ದಿವಸ ಸೆಲ್ಲರ್ಸ್ ಯಾವ ತರ ಬಿಹೇವ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀವಿ. ಸಿಮಿಲರ್ಲಿ ನಾವು ಸ್ಮೂತ್ಡ್ ಲೈನ್ ಒಂದು ಹಾಕಿದೀವಿ, ಇದು ಸ್ವಲ್ಪ ಈಸಿ ಆಗುತ್ತೆ ಅಂತ. ಅದೇ ತರ ನಾವು ನಿಮ್ಗೆ ಇದನ್ನ ಈ ಆಕ್ಚುಯಲ್ ಲೈನ್ ನಾವು ಕ್ಯಾಂಡಲ್ಸ್ ಅಲ್ಲಿ ಕನ್ವರ್ಟ್ ಮಾಡಿನೂ ತೋರಿಸ್ತಿದ್ವಿ. ಕ್ಯಾಂಡಲ್ಸ್ ಅಲ್ಲಿ ಕನ್ವರ್ಟ್ ಮಾಡೋದು ಯಾಕಂತಂದ್ರೆ, ದೊಡ್ಡದು ಯಾವ್ದಾದ್ರು ರೆಡ್ ಕ್ಯಾಂಡಲ್ ಬಂತಾ ಅಂದ್ರೆ ಕಾಲ್ಸ್ ಬಿಡ್ತಿದ್ದಾರೆ ಅಂತ ಒಂದು ಗೊತ್ತಾಗತ್ತೆ. ಸೊ ನೀವು ಪ್ರಿಪೇರ್ ಆಗ್ಬಹುದು, ಓಕೆ ಒಂದ್ ಬಿಗ್ ರೆಡ್ ಕ್ಯಾಂಡಲ್ ಬಂತು, ಮೇ ಬಿ ಕಾಲ್ಸ್ ಬಿಡ್ತಾರೇನೋ, ನನ್ಗೆ ಏನಾದ್ರು ಪೊಸಿಷನ್ ಸಿಕ್ಕಿದ್ರೆ. ಆದ್ರೂ ನೀವು ರೈಸ್ ಆಗ್ತಿದ್ರೆ ಬೈ ಮಾಡಲ್ಲ, ಪುನಃ ಏನಾದ್ರು ಪೊಸಿಷನ್ ಸಿಕ್ಕಿದ್ರೆ ಇಲ್ಲಿ ಬೈ ಮಾಡಕ್ಕೆ ಟ್ರೈ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ಗೆ ಏನಾಗುತ್ತೆ, ನೀವು ಡೇ ಟೈಮ್ ಅಲ್ಲಿ ನೋಡಿದಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಲೈನ್ ರೈಸ್ ಆಗ್ತಿದ್ಯಾ ಬೀಳ್ತಿದ್ಯಾ ಹೇಳಿ ನೀವೇ? ಡೌನ್ ಆಗ್ತದೆ. ಇಲ್ಲ, ರೈಸೇ ಆಗ್ತಿದೆ. ಇದು ಬರೀ ಒಂದು ಲಾಸ್ಟ್ ಮಿನಿಟ್ ಅಲ್ಲಿ ಸ್ವಲ್ಪ ಕರ್ವ್ ಡೌನ್ ಆಗಿದೆ ಬಿಟ್ಟು ಇದು ರೈಸ್ ಆಗ್ತಿತ್ತಲ್ವಾ? ಹೌದು. ಸೊ ಒಂದೆರಡು ಕ್ಯಾಂಡಲ್ ಬಿಟ್ಟು ನಾವು ಟ್ರೈ ಮಾಡೋಣ ಅಂತ ನೋಡ್ತೀವಿ. ಒಂದೆರಡು ಕ್ಯಾಂಡಲ್ ಬಿಟ್ಟು ಪುನಃ ಮೇಲ್ ಬರ್ತಿದೆ, ಬರ್ಲಿ. ಓಕೆ, ಇವಾಗ ಕೆಳಗೆ ಏನಾದ್ರು ಹೋದ್ರೆ ಇವಾಗ ನನ್ಗೆ ಏನಾದ್ರು ಚಾನ್ಸ್ ಇರ್ಬೋದು. ಇಲ್ಲ, ಇಲ್ಲಿಂದ ಕೆಳಗೆ ಹೋಗ್ತಿದ್ರೆ ಇನ್ನೊಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂತು, ಅಲ್ಲೇನಾದ್ರೂ ಒಂದೆರಡು ಕ್ಯಾಂಡಲ್ ಬ್ಲೂ ಬರ್ತಿದೆ, ಗ್ರೀನ್ ಬರ್ತಿದೆ ಅಂತಂದ್ರೆ ಅಲ್ಲಿಂದ ನಾನು ಸೆಲ್ ಮಾಡ್ತೀನಿ. ಓಕೆ, ನಾನು ಲೈನ್ ಇಂದಾನೇ ಸೆಲ್ ಮಾಡ್ಬೇಕಿಲ್ಲ, ಬೈ ಮಾಡ್ಬೇಕಂತ ಕಂಪಲ್ಸರಿ ಏನಿಲ್ಲ. ಬಟ್ ಈ ಲೈನ್ ಸ್ವಲ್ಪ ಸ್ಮೂತ್ ಆಗ್ಬೇಕು ಅನ್ನೋದು ನಂದು ಇಂಟೆನ್ಷನ್. ಈ ಲೈನ್ ಕೆಳಗೆ ಅಟ್ಲೀಸ್ಟ್ ಕೆಳಗೆ ಹೋಗ್ಬೇಕು, ಡೌನ್ ಆಗ್ಬೇಕು ಇಮಿಡಿಯೇಟ್ಲಿ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಂಗೆ ಸ್ಮೂತ್ ಆಗ್ಬಿಟ್ಟು ಪುನಃ ಕೆಳಗೆ ಬರ್ತಾ 11-16 ನಾನು ಕಾಲ್ ಬೈ ಮಾಡಕ್ಕೆ ಒಂದು ಚಾನ್ಸ್ ಇತ್ತಪ್ಪ. ನನಗೆ ಸ್ಟಾಪ್ ಲಾಸ್ ಏನು ಇದರಲ್ಲಿ ಬೆಸ್ಟ್ ಏನಂತಂದ್ರೆ ನಿಮ್ಗೆ ಸ್ಟಾಪ್ ಲಾಸ್ ಸಿಗುತ್ತೆ. 11-16 ನಾವು ಬೈ ಮಾಡ್ತಿದೀವಿ, ಯಾವುದು ಕಾಲ್ ಬೈ. ನಮ್ದು ಸ್ಟಾಪ್ ಲಾಸ್ ಏನ್ ಗೊತ್ತಾ, ಅಲ್ಲ ಆ ರೆಡ್ ಬಂದ್ಬಿಟ್ಟು ಕೆಳಗೆ ಹೋಗಿದೆಯಲ್ಲ. ಸೊ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಆ ರೆಡ್ ಟಾಪ್ ಆರ್ ನನ್ಗೆ ಅದು ಇಲ್ಲಂದ್ರೆ ಈ ರೇಂಜ್ ಬ್ರೇಕ್ ಆದ್ರೆ ನಾನು ಸ್ಟಾಪ್ ಲಾಸ್ ಅಂತ ತಿಳ್ಕೊಬಹುದು. ಬಟ್ ಇವಾಗ ಈ ಲೈನ್ ಕೆಳಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ನನಗೆ ವಾಪಸ್ ಆ ಲೈನ್ ಇದೆಯಲ್ಲ 2.6 ಮಿಲಿಯನ್, ಆ 2.6 ಮಿಲಿಯನ್ ಟಚ್ ಆದ್ರೂ ನಾನು ಎಕ್ಸಿಟ್ ಮಾಡ್ತೀನಿ. ನನ್ಗೆ ಅಷ್ಟು ರಿಸ್ಕೇ ಬೇಡ. ಇವಾಗ ನೋಡೋಣ, ಕೆಳಗೆ ಹೋಗ್ತಿದೆ, ಟಚ್ ಆಗಿಲ್ಲ, ಕೆಳಗೋಯ್ತು, ಟಚ್ ಆಗಿಲ್ಲ, ಕೆಳಗೋಯ್ತು, ಗುಡ್. ನನ್ಗೆ ಏನಾದ್ರು ಪ್ರಾಫಿಟ್ ಇದ್ರೆ ಅದರಲ್ಲಿ ಎಕ್ಸಿಟ್ ಆಗ್ಬೇಕು. ಇಲ್ಲ, ವರ್ಸ್ಟ್ ಕೇಸ್ ಸಿನಾರಿಯೋ ನಾನು ಇಲ್ಲಿ ಎಕ್ಸಿಟ್ ಆಗ್ಬೇಕು, ನನಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದ್ಸತಿ ನೋಡ್ತೀನಿ ಫಾರ್ ಎಕ್ಸಾಂಪಲ್. ಬೇಕಾದ್ರೆ ಇನ್ನೊಂದು ಟ್ರೇಡ್ ತಗೊಳ್ಳೋದು, ಇಲ್ಲ ಅಂದ್ರೆ ಅಲ್ಲಿಂದ ನಾನು ಬಿಟ್ಬಿಡೋದು, ಏನೋ ಒಂದು ನಾನು ಮಾಡ್ಬೇಕು. ಮೇಲೋಯ್ತಾ, ನಂದಾಯ್ತು, ನಂದು ಸ್ಟಾಪ್ ಲಾಸ್ ಹಿಟ್ ಆಯ್ತು. ಏದರ್ ನನ್ನ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ಬೇಕಾಗಿತ್ತು, ಇಲ್ಲ ಅಂತಂದ್ರೆ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಟ್ಟು ಎಕ್ಸಿಟ್ ಆಗ್ಬೇಕು. ಎಂಟ್ರಿ ಯಾವಾಗ ತಗೊಂಡಿದ್ವಿ ನಾವು 11-16ಗೆ. ವರ್ಸ್ಟ್ ಕೇಸ್ ಸಿನಾರಿಯೋ ಎಕ್ಸಿಟ್ ಯಾವಾಗ 11-45ಗೆ. ನಿಮ್ದು ಸ್ಟಾಪ್ ಲಾಸ್ ಎಷ್ಟಿರುತ್ತೆ ನೋಡೋಣ, ಓಕೆನಾ? 11-16 to 11-44, 11-45. ಓಕೆ, ATM ಸ್ಟ್ರೈಕೇ ತಗೊಳ್ಳೋಣ. ಎಷ್ಟಕ್ಕೆ ಸಿಕ್ತು? 76 rupees. ಓಕೆ, ನೀವು ಪ್ರಾಫಿಟ್ ಬುಕ್ ಮಾಡ್ಕೊಂಡಿಲ್ಲ. ಓಕೆ, ಒಂದ್ ವೇಳೆ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು. 76-77 rupees ಆಗ್ಲಿಲ್ಲ. 44 ಎಷ್ಟಿದೆ? 70 rupees. ಇದು ಸ್ವಲ್ಪ ಆಕ್ಚುಲಿ ಜಾಸ್ತಿನೇ ಆಗಿದೆ. ಐಡಿಯಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಷ್ಟು ದೂರ ನೀವು ವೇಟ್ ಮಾಡಲ್ಲ. ರಿವರ್ಸಲ್ ಅಲ್ಲಿ ಟ್ರೈಲಿಂಗ್ SL ಮಾಡ್ಕೊಂಡು ನೀವು ಎಕ್ಸಿಟ್ ಕಾಸ್ಟ್ ಅಲ್ಲಿ ಎಕ್ಸಿಟ್ ಮಾಡಿದ್ರು, ಬಿಕಾಸ್ ಕಾಸ್ಟ್ ಇಂದ ಮೇಲೆ ಹೋಯ್ತಲ್ಲ, ಕಾಸ್ಟ್ ಅಲ್ಲಿ ಎಕ್ಸಿಟ್ ಆದ್ರೂ ಒಳ್ಳೆ ದೊಡ್ಡ ರೆಡ್ ಕ್ಯಾಂಡಲ್ ಬಂದಿದೆ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಕೆಳಗೆ ಬಂದಿದೆ, ನೀವು ಐಡಿಯಲಿ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ಆಗ್ಲಿಲ್ಲ ಅಂತ ಅಂದ್ರೂ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಇದು ಇಲ್ಲಿಂದನೇ ವಾಪಸ್ ಬಂದ್ರೆ ನಿಮ್ಗೆ 1 ಇಲ್ಲ 2 ರೂಪಾಯಲ್ಲಿ ನಿಮ್ಗೆ ಲಾಸ್ ಆಗುತ್ತೆ ಬಿಟ್ರೆ ಅದಕ್ಕಿಂತ ಜಾಸ್ತಿ ನಿಮ್ಗೆ ಸ್ಟಾಪ್ ಲಾಸ್ ಸಿಗಲ್ಲ. ಅದರಲ್ಲಿ 2 ಇಲ್ಲ 3 ರೂಪಾಯಿದಲ್ಲಿ ಅಲ್ಲೇ ಹೇಳ್ಬಿಡುತ್ತೆ ಅದು, ಅದಕ್ಕಿಂತ ಜಾಸ್ತಿ ನಿಮ್ಗೆ ಲಾಸ್ ಆಗಲ್ಲ. ಒಂದ್ ವೇಳೆ ಇದನ್ನ ನೀವು ನೀಟಾಗಿ ಫಾಲೋ ಮಾಡ್ಕೊಂಡು ನೀವು ಇದನ್ನ ಟ್ರೇಡ್ ಮಾಡಕ್ಕೆ ನೀವು ಟ್ರೈ ಮಾಡಿದ್ರೆ. ಯಾಕಂತಂದ್ರೆ ಲೈನ್ ಜಾಸ್ತಿ ದೂರ ಏನಿಲ್ವಲ್ಲ, ಕೆಳಗೆ ಬರ್ತಿದೆ, ಹೋಗ್ಬೇಕಲ್ಲ ಕೆಳಗೆ, ಹೋಗ್ಲಿಲ್ಲ, ಪುನಃ ವಾಪಸ್ ಬಂತು, ಎಕ್ಸಿಟ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಟ್ರೇಡ್ ಏನಾದ್ರು ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ. ಅರ್ಥ ಆಯ್ತಾ? ಏನಾದ್ರು ಕ್ವಶನ್ ಇದೆಯಾ? ಇದು ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಂಟ್ರಿ ನಿಮ್ಗೆ ಗೊತ್ತಾಗ್ತಿದೆ, ಸಿಮಿಲರ್ಲಿ ಸ್ಟಾಪ್ ಲಾಸ್ ಗೊತ್ತಾಗ್ತಿದೆ. ಕ್ವಶನ್ಸ್ ಇದೆ ಏನಾದ್ರು? ಹೇಳಿ. ನೋ ಕ್ವಶನ್. ಓಕೆ, ಬೇರೆ ಯಾರಾದ್ರೂ
ಅರ್ಥ ಆಗ್ತಿದೆಯಲ್ಲ? ಇದನ್ನ Yes, sir. ನಾನು ಪೂರ್ತಿ ಅಗೇನ್ ನಾನು ಹೇಳಿದ್ದು ಪುನಃ ರಿಪೀಟ್ ಮಾಡ್ತೀನಿ. ಇದನ್ನೇ ಪೂರ್ತಿ ಸ್ಟ್ರಾಟಜಿ ಅಂತ ತಿಳ್ಕೊಂಡು ನೀವು ಹೋಗಕ್ಕಾಗಲ್ಲ. ಇದನ್ನ ಬೇರೆ ಬೇರೆ ದಿವಸ ಡಿಫ್ರೆಂಟ್ ಡೇಸ್ ಯಾವ ತರ ವರ್ಕ್ ಆಗಿದೆ ಅಂತ ನೀವು ಓನ್ ಆಗಿ ಚೆಕ್ ಮಾಡ್ಕೊಂಡು, ನೀವು ಓನ್ ಆಗಿ ಅನಲೈಸ್ ಮಾಡ್ಬಿಟ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡು ಲೈವ್ ಅಲ್ಲೂ ಒಂದು ವಾರ 2 ವಾರ ನೀವು ಅನಲೈಸ್ ಮಾಡಿ. ಮಾರ್ಕೆಟ್ ಎಲ್ಲೂ ಹೋಗಲ್ಲ, ನೀವು ಎಲ್ಲೂ ಹೋಗಲ್ಲ, ಮಾರ್ಕೆಟ್ ಎಲ್ಲೂ ಹೋಗಲ್ಲ, ಪ್ಲಾಟ್ಫಾರ್ಮ್ ಎಲ್ಲೂ ಹೋಗಲ್ಲ. ಸೊ ಬಹಳ ಟೈಮ್ ಇದೆ. ನಿಮ್ಗೆ ಒಂದ್ ವೇಳೆ ಒಂದ್ ಒಳ್ಳೆ ಸ್ಟ್ರಾಟಜಿ ಸಿಕ್ತು, ಸ್ಕಿಲ್ ಸಿಕ್ತು, ನಾನು ಮಾಡ್ಬೋದಂತ ಕಾನ್ಫಿಡೆನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ 1 ವರ್ಷ ಸಾಕು ನಿಮ್ಗೆ ಒಳ್ಳೆ ಕ್ಯಾಪಿಟಲ್ ಬಿಲ್ಡ್ ಮಾಡ್ಕೊಳ್ಳಕ್ಕೆ. ಓಕೆ, ಸೊ ಡೌಟ್ಸ್ ಇಲ್ಲ ಅಂತ ತಿಳ್ಕೊಳ್ತೀವಿ. ಇವಾಗ ಪುಟ್ ಅಲ್ಲಿ ನೋಡೋಣ. ಪುಟ್ ಅಲ್ಲಿ ಕೊನೆಗೆ ಏನಾಯ್ತು, ಒಂದು ಪೆಕ್ಯುಲಿಯರ್ ಸಿನಾರಿಯೋ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪುಟ್ ಅಲ್ಲಿ ಓಕೆ, ಇದು ಕೆಳಗೆ ಬಂತು, ಬೈ ಮಾಡ್ತೀರಾ ಇಲ್ಲಿ ಯಾರಾದ್ರೂ? ಮಾರ್ನಿಂಗ್ ಟೈಮಲ್ಲಿ ನೋಡಬೇಡಿ, 9:30 ತನಕ. ಅದನ್ನು ಹೇಳ್ತೀನಿ, ಟಿಲ್ 9:30 ಇದು ಅಷ್ಟು ನೀಟಾಗಿ ವರ್ಕ್ ಆಗಲ್ಲ. 9:30 ಆದ್ಮೇಲೆ ನೋಡಿ ವಾಲ್ಯೂಮ್ ಕ್ಯಾಂಡಲ್ಸ್ ನ. ಮಾರ್ನಿಂಗ್ ಟೈಮಲ್ಲಿ ಮೋಸ್ಟ್ಲಿ ಎಲ್ಲಾ ಕಡೆ ಮೇಲೆ ಹೋಗ್ತಾನೆ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ಇದನ್ನ ನೋಡಬೇಡಿ ಅಂತಾನೆ ಹೇಳ್ತೀನಿ ನಾನು. ಅದಾದ್ಮೇಲೆ ನೋಡೋಣ, ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂತು, ಇಲ್ಲಿ ಯಾರಾದ್ರೂ ಪುಟ್ ಬೈ ಮಾಡ್ತೀರಾ? ಎನಿವನ್? ಇಲ್ಲ ನಾನಂತೂ ಐಡಿಯಲ್ಲಿ ವೆಯ್ಟ್ ಮಾಡ್ತೀನಿ. ಬಟ್ ಒಂದ್ ವೇಳೆ ನೀವು ಪೊಸಿಷನ್ ತಗೊಂಡ್ರು ಸ್ಟಾಪ್ ಲಾಸ್ ಏನ್ ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ಈ ಲೈನ್ ತುಂಬಾ ದೂರ ಇದೆ. ಸೊ ಸ್ಟಾಪ್ ಲಾಸ್ ಅಲ್ಲಿ ಒಂದ್ ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದ್ರು ನೀವು ಎಕ್ಸಿಟ್ ಮಾಡ್ಬೇಕು ಐಡಿಯಲ್ಲಿ. ಆ ಲೈನ್ ಗ್ರೋ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡಿ, ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂತಾ, ಎಕ್ಸಿಟ್ ಮಾಡ್ಕೊಳ್ಳಿ, ವೆಯ್ಟ್ ಮಾಡಿ ಪುನಃ ಇನ್ನೊಂದ್ಸತಿ ಬರ್ಲಿ ಅಂತ ಹೇಳ್ಬಿಟ್ಟು. ಕ್ರಾಸ್ ಆಯ್ತು, ಒಂದ್ ವೇಳೆ ಅಷ್ಟು ದೂರ ಇದ್ರು ನಿಮ್ಗೆ ಜಾಸ್ತಿ ಲಾಸ್ ಆಗ್ತಿದ್ದಿಲ್ಲ. 10:49, 10:54 ಪುಟ್ ಅಲ್ವಾ? 10:49 ಸಾರಿ, ಎಷ್ಟಕ್ಕೆ ಸಿಕ್ತು? 84. ₹1 ಒಂದು 50 ಪೈಸೆ ಪ್ರಾಫಿಟ್ ಸಿಕ್ತು ಬಿಟ್ಟು ಲಾಸ್ ಇದ್ದಿಲ್ಲ. ಲೈವ್ ಅಲ್ಲಿ 50 ಪೈಸೆನೂ ಸಿಗಲ್ಲ, ಫ್ಲಕ್ಚುಯೇಷನ್ ಅಲ್ಲಿ ₹1 ಆ ಕಡೆ ಈ ಕಡೆ ಆಗುತ್ತೆ, ಬಿಡಿ ಪರವಾಗಿಲ್ಲ. ಅಟ್ ಲೀಸ್ಟ್ ಕಾಸ್ಟ್ ಅಲ್ಲಿ ಎಕ್ಸಿಟ್ ಆಗ್ತೀರಾ, ಇಲ್ಲ ಅಂದ್ರೆ ₹1 ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೀರಾ ಅಂತ ತಿಳ್ಕೊಳ್ಳೋಣ. ನೀವು ಅಷ್ಟೇ ಫಾಲೋ ಮಾಡಿದ್ರು, ವಾಪಸ್ ಬಂದ ತಕ್ಷಣ ನೀವು ಎಕ್ಸಿಟ್ ಮಾಡಿದ್ರು, ನೀವು ಇಲ್ಲೇ ಎಕ್ಸಿಟ್ ಮಾಡಿ ಬಿಗ್ ಗ್ರೀನ್ ಕ್ಯಾಂಡಲ್ ಬಂದ ತಕ್ಷಣ ಅಂತ ಹೇಳ್ತೀನಿ. ಇವಾಗ ಏನಾದ್ರು ವಾಪಸ್ ಬಂತಾ ಡೆಫಿನೆಟ್ಲಿ ಪೊಸಿಷನ್ ತಗೊಳ್ಳೋಣ. ಇವಾಗ ನೋಡೋಣ ಬರುತ್ತಾ ಅಂತ. ಇಲ್ಲ, ಲೈನ್ ರೈಸ್ ಆಗ್ತಿದೆ, ಬೇಡಪ್ಪ ನಂಗೆ ಪೊಸಿಷನ್ ತಗೊಳ್ಳೋದು ಇಂಟ್ರೆಸ್ಟ್ ಇಲ್ಲ. ಇಲ್ಲೂ ಫಾರ್ ಎಕ್ಸಾಂಪಲ್ ಅದೇ ತರ ಬಂತು, ತಗೊಂಡ್ರು ₹1 ಲಾಸ್ ಎಕ್ಸಿಟ್ ಆಗ್ಬೇಕು, ಐಡಿಯಲ್ಲಿ ತಗೋಬಾರ್ದು ನೀವು. ಪುನಃ ಸೇಮ್ ಥಿಂಗ್. ಇವಾಗ ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ, ಇಲ್ಲೂ ಕೆಳಗೆ ಬಂತು, ಐಡಿಯಲ್ಲಿ ನೀವು ಪೊಸಿಷನ್ ತಗೋಬಾರ್ದು. ಬಟ್ ಇದು ಕೆಳಗೆ ಲೈನ್ ನೋಡಿ ಎಷ್ಟು ಕೆಳಗೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನೇನ್ ಮಾಡ್ತೀನಿ, ಐಡಿಯಲ್ಲಿ ನಾನು ಇಲ್ಲೇನಾದ್ರೂ ಪೊಸಿಷನ್ ತಗೋಬೇಕು. ಇದು ಮೇಲೆ ಹೋಗ್ತಿಲ್ಲ, ದೊಡ್ಡ ರೆಡ್ ಕ್ಯಾಂಡಲ್ ಬಂದಿದೆ, 12:39 ವರ್ಸ್ಟ್ ಕೇಸ್ ಸಿನಾರಿಯೋ ನಾನು ಪೊಸಿಷನ್ ತಗೊಳ್ಳೇಬೇಕು. ಇದು ಪುನಃ ವಾಪಸ್ ಬರುತ್ತೆ, ಇನ್ನೊಂದ್ಸತಿ ಮೇಲಿಂದ ಕೆಳಗೆ ಹೋಗುತ್ತೆ ಅಂತ ನೀವು ವೇಟ್ ಮಾಡಿದ್ರೆ ಮೂವ್ಸ್ ಹೋಗೋ ಚಾನ್ಸ್ ಇದೆ. ನೋಡಿ ಎಷ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಾನು 12:38, 12:39 ನಾನು ಪೊಸಿಷನ್ ತಗೊಂಡ್ರು ನನ್ಗೆ ಇಲ್ಲಿ ಸಿಕ್ತಿದೆ. ಅದಾದ್ಮೇಲೆ ಪುನಃ ಇದಾಗಿದೆ, ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು. 75 ಅಲ್ಲಿ ಸಿಕ್ಕಿದೆ, ಅದಾದ್ಮೇಲೆ ಕೆಳಗೆ ಬಂತು, ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು. ಅದು ಪುನಃ ಬ್ರೀಚ್ ಆಗಿದೆ, ಇನ್ನೊಂದ್ಸತಿ ಬರುತ್ತೆ. ಅಲ್ಲೂ ನಾವು ಫಾರ್ ಎಕ್ಸಾಂಪಲ್ ಕಾಸ್ಟ್ ಎಲ್ಲ ಲಾಸ್ ಅಲ್ಲಿ ಎಕ್ಸಿಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಇದ್ರಲ್ಲೂ ನಾನು 12:39 ಅಂತ ತಿಳ್ಕೊಂಡಿದ್ದೀನಿ, ಬಟ್ ಲೆಟ್ಸ್ ಸೇ ದಟ್ 1 or 2 rupees ಲಾಸ್ ಅಲ್ಲಿ ಎಕ್ಸಿಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೇಮ್ ಥಿಂಗ್ ಅವಾಗ ಏನಾಗಿತ್ತು ಅದೇ. ಇಲ್ಲಿ ನೋಡಿ ಪುನಃ ಸೇಮ್ ಅಗೇನ್. ಸ್ವಲ್ಪ ಈ ಕಡೆ ಹೇಳ್ತೀನಿ ನಾನು ಇದನ್ನ. ಇಲ್ಲಿ ನೋಡಿ ಬಿಗ್ ಕ್ಯಾಂಡಲ್ಸ್ ಬಂತು. ನನಗೆ ಈ ರಿವರ್ಸಲ್ ಅಲ್ಲಿ ಏನಾದ್ರು ಗೊತ್ತಾದ್ರೆ ಐಡಿಯಲ್ಲಿ ನಾನು ಇಲ್ಲೇ ಪೊಸಿಷನ್ ಏನಾದ್ರು ತಗೋಬೇಕು, ಬಿಕಾಸ್ 2 ದೊಡ್ಡ ರೆಡ್ ಕ್ಯಾಂಡಲ್ ಬಂದಿದೆ ಅಲ್ಲ. ಸೊ ಐಡಿಯಲ್ಲಿ ಇಲ್ಲಿ ಇಲ್ಲ ಅಂತಂದ್ರೆ ಈ ಜಾಗದಲ್ಲಿ ನಾನು ಡೆಫಿನೆಟ್ಲಿ ಪೊಸಿಷನ್ ತಗೊಳ್ಳೇಬೇಕು, ಬಿಕಾಸ್ ಬಿಗ್ ಕ್ಯಾಂಡಲ್ಸ್ ಇಲ್ಲಿಂದ ಫಸ್ಟ್ ಆಫ್ ಆಲ್ ಇಲ್ಲಿ ಕನ್ಸಾಲಿಡೇಟ್ ಆಗಿದೆ ಪೂರ್ತಿ, ಅದಾದ್ಮೇಲೆ ಕೆಳಗೆ ಬಂದಿದೆ, ಇದನ್ನು ಕೆಳಗೆ ಹೋಗ್ತಿದೆ, ಲೈನು ಗೊತ್ತಾಗ್ತಿದೆ ನನಗೆ. ಸೊ ಮೋಸ್ಟ್ ಲೈಕ್ಲಿ 2:12, 2:13 ಅಲ್ಲಿ ನಾನು ಪೊಸಿಷನ್ ತಗೊಳ್ಳೇಬೇಕು. 2:12, 2:13, 2:14 ಎಲ್ಲಿ ತಗೊಂಡ್ರು ಇಲ್ಲಿ ಸಿಗ್ತಿದೆ, ಅಲ್ಲಿಂದ ಪ್ರೈಸ್ ಇಮಿಡಿಯೇಟ್ಲಿ ಮೇಲ್ ಹೋಯ್ತು. ನೀವು ಇಲ್ಲಿ ಯಾಕೆ ಎಕ್ಸಿಟ್ ಮಾಡಲ್ಲ ಅದಕ್ಕೂ ನಾನು ಹೇಳ್ತೀನಿ ನೋಡಿ. ಫಸ್ಟ್ ನಾವ್ ಏನ್ ಮಾಡ್ಬೇಕಂತಂದ್ರೆ ನೋಡೋಣ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಗ್ರೀನ್ ಕ್ಯಾಂಡಲ್ ಬಂತು, ಪುನಃ ರೆಡ್ ಕ್ಯಾಂಡಲ್ ಬಂತು. ನಾನು ಈ ಕ್ಯಾಂಡಲ್ ಹೈ ಅಂತ ನಾನು ಸ್ಟಾಪ್ ಲಾಸ್ ತಗೊಂಡ್ರು ಅದು ಬ್ರೇಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಹಂಗೆ ಕಂಟಿನ್ಯೂ ಆದ್ರೆ ಆಯ್ತು, ನೀವು ಇನ್ನ ಪುನಃ ಮಿಸ್ ಮಾಡ್ಕೊಳ್ಳಕ್ಕೆ ಚಾನ್ಸ್ ಇರಲ್ಲ, ಅದು ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇಲ್ಲ ಪುನಃ ಇನ್ನೊಂದ್ಸತಿ ಇದು ಒಂದ್ ವೇಳೆ ನೀವು ಬಿಟ್ಕೊಟ್ರು ಪುನಃ ಈ ರೆಡ್ ಕ್ಯಾಂಡಲ್ ಬಂದ ತಕ್ಷಣ ಇನ್ನೊಂದು ಪೊಸಿಷನ್ ತಗೋಬಹುದು. 254 ನೀವು ಪೊಸಿಷನ್ ತಗೊಳಕ್ಕೆ ಇಂಟ್ರೆಸ್ಟ್ ಇರುತ್ತೆ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ತಗೊಂಡ್ರು 254 ಪುನಃ ಬಾಟಮ್ ಅಲ್ಲೇ ಸಿಗುತ್ತೆ. ಸೊ ಇಂಪಾರ್ಟೆಂಟ್ ಏನಂತಂದ್ರೆ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಸೆಲ್ಲರ್ ಸ್ಲೋ ಡೌನ್ ಯಾವಾಗ ಆಗ್ತಿದೆ ಅಂತ ಗೊತ್ತಾಗ್ತದೆ. ಅದ್ರ ಬೇಸಿಸ್ ಮೇಲೆ ನೀವು ಪೊಸಿಷನ್ ಯಾವಾಗ ತಗೋಬೇಕು ಅನ್ನೋದು ಗೊತ್ತಾಗ್ತದೆ. ಎಕ್ಸಿಟ್ ಆದ್ರೂ ಕಮ್ಮಿ ಲಾಸ್ ಅಲ್ಲಿ ₹2, ₹3, ₹4 ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತಿದ್ದೀರಾ. ಪ್ರಾಫಿಟ್ ಅಲ್ಲಿ ಟ್ರೈಲಿಂಗ್ ಎಸ್ ಎಲ್ ಮಾಡಿದ್ರೆ ₹1, ₹2, ₹10, ₹20 ಚಾನ್ಸ್, ದೊಡ್ಡ ಚಾನ್ಸ್ ಸಿಕ್ಕಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಸಿಗುತ್ತೆ. ರಿವರ್ಸಲ್ ಅಲ್ಲಿ ಎಸ್ಪೆಷಲಿ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಇದು ಎಲ್ಲ ರಿವರ್ಸಲ್ ಅಲ್ಲೂ ನಿಮ್ಗೆ ಬಹಳ ಈಸಿಲಿ ಗೊತ್ತಾಗುತ್ತೆ ಇದು. ಓಕೆ, ರೀಸೆಂಟ್ಲಿ ಏನಾರು ಆಗಿದೆಯಾ ಅಂತ ನೋಡೋಣ ಒಂದು ನಿಮಿಷ, ಅದೊಂದು ಎಕ್ಸಾಂಪಲ್ ನೋಡೋಣ. ಅಷ್ಟೊತ್ತಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಹೇಳಿ, ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡೋದಿದೆ, ಒಂದ್ 2-3 ಪಾಯಿಂಟ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ 24,900 ನಾವು ರಿವರ್ಸಲ್ ಆಗ್ಬೇಕಂತ ಹೇಳ್ಬಿಟ್ಟು ಕಾಲ್ ಇದು ನೋಡ್ತಿದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕಾಲ್ ಏನಾಯ್ತು, ಸೈಡ್ ವೇಸ್ ಆಯ್ತು. ಸೈಡ್ ವೇಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಪೊಸಿಷನ್ ತಗೊಳ್ಳಿಲ್ಲ ಅಂತಂದ್ರೆ ಇಲ್ಲೊಂದು ಪೊಸಿಷನ್ ತಗೊಳ್ತೀರಾ. ಹಿಟ್ ಆಯ್ತಾ ಸ್ಟಾಪ್ ಲಾಸ್, ನೋ ಪ್ರಾಬ್ಲಮ್. ದೊಡ್ಡ ಕ್ಯಾಂಡಲ್ ಬಂತ, ಇಲ್ಲೇ ನಾವು ಪೊಸಿಷನ್ ತಗೊಳ್ತೀರಾ ಇನ್ನೊಂದು 11:44ಗೆ. ಅದಾದ್ಮೇಲೆ ದೊಡ್ಡ ರೆಡ್ ಕ್ಯಾಂಡಲ್ ಬಂತು,
ಅದಾದ್ಮೇಲೆ ಇಲ್ಲಿಂದ ನೀವು ಪೊಸಿಷನ್ ತಗೊಂಡ್ರು ಚಾನ್ಸ್ ಇದೆ. ಇದು ಕೆಳಗೆ ಹೋಗ್ತಾನೆ ಇದೆಯಲ್ಲ, ಅದಾದ್ಮೇಲೆ ಲೈನ್ ನೋಡ್ತಾ ಇದೆ, ಕೆಳಗೆ ಹೋಗ್ತಿದೆಯಲ್ಲ ನೋಡಿ. ನಿಮ್ಗೆ ರಿವರ್ಸ್ ಅಲ್ಲಿಗೆ ಏನಿಲ್ಲ ಅಂದ್ರೂ ಅರ್ಧ ಗಂಟೆ ಮುಂಚೆನೆ ಅದು ಹೇಳ್ತಿದೆ ಇದು ಮೇಲೆ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು. ನೀವು ಒಂದ್ ವೇಳೆ ಪೊಸಿಷನ್ ಹೋಲ್ಡ್ ಮಾಡಿದ್ರು ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಬಿಕಾಸ್ ಈ ಲೈನ್ ಗ್ರೋ ಆಗ್ತಿಲ್ಲ. ಯಾವಾಗ ಗೊತ್ತಾಗಿದೆ ನಮ್ಗೆ ಸ್ಲೋ ಡೌನ್ ಯಾವಾಗ ಆಗಿದ್ದಾರೆ ಸೆಲ್ಲರ್ಸ್? ಏನಿಲ್ಲ ಅಂತ ಅಂದ್ರೂ ನಮ್ಗೆ 11:10 ಗೊತ್ತಾಗಿದೆ. ಕಾಲ್ಸ್ 11:10 ಎಲ್ಲಿದೆ ಎಷ್ಟಿಗೆ? ಸಾರಿ, 11:10 ಇದೊಂದು ಪ್ರೈಸ್ ಮೇಲ್ ಹೋಗಿದೆ, ನೋ ಪ್ರಾಬ್ಲಮ್. ರಾಕ್ ಬಾಟಮ್ ಅಲ್ಲಿ ಪ್ರೈಸ್ ಸಿಗುತ್ತೆ ಅಂತ ನಾವು ಯಾವಾಗ್ಲೂ ಹೇಳಲ್ಲ, ತುಂಬಾ ಕಷ್ಟ ಅದು. 11:10 ಎಲ್ಲಿದೆ ನೋಡೋಣ, ಇಲ್ಲಿ. ಅಲ್ಲಿ ತಗೊಂಡ್ಮೇಲೆ ಏನಾಗಿದೆ ನೋಡಿ, ಪ್ರೈಸ್ ಇಮಿಡಿಯೇಟ್ಲಿ ಮೇಲ್ ಮೂವ್ ಆಗಿದೆ. ಇಲ್ಲೂ ಆಗಿದೆ, ಮೇಲ್ ಹೋಯ್ತು, ಕೆಳಗೆ ಬಂತು. ಬಟ್ ಇಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ಕಾಲ್ ಸೆಲ್ಲರ್ ಸ್ಲೋ ಆಗಿದಾರಲ್ವಾ, ಹಂಗಾಗ್ಬಿಟ್ಟು ಇಮಿಡಿಯೇಟ್ಲಿ ಅವ್ರಿಗೆ ಪ್ರೆಷರೇ ಇಲ್ಲ, ಪ್ರೈಸ್ ಆಟೋಮ್ಯಾಟಿಕಲಿ ಮೇಲೆ ಹೋಗುತ್ತೆ, ಮೂವ್ ಆಗ್ಲೇಬೇಕು. ಅದೊಂದು ನಿಮ್ಗೆ ಅಡ್ವಾಂಟೇಜ್ ಸಿಗುತ್ತೆ. ಆಯ್ತಾ? ಅಗೇನ್ ಯಾವಾಗ ಬೈ ಮಾಡಬೇಕು? ಸೆಲ್ಲರ್ ಸ್ಲೋ ಆಗ್ಲಿ, ಸ್ಲೋ ಆದ್ಮೇಲೆ ತಗೊಳ್ಳಿ. ಇಲ್ಲೂ ಕನ್ಸಾಲಿಡೇಟ್ ಆಗಿದೆ. ಬೈ ದ ವೇ ಕ್ಯಾಂಡಲ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವ್ರು ಬಂದ್ಬಿಟ್ಟು ಏನಿಲ್ಲ ಅಂತ ಅಂದ್ರೂ 10:16 ಆದ್ಮೇಲೆ ಅಟ್ ಲೀಸ್ಟ್ ಇಲ್ಲಿ 10:43 ದಲ್ಲಿ ನಿಮ್ಗೆ ಗೊತ್ತಾಗಿದೆ ಅವರು ಬೇಸಿಕಲಿ ಕನ್ಸಾಲಿಡೇಟ್ ಆಗ್ತಿದ್ದಾರೆ, ಹೈಯರ್ ಹೈ ಆಗ್ತಿಲ್ಲ ಅಂತ. ಈ ತರ ಹೈಯರ್ ಹೈ ಆಗ್ಬೇಕು ಐಡಿಯಲ್ಲಿ, ಆಗ್ತಿಲ್ಲ, ಕನ್ಸಾಲಿಡೇಟ್ ಆಗ್ತಿದ್ದಾರೆ. ವರ್ಸ್ಟ್ ಕೇಸ್ ಏನಾದ್ರು ಇಲ್ಲಿ 11:15 ಎಂಟ್ರಿ ತಗೊಂಡ್ರು ಹೋಲ್ಡ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನೀವು ಅಲ್ಲಿಂದ ಎಂಟ್ರಿ ತಗೊಂಡು ಕಂಟಿನ್ಯೂ ಮಾಡಬಹುದು. ಓಕೆ, ಅದೇ ಟೈಮಲ್ಲಿ ಪುಟ್ ಏನ್ ಮಾಡ್ತಿದ್ದಾರೆ ಅದನ್ನು ನೋಡೋಣ. ಆ ಟೈಮಲ್ಲಿ ಪುಟ್ ನೋಡಿ, ಇದು ಕನ್ಸಾಲಿಡೇಟ್ ಆಗ್ತಿದೆ, ಪುಟ್ ಗ್ರೋ ಆಗ್ತಾನೆ ಇದೆ ಲೈನ್. ಇದು ನೋಡಿ, ಪುಟ್ ರೈಸ್ ಆಗ್ತಿದೆ, ಕಾಲ್ ಕನ್ಸಾಲಿಡೇಟ್ ಆಗ್ತಿದೆ. ಏನಾಗ್ಬೇಕು? ನಿಫ್ಟಿ ಮೇಲೆ ಹೋಗ್ಬೇಕಲ್ವಾ? ಇದು ATM ಸ್ಟ್ರೈಕ್ ನೋಡ್ತಿದೀವಿ ಪುನಃ ನಾವು. ಓಕೆ, ಅರ್ಥ ಆಯ್ತಲ್ಲ? ಏನಾದ್ರು ಕ್ವಶನ್ ಇದೆಯಾ ಇವಾಗ ಹೇಳಿ? ಸರ್, ಇದು ಕಾಲ್ ಮತ್ತೆ ಬೈ ವಾಲ್ಯೂಮ್ ಎರಡು ಇನ್ಕ್ರೀಸ್ ಆಗ್ತಿರ್ಬೇಕಾದ್ರೆ ನಾವು ಬೈ ಪೊಸಿಷನ್ ತಗೊಳಕ್ಕಾಗಲ್ಲ. ಓಕೆ, ಬಟ್ ಇದು ಸೆಲ್ ಪೊಸಿಷನ್ ತಗೋಬಹುದಾ? ಅಂದ್ರೆ ಸೆಲ್ಲಿಂಗ್ ಮಾಡಬಹುದಾ? ಅಲ್ಲ, ಅದು ಸೆಲ್ಲರಿಗೆ ಅಂದ್ರೆ ಎರಡು ಇನ್ಕ್ರೀಸ್ ಆಗ್ತಾ ಇದ್ರೆ ಎರಡು ಇನ್ಕ್ರೀಸ್ ಆಗ್ತಿದ್ರೆ ನೀವು ಮೇಲೆ ಯಾವ್ದಿದೆಯೋ ಅದನ್ನ ಸೆಲ್ ಮಾಡಿ. ಅವ್ನು ಜಾಸ್ತಿ ಪವರ್ಫುಲ್ ಅಲ್ವಾ? ಹೌದು. ಓಕೆ, ಮೇಲೆ ಯಾವ ಲೈನ್ ಇರುತ್ತೋ ಅದನ್ನ ಸೆಲ್ ಮಾಡಿ. ಇನ್ನೊಂದು ಏನಂತಂದ್ರೆ ಇಲ್ಲಿ ನೋಡಿ, ನಾನು ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಪುಟ್ ಅಲ್ಲಿ ನೋಡಿ, ಪುಟ್ ನೀವು ಬೆಳಗಿಂದ ಸೆಲ್ ಮಾಡಿದ್ರೆ ಆಕ್ಚುಲಿ ಆ ಪೊಸಿಷನ್ ಅಲ್ಲಿ ಬಂದ ಮೇಲೆ ನೀವು ಸೆಲ್ ಮಾಡಕ್ ಶುರು ಆದ್ರೆ ಇದು ಮೇಲೆ ಹೋಗ್ತಿದೆ, ಇದು ಬ್ರೀಚ್ ಆಗಿಲ್ಲ, ಲೈನ್ ಗ್ರೋ ಆಗ್ತಿದೆ ಅಂದಾಗ ಯಾವಾಗ ಬಂದಿದೆ ನೋಡೋಣ. 10:15 ಅಲ್ವಾ? 900 ಅಲ್ಲಿ 10:15 ನೋಡೋಣ. ಕಾಲ್ ತೆಗೆದು ಬಿಡ್ತೀನಿ. 10:15 ನೋಡೋಣ ಎಲ್ಲಿ ಬಂದಿದೆ. 10:15 ಆ ಟೈಮಿಗೆ ಬಂದಿದೆ. ಓಕೆ, 10:14 10:15 10:17 ಹೈಯರ್ ಹೈ ಬ್ರೀಚ್ ಆಯ್ತು. 10:18 ಸೊ ಇವನು ಮೋಸ್ಟ್ ಲೈಕ್ಲಿ ಇವನು ಇಂಟ್ರೆಸ್ಟ್ ಇಲ್ಲ, ಎಲ್ಲಿಂದ ಪುಷ್ ಬ್ಯಾಕ್ ಮಾಡ್ತಾನಂತ ಗೊತ್ತಾಗ್ತದೆ. ಕನ್ಸಾಲಿಡೇಟ್ ಆಗಿದೆ, ಓಕೆ, ಬಟ್ ಇದು ಬ್ರೀಚ್ ಆಯ್ತು 10:18 ನೀವು ಅಲ್ಲಿ ಪೊಸಿಷನ್ ತಗೊಂಡ್ರು ಅಲ್ಲಿಂದ ಇದು ಮೇಲೆ ಹೋಗ್ತಾನೆ ಇರಬೇಕು. ಕ್ಯಾಂಡಲ್ಸ್ ನೋಡ್ತಾ ಇದು ಹೈಯರ್ ಹೈ ಹೈಯರ್ ಹೈ ಹೈಯರ್ ಹೈ ಹೈಯರ್ ಹೈ ಹೈಯರ್ ಹೈ ಹೈಯರ್ ಹೈ ಕನ್ಸಾಲಿಡೇಷನ್ ಎಕ್ಸಿಟ್. ಓಕೆ, ಆಸ್ ಅ ಸೆಲ್ಲರ್ ಇದು ಬಹಳ ಈಸಿ. ಓಕೆ, ಬಟ್ ಇನಿಷಿಯಲ್ ಮಾತ್ರ ಅಂದ್ರೆ ಮೇ ಬಿ 15-20 ಮಿನಿಟ್ಸ್ ಸ್ವಲ್ಪ ಡಿಸೈಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. 9:30 ತನಕ 9:30 9:40 ತನಕ ನಂಬಕ್ಕಾಗಲ್ಲ ಯಾರು ಮೇಲೆ ಇದ್ದಾರೆ, ಅಂದ್ರೆ ಯಾವ್ದು ಜಾಸ್ತಿ ಸ್ಟ್ರಾಂಗ್ ಇದೆ ಅಂತ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಇನ್ನು ಇಬ್ರು build ಮಾಡ್ತಾನೆ ಇರ್ತಾರೆ ಅದಕ್ಕೆ. ಅದನ್ನು ತೋರಿಸ್ತೀನಿ ನೋಡಿ. 9:50 ಆ ಟೈಮಲ್ಲಿ ಸ್ವಲ್ಪ ಗೊತ್ತಾಗೋದು ಕಷ್ಟ. 9:50 ತೋರಿಸ್ತೀನಿ ನೋಡಿ ಬೆಳಗಿನ ಟೈಮಲ್ಲಿ ಏನಾಗುತ್ತೆ ಅಂತ. ಇಲ್ಲಿ ನೋಡಿ, ಎರಡು ಗ್ರೋ ಆಗ್ತಿದೆ ನೋಡಿ, ಎರಡು ಬಿಲ್ಡ್ ಆಗ್ತಿದೆ ನೋಡಿ. ದೊಡ್ಡ ಕಾಲ್ದು ರೆಡ್ ಕ್ಯಾಂಡಲ್ ಬಂದಿದೆ, ಸರಿ, ಓಕೆ. ಅದಾದ್ಮೇಲೆ ಅವ್ರು ಪುನಃ ಬಿಲ್ಡ್ ಆಗ್ತಿದ್ದಾರೆ. ಸೊ ಏನಾಗುತ್ತೆ, 9:30 ಬೈ 10 o'clock ಡೆಫಿನೆಟ್ಲಿ ಸೆಟ್ಲ್ ಆಗ್ಬಿಡುತ್ತೆ. ಓಕೆ, ಬೈ 10 o'clock ಡೆಫಿನೆಟ್ಲಿ ಸೆಟ್ಲ್ ಆಗುತ್ತೆ. ಅದಾದ್ಮೇಲೆ ನೀವು ಡೆಫಿನೆಟ್ಲಿ ಅದನ್ನ ನಂಬಹುದು. 10 o'clock ತನಕ ಏನ್ ಮಾಡೋದು, ಆಲ್ಫಾ ಲೈನ್ ಯೂಸ್ ಮಾಡಿ ಬರೀ. ಅದು ಗ್ರೋ ಆಗ್ತಿದೆ ಇಲ್ಲ ಅಂತ ನೋಡ್ಕೊಳ್ಳಿ. ಅದಂತೂ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ ಯಾರ ಮೇಲೆ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕಾಲ್ ಸ್ಟ್ರಾಂಗ್ ಇದೆ, ಓಕೆ, ಕಾಲ್ ಗ್ರೋ ಆಗ್ತಿದೆ, ಗುಡ್. ಅಂಡ್ ಇಲ್ಲೂ ಗೊತ್ತಾಗತ್ತಲ್ಲ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಹೇಳ್ತೀನಿ ನೋಡಿ, ನಾನು ರೀಸೆಂಟ್ಲಿ ನಾವು ಇದು ಎಲ್ರಿಗೂ ಹೇಳ್ತಿದ್ವಿ. ನಾನು ರೀಸೆಂಟ್ಲಿ ಹೇಳ್ತಿದ್ದೆ ಏನಂತಂದ್ರೆ, ಐಡಿಯಲ್ಲಿ ನಿಮ್ಗೆ ಬೆಸ್ಟ್ ಟ್ರೇಡಿಂಗ್ ಸ್ಟ್ರಾಟಜಿ ಬಯರ್ ಆಗ್ಲಿ ಸೆಲ್ಲರ್ ಆಗ್ಲಿ, ನಿಮ್ಗೆ ಬೈ ಆರ್ ಸೆಲ್ ಮಾಡ್ಬೇಕಂತಂದ್ರೆ ಪ್ರೈಸ್ ಸ್ಟ್ರೈಕ್ ಅಲ್ಲಿ ಬಂದಾಗ ಬೈ ಸೆಲ್ ಮಾಡಿ. ಅಂದ್ರೆ 900 ಅಲ್ಲಿ ಬಂದಾಗ ಅಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಇದೆ, ಇಲ್ಲಿ ಪುಟ್ಸ್ ಸ್ಟ್ರಾಂಗ್ ಇದ್ದಾರೆ 900 ಆರ್ 900 ಬಿಲೋ. ಫಾರ್ ಎಕ್ಸಾಂಪಲ್ ನೀವು 10:16 ನೋಡಿದ್ರೆ 900 ಅಲ್ಲಿ 10:16 ನೋಡಿದಾಗ ನೋಡಿ ಏನಾಗ್ತಿದೆ ಅಂತ. ಓಕೆ, ಶೋ ಕ್ಯಾಂಡಲ್ಸ್ 10:16 10:17 ಏನಾಗ್ತಿದೆ ನೋಡಿ, ಎರಡು ನೋಡಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಓಕೆ, ಪುಟ್ಸ್ ಸ್ಟ್ರಾಂಗ್ ಇದೆ, ಬಿಲ್ಡ್ ಆಗ್ತಿದೆ, ಬಿಡ್ತಿಲ್ಲ. ಅಲ್ಲಿ ನಿಮ್ಗೆ ಒಂದ್ ವೇಳೆ ಸಿಗ್ಲಿಲ್ವಾ, ನೆಕ್ಸ್ಟ್ ಪೊಸಿಷನ್ 9:50 ತಗೊಳ್ಳಿ. 900ಗೆ ನಿಮ್ಗೆ ರಿವರ್ಸಲ್ ಆಗ್ಲಿಲ್ಲ, 9:50ಗೆ ತಗೊಳ್ಳಿ. 9:50ಗೆ ನಿಮ್ಗೆ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಸಿಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಸ್ಟ್ರೈಕ್ ಅಲ್ಲಿ ತಗೊಳ್ಳಿ ಅಂತಂದ್ರೆ, ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ತುಂಬಾ ಈಸಿ ಆಗಿಬಿಡುತ್ತೆ ನಿಮ್ಗೆ ಆಸ್ ಅ ಸೆಲ್ಲರ್ ಆರ್ ಆಸ್ ಅ ಬಯರ್. ಒಂದು 10 ಎಂಟ್ರಿ 20 ಎಂಟ್ರಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪೊಸಿಷನ್ ತಗೊಂಡ್ರೆ 800 ಅಲ್ಲಿ ತಗೊಳ್ಳಿ. ಕಾಲ್ ಬೈ ಮಾಡ್ತೀರಾ, ಪುಟ್ ಬೈ ಮಾಡ್ತೀರಾ, ಡೇಟಾ ಅನಲೈಸ್ ಮಾಡ್ಕೊಂಡು ಮಾಡಿ. ಸೊ ನೀವು ಕಾಲ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಸೆಲ್ ಮಾಡ್ಬೇಕಂತಂದ್ರೆ ಅದು ಸ್ವಲ್ಪ ರಿವರ್ಸಲ್ ಏನೇ ಬಂದ್ರು ಪುನಃ ವಾಪಸ್ ಬರುತ್ತೆ. ಅಲ್ಲಿ ಬಂದ್ಮೇಲೆ ನೀವು ಡಿಸೈಡ್ ಮಾಡಿ, ಬಿಕಾಸ್ ನಿಮ್ಗೆ ಕನ್ವಿಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಕಾಲ್ ಸೆಲ್ ಮಾಡ್ತಿದ್ದೀರಾ, ವಾಪಸ್ ನಿಮ್ ಪ್ರೈಸ್ ಸಿಗೋದು ಬಂದೇ ಬರುತ್ತೆ. ಸ್ಟ್ರೈಕ್ ಅಲ್ಲಿ ಇದೆಯಲ್ಲ, ಪರ್ಫೆಕ್ಟ್ ಎಂಟ್ರಿ ಸಿಗುತ್ತೆ ನಿಮ್ಗೆ. ಅಲ್ಲಿಂದ ನಿಮ್ ಸೈಡ್ ಅಲ್ಲಿ ಹೋದ್ರೆ ಚಾನ್ಸಸ್ 50-100 ಪಾಯಿಂಟ್ಸ್ ನಿಮ್ಗೆ ಸಿಗೋ ಚಾನ್ಸ್ ಒಳ್ಳೆ ಚಾನ್ಸ್ ಇರುತ್ತೆ.
ಸೇವ್ ಆಗೋದು ಬಹಳ ಈಸಿ. ನೀವು ಬೈ ಮಾಡಿದ್ರು ಒಂದ್ ವೇಳೆ ಕಾಲ್ ಬೈ ಮಾಡಿದ್ರು 800 ಹತ್ರನೇ ಮಾಡಿ. ಕನ್ವಿಕ್ಷನ್ ಎಷ್ಟೊತ್ತು ಇರುತ್ತೋ ಅಷ್ಟೊತ್ತು ನೀವು ಬೈ ಮಾಡಿ. ಫಾರ್ ಎಕ್ಸಾಂಪಲ್ 24,800 ಕಾಲ್ ಬೈ ಮಾಡಿದೀರಾ ಅಂತ ತಿಳ್ಕೊಳ್ಳೋಣ. ನೋಡಿ, ಆ ರೇಂಜ್ ಅಲ್ಲಿ ನೀವು ಎಲ್ಲೇ ಮಾಡಿದ್ರು ಎಷ್ಟೊತ್ತಿಗೆ ಟೈಮ್ ಗೊತ್ತಿಲ್ಲ, ಬಟ್ ಆ ರೇಂಜ್ ಅಲ್ಲಿ ನೀವು ಎಷ್ಟೊತ್ತಿದ್ರು ದೊಡ್ಡ ಲಾಸ್ ಇರಲ್ಲ ನಿಮ್ಗೆ. ATM ಸ್ಟ್ರೈಕ್ ಅಲ್ಲಿ ಬೈ ಮಾಡಿದ್ರೆ ಅದು ಅಡ್ವಾಂಟೇಜ್ ಇರುತ್ತೆ. ಯಾವಾಗಿತ್ತು? 11:11. ಇಲ್ಲಿ ನೀವು ಬೈ ಮಾಡ್ತೀರಾ ಎಷ್ಟು? 70 ರುಪೀಸ್. ನಿಮ್ಗೆ 2 hours ಆದ್ಮೇಲೆ 70 ರುಪೀಸ್ ಇತ್ತದು. ವರ್ಸ್ಟ್ ಕೇಸ್ 60 10 ರುಪೀಸ್ ಲಾಸ್ ಆಗಿದಿಲ್ಲ ಅಂತ ಹೇಳಲ್ಲ, ಬಟ್ ಚಾನ್ಸ್ ನೋಡಿ ಪುನಃ ವಾಪಸ್ ಬಂತು. ಆಸ್ ಅ ಬಯರ್ ಆಲ್ಸೋ ನಿಮ್ಗೆ ಅಡ್ವಾಂಟೇಜ್ ಇದೆ. ಪ್ರೀಮಿಯಂ ಜಾಸ್ತಿ ಮೆಲ್ಟ್ ಆಗೋದು ಕಷ್ಟ, ಯಾಕಂತಂದ್ರೆ ಇಬ್ರು ಬಿಲ್ಡ್ ಮಾಡ್ತಿದಾರಲ್ಲ. ಸೈಡ್ ವೇಸ್ ಅಲ್ಲೂ ನಿಮ್ಗೆ ಪ್ರೀಮಿಯಂ ಜಾಸ್ತಿ ಮೆಲ್ಟ್ ಆಗಲ್ಲ. ಆಸ್ ಅ ಸೆಲ್ಲರ್ ಇವನ್ ಒಳ್ಳೆ ಅಡ್ವಾಂಟೇಜ್ ಅದು. ಸೊ ಅದೊಂದು ಟ್ರಿಕ್ ನಾವು ಬೇಸಿಕಲಿ ರೀಸೆಂಟ್ಲಿ ಸಿಮ್ಯುಲೇಷನ್ಸ್ ಮಾಡಿದಾಗ ಅದೊಂದು ಗೊತ್ತಾಗಿದೆ. ಬೆಸ್ಟ್ ಸ್ಟ್ರಾಟಜಿ ಏನಂತಂದ್ರೆ ಆಲ್ವೇಸ್ ಟೇಕ್ ಎಂಟ್ರೀಸ್ ಎಟ್ ಸ್ಟ್ರೈಕ್. ಓಕೆ, ನಾನು ಒಂದು 5 minutes ನಾನು ಸ್ಟಾಪ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆಯಾ ನೋಡಿ. ಇನ್ನೊಂದು ಹೊಸದೊಂದು ರೀಸೆಂಟ್ಲಿ ಆಡ್ ಮಾಡಿದ್ದು ಅದು ತೋರಿಸ್ತೀನಿ. ಓಕೆ, ಸಾರಿ, ಇದನ್ನ ನೀವು ಕ್ಲಿಕ್ ಮಾಡಿಬಿಟ್ಟು ಲೈವ್ ಅಲ್ಲಿ ನೋಡಕ್ ಆಗಲ್ಲ, ಇದು ರಿಫ್ರೆಶ್ ಆಗಲ್ಲ ಇದು. ಅದಕ್ಕೆ ನೀವು ಏನ್ ಮಾಡ್ಬೇಕು? ಲೈವ್ ಚಾರ್ಟ್ಸ್ ಅಲ್ಲಿ ನಿಫ್ಟಿ ಸ್ಟ್ರೈಕ್ ವಿತ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ATM ಸ್ಟ್ರೈಕ್ ಗೊತ್ತಾಗುತ್ತೆ. ಇಲ್ಲಿ ನೀವು 24, 700, 600 ಎಷ್ಟು ಸ್ಟ್ರೈಕ್ಸ್ ಆಡ್ ಮಾಡ್ಬೇಕು ಅಷ್ಟು ಇಲ್ಲಿ ಆಡ್ ಮಾಡ್ಕೊಂಡಿರಿ. ATM ಯಾವ ತರ ಚೇಂಜ್ ಆಗುತ್ತೆ ಆ ತರ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರಿ. ಇಲ್ಲಿ ನಿಮ್ಗೆ ಅದು ಆಟೋಮ್ಯಾಟಿಕಲಿ ರಿಫ್ರೆಶ್ ಆಗುತ್ತೆ. 2 ಟ್ಯಾಬ್ಸ್ ಅಲ್ಲಿ ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಹಾಕೊಂಡು ಒಂದರಲ್ಲಿ, ಇನ್ನೊಂದರಲ್ಲಿ ನೀವು ಈ ತರ ಅನಲೈಸ್ ಮಾಡ್ತಾ ಇರ್ಬೋದು. ಒಂದು ವಿಂಡೋದಲ್ಲಿ ಡ್ಯಾಶ್ ಬೋರ್ಡ್ ಹಾಕೊಳ್ಳಿ, ಇನ್ನೊಂದು ವಿಂಡೋದಲ್ಲಿ ನೀವು ಈ ಚಾರ್ಟ್ ನ ಹಾಕೊಂಡು ಅನಲೈಸ್ ಮಾಡ್ತಾ ಇರ್ಬೋದು. 2 ವಿಂಡೋ ನಾವು ನಿಮಗೆ ಇದರಲ್ಲಿ ಅಲೋ ಮಾಡ್ತೀವಿ. ಅಂದ್ರೆ ಒಂದೇ ಬ್ರೌಸರ್ ಟ್ಯಾಬ್ ಅಲ್ಲಿ ಎಷ್ಟು ವಿಂಡೋಸ್ ಬೇಕಾದ್ರೂ ಓಪನ್ ಮಾಡಬಹುದು, ನೋ ಪ್ರಾಬ್ಲಮ್. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇಲ್ಲ 10 ವಿಂಡೋಸ್ ಓಪನ್ ಮಾಡಿದ್ರು ನೋ ಪ್ರಾಬ್ಲಮ್, ಅಲೋ ಮಾಡ್ತೀವಿ ಅದನ್ನ. ನಾವು ಲೈವ್ ಅಲ್ಲಿ ಇದು ರಿಫ್ರೆಶ್ ಆಗುತ್ತೆ ಹೇಳಿದೀನಿ. ಇದನ್ನ ಕ್ಲಿಕ್ ಮಾಡಿದ್ರೆ ರಿಫ್ರೆಶ್ ಆಗಲ್ಲ, ಇವಾಗಲೇ ಹೇಳ್ತಿದ್ದೀನಿ. ಇದು ಈ ವಿಂಡೋ ರಿಫ್ರೆಶ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಲೈವ್ ಅಲ್ಲಿ ಇಲ್ಲೇ ನೋಡ್ಕೊಳ್ಳಿ ನೀವು. ಓಕೆ, ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ. ಇಲ್ಲಿ ಏನಾಗುತ್ತೆ, ನಮ್ಗೆ ಸ್ಟ್ರೈಕ್ ವೈಸ್ ಸೆಲ್ಲರ್ ಟ್ರೆಂಡ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಲೈವ್ ಅಲ್ಲಿ ನಿಮ್ಗೆ ಈ ತರ ನಿಮ್ಗೆ ಸಿಗುತ್ತೆ. ATM ಸ್ಟ್ರೈಕ್ +1 -1. ಇಲ್ಲಿ 3 ಇದೆ, ಇಲ್ಲಿ 5 ಅಂತ ನೋಡಿದಾಗ ಅದು 5 ಅಲ್ಲ. ATM ಸ್ಟ್ರೈಕ್ +3 -3 ಆ ತರ ಬರುತ್ತೆ. ಇದರಲ್ಲಿ ನೀವು ಹೈಟು ಅಡ್ಜಸ್ಟ್ ಮಾಡ್ಬೋದು. ಇದನ್ನ ತೆಗೆದು ಬಿಡ್ತೀನಿ. ಬೇಸಿಕಲಿ ಸೇಮ್ ಥಿಂಗ್, ನೀವು ಎಷ್ಟೊತ್ತು ಏನ್ ನೋಡಿದ್ದೀರಾ ಅದೇ ಇದೆ. ನಾನು ಒಂದು ಸ್ಟ್ರೈಕ್ ಅಂತ ಹಾಕ್ತೀನಿ, ಈಸಿ ಆಗುತ್ತೆ. ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ ಸ್ಕ್ರೀನ್ ಎಷ್ಟು ದೊಡ್ಡದಿದೆ ಅದ್ರ ಬೇಸಿಸ್ ಮೇಲೆ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವೀಗ ATM ಅಲ್ಲಿ ಪೊಸಿಷನ್ ತಗೊಂಡ್ರೆ ಆಫ್ಟರ್ ಸಮ್ ಟೈಮ್ ಅದು ಮೇ ಬಿ 50-100 ಪಾಯಿಂಟ್ಸ್ ಡೌನ್ ಆದ್ಮೇಲೆ ನಾವು ಯಾವ್ದನ್ನ ಇದು ಟ್ರ್ಯಾಕ್ change ಮಾಡ್ಬೇಕಾಗುತ್ತೆ? ಇದು ಆಟೋಮ್ಯಾಟಿಕಲಿ ಚೇಂಜ್ ಆಗುತ್ತೆ. ಈ ಪೇಜ್ ಅಲ್ಲಿ ATM ಸ್ಟ್ರೈಕ್ ಆಟೋಮ್ಯಾಟಿಕಲಿ ಚೇಂಜ್ ಆಗುತ್ತೆ ಈ ಪೇಜ್ ಅಲ್ಲಿ. ಓಕೆ, ಬಟ್ ನಾವು ತಗೊಂಡಿದ್ದನ್ನು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 25,000 ಅಲ್ಲಿ ತಗೊಂಡಿದ್ರೆ ನಾವು ಡಿಫರೆನ್ಸ್ ನೋಡ್ಬೇಕಂದ್ರೆ 25,000 ನೋಡ್ಬೇಕಾ ಅಥವಾ ರೀಸೆಂಟ್ ATM ನೋಡ್ಬೇಕಾ? ಅಂದ್ರೆ ಆಲ್ರೆಡಿ ಪೊಸಿಷನ್ ಇರುವಾಗ ಅದನ್ನ ನಾನು ಎಕ್ಸಿಟ್ ಆಗ್ಬೇಕಂದ್ರೆ ನೀವು ಎಂಟ್ರಿ ಮಾಡ್ಬೇಕಾ ಎಕ್ಸಿಟ್ ಮಾಡ್ಬೇಕಾ ಅನ್ನೋದು ಯಾವಾಗ್ಲೂ ATM ಸ್ಟ್ರೈಕ್ ಅಂಡ್ ATM ಸ್ಟ್ರೈಕ್ ಹತ್ರದಲ್ಲಿ ಇರೋದೇ ಅನಲೈಸ್ ಮಾಡ್ತೀರಾ ಬಿಟ್ಟು ನೀವು ಪೊಸಿಷನ್ ಎಲ್ಲಿದೆ ಅನ್ನೋದು ಸಂಬಂಧನೇ ಇಲ್ಲ. ನೀವು Okay, ಸೆಲ್ಲರ್ ಅಂದ್ರೆ- ಆಗಿದ್ರೆ ಡೀಪ್ ಇನ್ ದ ಮನಿ ಸೆಲ್ ಮಾಡ್ತೀರಾ ನೀವು. ಫಾರ್ ಎಕ್ಸಾಂಪಲ್ ನೀವು ಸೆಲ್ಲರ್ ಆಗಿದ್ರೆ ಡೀಪ್ ಇನ್ ದ ಮನಿ ಸೆಲ್ ಮಾಡ್ತೀರಾ. ನೀವು ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಅನ್ನೋದು ATM ಸ್ಟ್ರೈಕ್ ಇಂದ ATM ಇದು 3 ಅಂತ ಹಾಕಿ. ಫಾರ್ ಎಕ್ಸಾಂಪಲ್ ನೀವು ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಅನ್ನೋದು ಈ ಸ್ಟ್ರೈಕ್ಸ್ ಇಂದಾನೆ ಗೊತ್ತಾಗ್ಬೇಕು. ನೀವು ಯಾವ ಸ್ಟ್ರೈಕ್ ಸೆಲ್ ಮಾಡಿದಿರ ಅಂತ ಸಂಬಂಧನೇ ಇಲ್ಲ. 25,000 ನೀವು ಸೆಲ್ ಮಾಡಿದ್ರು ಅದು ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಅನ್ನೋದು ATM ಸ್ಟ್ರೈಕ್, ಅದ್ರ ಮೇಲೆ ಒಂದು ಕೆಳಗೆ ಒಂದು, ಮ್ಯಾಕ್ಸಿಮಮ್ ಈ 3 ಸ್ಟ್ರೈಕ್ ಅಲ್ಲೇ ಡಿಸೈಡ್ ಆಗುತ್ತೆ ನೆಕ್ಸ್ಟ್ 50 ರುಪೀಸ್ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ನಿಫ್ಟಿ ಅಂತ. ಅದೊಂದು ನೆನ್ಪಿಟ್ಟು. ಅಂದ್ರೆ ಈಗ ಆ ಸ್ಟ್ರೈಕ್ ಪ್ರೈಸ್ ಇಂದ ಎಕ್ಸಿಟ್ ಆಗ್ಬಿಟ್ಟು ಇದ್ರಲ್ಲಿ ಬರ್ತಾರ ಅಂತ ಆತರ ಕೇಳ್ತಾ ಇರೋದು ನಾನು. ಅಂದ್ರೆ ಹಂಗೇನಾದ್ರೆ ಅಲ್ಲಿ ವೇರಿ ಆಗೋ ಚಾನ್ಸಸ್ ಇದೆಯಾ ಅಂತ. ಅಲ್ಲ, ಇನ್ನೊಂದ್ಸತಿ ಹೇಳಿ, ನನ್ಗೆ ಅರ್ಥ ಆಗ್ಲಿಲ್ಲ. ಫಾರ್ ಎಕ್ಸಾಂಪಲ್ 25,000 ಅಲ್ಲಿ ಸೆಲ್ಲರ್ಸ್ ಇದ್ರೆ ಆಗ ನಾವು ತಗೊಂಡಿರ್ತೀವಿ, ಕಾಲ್ ಸೆಲ್ಲರ್ಸ್ ಇರುತ್ತೆ. ಆಮೇಲೆ ಆಗ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಒಂದು 100 ಪಾಯಿಂಟ್ಸ್ ಬಿದ್ಮೇಲೆ ಅಲ್ಲಿಂದ ಎಕ್ಸಿಟ್ ಆಗ್ಬಿಟ್ಟು ಇವ್ರು ನೆಕ್ಸ್ಟ್ ಪೊಸಿಷನ್ ಕಾಲ್ ಸೆಲ್ಲರ್ 25,000 ಇಂದ ಫಾರ್ ಎಕ್ಸಾಂಪಲ್ 24,900 ಬರ್ತಾರ ಅಂತ. ಅಂದ್ರೆ ಆಗ ಅಲ್ಲಿ ನಮಗೆ ವಾಲ್ಯೂಮ್ ಕಡಿಮೆ ಕಾಣಿಸುತ್ತೆ ಸೆಲ್ಲರ್ಸ್ ಎಕ್ಸಿಟ್ ಆದ್ರು ಅಂತ. ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ, ಅಂದ್ರೆ ಅಲ್ಲಿ ನಾವು ಎಕ್ಸಿಟ್ ಆಗ್ಬಿಟ್ಟು ಇಲ್ಲಿ ಮತ್ತೆ ಬೈ ಮಾಡ್ಬೇಕಂತ ಆತರ ಏನಾದ್ರು ಗೊತ್ತಾಗುತ್ತಾ? 2 ಡಿಸಿಷನ್ ಸಪರೇಟ್ ಮಾಡೋಣ. ಓಕೆ, ಒಂದು ಬಂದ್ಬಿಟ್ಟು Okay. ನೀವು ಕಾಲ್ ಸೆಲ್ ಮಾಡ್ಬೇಕಾ ಪುಟ್ ಸೆಲ್ ಮಾಡ್ಬೇಕಾ ಅನ್ನೋದು ಡಿಸಿಷನ್ ಬಂದ್ಬಿಟ್ಟು ATM ಸ್ಟ್ರೈಕ್ ಮೇಲೆ ಒಂದು ಕೆಳಗೆ ಒಂದು, ಈ 3 ಬಿಟ್ಟು ಐಡಿಯಲ್ಲಿ ATM ಸ್ಟ್ರೈಕ್ ಅಲ್ಲೇ ನೀವು ಡಿಸೈಡ್ ಮಾಡ್ಬೇಕು. ಇಲ್ಲ ರಿವರ್ಸಲ್ ಆಗಿದ್ರೆ ರಿವರ್ಸಲ್ ಅಲ್ಲಿ ಮಾರ್ಕೆಟ್ ಮೇಲೆ ಹೋಗ್ಬಿಟ್ಟು ಕೆಳಗೆ ಬೀಳ್ಬೇಕು. ಅಂದ್ರೆ ರಿವರ್ಸಲ್ ಕೆಳಗೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ನಿಮ್ಗೆ ATM ಮೇಲೆ ಗೊತ್ತಾಗುತ್ತೆ, ಒಂದ್ ಮೇಲೆ ಸ್ಟ್ರೈಕ್ ಅಲ್ಲಿ ಗೊತ್ತಾಗುತ್ತೆ. ರಿವರ್ಸಲ್ ಅಪ್ ಹೋಗ್ಬೇಕಾದ್ರೆ ಕೆಳಗಿನ ಸ್ಟ್ರೈಕ್ ಅಲ್ಲಿ ಗೊತ್ತಾಗುತ್ತೆ. ಸೊ ಒಂದು ಸ್ಟ್ರೈಕ್ ಕೆಳಗೆ ಅಲ್ಲಿಂದಾನೇ ಗೊತ್ತಾಗುತ್ತೆ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಎರಡನೇದು, ನಿಫ್ಟಿ 50 ಪಾಯಿಂಟ್ಸ್ ಮೇಲ್ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡ್ಬೇಕಾಗಿರೋರು ಇವ್ರು 3 ಜನ ಯಾವಾಗ್ಲೂ ಅಷ್ಟೇನೆ.
50 ಪಾಯಿಂಟ್ಸ್ ಮೂವ್ ಆಯ್ತಾ, ಇದು ಚೇಂಜ್ ಆಗುತ್ತೆ ATM ಸ್ಟ್ರೈಕ್. ಫಾರ್ ಎಕ್ಸಾಂಪಲ್ 750 ಹೋಯ್ತಾ, ಇಲ್ಲಿ 750 ಇರುತ್ತೆ, ಇಲ್ಲಿ 700 ಇರುತ್ತೆ, ಇಲ್ಲಿ 800 ಇರುತ್ತೆ. 750 ಇಂದ 800 ಹೋಗ್ಬೇಕಾ 700 ಡಿಸೈಡ್ ಹೋಗ್ಬೇಕಾ ಅನ್ನೋದು ಪುನಃ ಅವ್ರು 3 ಜನನೇ ಡಿಸೈಡ್ ಮಾಡ್ಬೇಕು. ದೂರ ಎಷ್ಟು ಸ್ಟ್ರೈಕ್ ಇದ್ರು, ಅಲ್ಲಿ ಎಷ್ಟು ವಾಲ್ಯೂಮ್ ಇದ್ರು ಏನು ಸಂಬಂಧ ಇಲ್ಲ. ನಿಫ್ಟಿ 50 ಪಾಯಿಂಟ್ ಮೂವ್ ಆಗ್ಬೇಕಾದ್ರೆ ಈ 3 ಜನನೇ ಡಿಸೈಡ್ ಮಾಡ್ಬೇಕು. ಈ 3 ಜನ ಬಿಟ್ರೆ ಬೇರೆ ಯಾರು ಡಿಸೈಡ್ ಮಾಡಕ್ಕಾಗಲ್ಲ. ಓಕೆ, ಬಟ್ ಅದರದ್ದು ಆರ್ಕ್ ಡಿಫ್ರೆನ್ಸ್ ಇರುತ್ತಲ್ಲ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸ್ಗೆ. ಎಷ್ಟೇ ಇರ್ಲಿ ಡಿಫ್ರೆನ್ಸ್ ಆಗಲ್ಲ, ಅದು ವ್ಯತ್ಯಾಸ. ಅಲ್ಲಿ ಏನಾದ್ರು ಬಿಲ್ಡ್ ಆಗ್ತಿದ್ರು ಅಲ್ಲಿ ಬೇಸಿಕಲಿ ಪೊಸಿಷನ್ ಇಂಪ್ರೂವ್ ಮಾಡ್ತಿದ್ದಾರೆ. ಬಟ್ 50 ಮೇಲ್ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾ ಅನ್ನೋ ಡಿಸಿಷನ್ ಬಂದ್ಬಿಟ್ಟು ಇಲ್ಲಿ ಫೈಟ್ ನಡೆಯುತ್ತೆ. ಆಕ್ಟಿವ್ಲಿ ಇನ್ಸ್ಟಿಟ್ಯೂಷನ್ಸ್ ಡಿಸೈಡ್ ಮಾಡ್ತಿರೋದು ಇಲ್ಲಿ. ಬಟ್ ಅವ್ರ ಪೊಸಿಷನ್ಸ್ ಅಲ್ಲೂ ಬಿಲ್ಡ್ ಮಾಡ್ತಿದ್ದಾರೆ, ಯಾಕಂತಂದ್ರೆ ಅವ್ರ ದುಡ್ಡು ಜಾಸ್ತಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಡೀಪ್ ಇನ್ ದ ಮನಿ ಪೊಸಿಷನ್ಸ್ ಬಿಲ್ಡ್ ಮಾಡ್ತಿದ್ದಾರೆ. ನೋ ಪ್ರಾಬ್ಲಮ್. ಓಕೆ ಓಕೆ, ಅಲ್ಲಿ ಎಕ್ಸಿಟ್ ಆಗಿ ಇಲ್ಲಿ ಬಿಲ್ಡ್ ಮಾಡಲ್ವಾ ಅಂತ ಆತರ ಮಾಡಲ್ಲ, ಆಗಲ್ಲ ಅಂದ್ರೆ ಆತರ ಏನು ಆಗಲ್ಲ ಅಲ್ಲ. ಆಗಲ್ಲ. ಅಂದ್ರೆ ಅಲ್ಲಿ ಎಕ್ಸಿಟ್ ಆಗ್ಬಿಟ್ಟು ಒಂದಿಷ್ಟು ಡೌನ್ ಅಂದ್ರೆ ಮಾರ್ಕೆಟ್ ಒಂದು 100 ಪಾಯಿಂಟ್ಸ್ ಕೆಳಗೆ ಬಂದಾಗ ಅವ್ರು ಅಲ್ಲಿ ಎಕ್ಸಿಟ್ ಆಗ್ಬಿಟ್ಟು ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಮತ್ತೆ ಅವರು ಸೆಲ್ ಮಾಡೋದು ಫುಡ್ ಸೆಲ್ ಮಾಡ್ತಾರ ಅಂತ, ಸಾರಿ ಕಾಲ್ ಸೆಲ್ ಮಾಡ್ತಾರ ಅಂತ. ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ. ATM ಸ್ಟ್ರೈಕ್ ಅಲ್ಲಿ ಅವ್ರು ಬೇಸಿಕಲಿ ಮಾರ್ಕೆಟ್ ಓಕೆ, ಎರಡು ಉದ್ದೇಶ ನೋಡೋಣ. ಇನ್ಸ್ಟಿಟ್ಯೂಷನ್ಸ್ ಎರಡು ಇಂಟೆನ್ಷನ್ ಇರುತ್ತೆ. ಒಂದು ಬಂದ್ಬಿಟ್ಟು ಅವ್ರು ಮಾರ್ಕೆಟ್ ನ ಇನ್ನೊಂದು 100 ಪಾಯಿಂಟ್ ಬೆಳೆಸಬೇಕು. ಕಾಲ್ಸ್ ಸಡನ್ಲಿ ವಾಲ್ಯೂಮ್ ರೈಸ್ ಆಗುತ್ತೆ ಇಲ್ಲಿ ATM ಸ್ಟ್ರೈಕ್ ಅಲ್ಲಿ. ಫಸ್ಟ್ ATM ಸ್ಟ್ರೈಕ್ ಅಲ್ಲಿ ಅವ್ರು ಬಿಲ್ಡ್ ಮಾಡಕ್ ಶುರು ಮಾಡ್ತಾರೆ. ATM ಸ್ಟ್ರೈಕ್ ಮೇಲೆ ಇರೋ ಸ್ಟ್ರೈಕ್ ಅಲ್ಲಿ ಅದು ಅಲ್ಲಿ ಗೊತ್ತಾಗತ್ತಲ್ಲ ನಿಮ್ಗೆ. ಬಟ್ ಪೊಸಿಷನ್ಸ್ ಅವ್ರು ಬಂದ್ಬಿಟ್ಟು ಕೆಲವೊಂದು ಪೊಸಿಷನ್ಸ್ ಡೀಪ್ ಇಂದ ಮನಿನೂ ಪೊಸಿಷನ್ ತಗೊಂಡಿರ್ಬೋದು ಅವರು. ಓಕೆ ಓಕೆ ಸರಿ. ಸೊ ಇಲ್ಲಿ ಬಿಲ್ಡ್ ಮಾಡಿದ್ರು ಮಾರ್ಕೆಟ್ ಮತ್ತೆ ಆ ಪಾಯಿಂಟ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಮತ್ತೆ ಅದು ವೇರಿ ಆಗಲ್ಲ, ಅಂದ್ರೆ ಇನ್ನು ಕೆಳಗಡೆನೆ ಬರುತ್ತೆ ಆಬ್ವಿಯಸ್ಲಿ ಮಾರ್ಕೆಟ್ ಕೆಳಗೆ. ಓಕೆ ಓಕೆ ಫೈನ್ ಫೈನ್. ಅಲ್ಲಿ ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಲ್ಸ್ ಇಲ್ಲ, ATM ಅಲ್ಲಿ ಕಾಲ್ಸ್ ಇಲ್ಲಿ ಬಿಲ್ಡ್ ಆಗ್ತಿದೆ, ಬಟ್ ಡೀಪ್ ಇನ್ ದ ಮನಿ ಪುಟ್ ಆಗ್ತಿದೆ ಅಂತ ತಿಳ್ಕೊಂಡು ಅದು ಆಗೋದಿಲ್ಲ, ಚಾನ್ಸೇ ಇಲ್ಲ. ಯಾವಾಗ್ಲೂ ಏನಾಗುತ್ತೆ ನಿಮ್ಗೆ 100% ಏನಾಗುತ್ತೆ ನಿಮ್ಗೆ, ಐಡಿಯಲ್ಲಿ ಕಾಲ್ಸ್ ಮೇಲೆ ಸ್ಟ್ರಾಂಗ್ ಇರ್ತಾರೆ, ಪುಟ್ಸ್ ಕೆಳಗಿಂದ ಸ್ಟ್ರಾಂಗ್ ಇರ್ತಾರೆ. ಐಡಿಯಲ್ಲಿ ಯಾವಾಗಿದ್ರು ಅಷ್ಟೇನೆ ಅದು. ಓಕೆ ಫಾರ್ ಎಕ್ಸಾಂಪಲ್ ನೋಡಿ 750 ಸ್ವಲ್ಪ ಪುಟ್ಸ್ ಸ್ಟ್ರಾಂಗ್ ಇದ್ರು, ಅದು ಬೇರೆ ಮಾತು. ಅದು ಸಡನ್ಲಿ ಬಿದ್ದಿದೆ ಲಾಸ್ಟ್ ಮಿನಿಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಈ ತರ ಬಂದಿದೆ. ಬಟ್ ಇನ್ ಜನರಲ್ ನಿಮ್ಗೆ ಕಾಲ್ ಸ್ಟ್ರಾಂಗ್ ಇರುತ್ತೆ ಮೇಲೆ, ಪುಟ್ ಸ್ಟ್ರಾಂಗ್ ಇರುತ್ತೆ ಕೆಳಗೆ. ಇನ್ ಜನರಲ್ ಬಿಕಾಸ್ ವಾಲ್ಯೂಮ್ ಅಷ್ಟು ಜಾಸ್ತಿ ಇರುತ್ತೆ. ಡೀಪ್ ಇಂದ ಮನಿ ಎಷ್ಟು ವಾಲ್ಯೂಮ್ ಸಿಗುತ್ತೆ ನಿಮ್ಗೆ? ಬಹಳ ಕಮ್ಮಿ ವಾಲ್ಯೂಮ್ ಸಿಗೋದೇ ಇಲ್ಲಿ. ಓಕೆ, ನಾವು ಇದರಲ್ಲಿ ನಾವೇನ್ ಮಾಡಿದೀವಿ, ಇವೆರಡು ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಹೊಸ ಫೀಚರ್, ಹಳೆಯವರು ಎಲ್ರಿಗೂ ನಿಮ್ಗೆ ಇದು ಯೂಸ್ ಆಗುತ್ತೆ. ಇದರಲ್ಲಿ ಶೋ ಟ್ರೆಂಡ್ ಸ್ಟ್ರೈಕ್ ಅಂತ ಹಾಕಿದೀವಿ. ಇದನ್ನ ಹಿಸ್ಟಾರಿಕಲ್ ಡೇಟಾದಲ್ಲಿ ನೋಡೋಣ. ಸಾರಿ, ಸೇಮ್ ಅವತ್ತಿಂದೇ ಡೇಟಾ ನೋಡೋಣ, ನಿನ್ನೆದೇ ಡೇಟಾ ನೋಡೋಣ. ಸ್ಟ್ರೈಕ್ ಬೈ ಸೆಲ್ಲರ್ ಟ್ರೆಂಡ್ ಅಂತ ಹಾಕ್ತೀನಿ. 26 ಆಗಸ್ಟ್ ಇದೆ ನೋಡೋಣ. 3 ಸ್ಟ್ರೈಕ್ ಇಟ್ಕೊಂಡಿರೋಣ, ನೋ ಪ್ರಾಬ್ಲಮ್. ಶೋ ಸ್ಟ್ರೈಕ್ ಅಂತ ಹಾಕ್ತೀನಿ. ಅಂಡ್ ದೆನ್ ಇದನ್ನ ನಾನೇನ್ ಮಾಡ್ತೀನಿ ಅಂದ್ರೆ 9:15 ಮಿನಿಟ್ಸ್ ನೋಡೋಣ. 15 ಮಿನಿಟ್ಸ್ ಬೇಡ, 9:25 ಮಿನಿಟ್ಸ್ ನೋಡೋಣ. ಓಕೆ, 5 ಮಿನಿಟ್ಸ್ ಅಲ್ಲಿ ನಾನು ಕ್ಯಾಂಡಲ್ಸ್ ತೆಗಿತೀನಿ, ಬರೀ ಲೈನ್ ನೋಡೋಣ. ಏನಾಗಿತ್ತು ಬೆಳಗ್ಗೆ ಮಾರ್ಕೆಟ್ ಮಾರ್ನಿಂಗ್ ಟೈಮ್ ಅಲ್ಲಿ 24,900 ಅಲ್ಲಿ ಪುಟ್ ಸ್ಟ್ರಾಂಗ್ ಇದ್ರು ಬೆಳಗ್ಗೆ. ಅದಾದ್ಮೇಲೆ 9:16 ಅದು ಪಿಂಕ್ ಆಗಿದೆ ನೋಡಿ, ಅಂದ್ರೆ ಕಾಲ್ ಸೆಲ್ಲರ್ ಜಾಸ್ತಿ ಆಗಿದ್ದಾರೆ ಅಂತ. ಎರಡೆರಡು ಲೈನ್ ನೋಡೋದಕ್ಕಿಂತ ಅದನ್ನ ನಾವು ಒಂದ್ ಲೈನ್ ಅಲ್ಲಿ ಕನ್ವರ್ಟ್ ಮಾಡಿದೀವಿ. ಆ ಒಂದ್ ಲೈನ್ ಅಲ್ಲೂ ಪಿಂಕ್ ಅಂಡ್ ಬ್ಲೂ ಕಲರ್ ಅಲ್ಲಿ ಮಾಡಿದೀವಿ. ನಿಮ್ಗೆ ಇದೇ ವಿಷಯ ನಿಮ್ಗೆ ಈ ತರ ಬರ್ತಿತ್ತು, ಈ ತರ ನಿಮ್ಗೆ ಕಾಣಿಸ್ತಿತ್ತು. ಅದನ್ನ ನಾವೇನ್ ಮಾಡಿದೀವಿ, ನಿಮ್ಗೆ ಒಂದು ಲೈನ್ ಅಲ್ಲಿ ಮಾಡಿದೀವಿ, ಅದನ್ನ PCR ಲೈನ್ ತರ. ಸೊ ಇದು ಪಿಂಕ್ ಇದೆ ಮೇಲೆಯಿಂದ, ಇಲ್ಲೂ ಒಂದ್ ವೇಳೆ ಪಿಂಕ್ ಇದೆ ಅಂತ ಕೆಳಗೆ ಬೀಳ್ತಿದೆ ಅಂತಂದ್ರೆ ಇಲ್ಲೂ ಪಿಂಕ್ ಆಗ್ಬಿಟ್ಟು ಕೆಳಗೆ ಬೀಳ್ತಿದೆ. ಅದೊಂದೇ ಅಲ್ಲ, ATM ಸ್ಟ್ರೈಕ್ ಕೆಳಗಡೆನೂ ಪಿಂಕ್ ಆಗಿದೆ. ಅಂದ್ರೆ 100% ಮಾರ್ಕೆಟ್ ಕೆಳಗೆ ಬೀಳತ್ತೆ ಅಂತ ಗೊತ್ತಾಯ್ತು. ಬಹಳ ಈಸಿ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ. ಓಕೆ, ರಿವರ್ಸಲ್ ನಮ್ಗೆ ಏನಾದ್ರು ಸ್ವಲ್ಪ ಪುಷ್ ಬ್ಯಾಕ್ ಇದ್ರೆ 9:30 ನೋಡೋಣ. ಪುಟ್ ಸ್ಟ್ರಾಂಗ್ ಇತ್ತು ಅಂತ ಹೇಳ್ಬಿಟ್ಟು ಇದು ಗ್ರೀನ್ ಇತ್ತು, ಬ್ಲೂ ಇತ್ತು, ಅದಾದ್ಮೇಲೆ ಪಿಂಕ್ ಆಗಿದೆ, 800 ಬಂತು. ಇಲ್ಲಿ ನೋಡೋಣ 800, ಇಲ್ಲಿ ನೋಡಿ ಬಿಲ್ಡ್ ಆಗ್ತಿದೆ. ಎಲ್ಲಿಂದ? 750 ಇಂದ ಪುಷ್ ಬ್ಯಾಕ್ ಬರ್ತಿದೆ. 750 ಇಂದ ಪುಷ್ ಬ್ಯಾಕ್ ಬರ್ತಿದೆ. ಅಲ್ಲಿಂದ ಮಾರ್ಕೆಟ್ ಕೆಳಗೆ 800 ಅಲ್ಲೂ ಸ್ವಲ್ಪ ಬ್ಲೂ ಆಗ್ಬಿಟ್ಟಿದೆ. ಇಲ್ಲಿಂದ ಮಾರ್ಕೆಟ್ ಬೀಳ್ಬೇಕಂದ್ರೆ ಇಲ್ಲಿ ಪಿಂಕ್ ಆಗ್ಬೇಕು, ಇಲ್ಲಿ ಪಿಂಕ್ ಆಗ್ಬೇಕು. ಇಲ್ಲಾಂದ್ರೆ ಇದು ಬ್ಲೂ ಇದ್ರೆ ಅಲ್ಲಿಂದ ಡೆಫಿನೆಟ್ಲಿ ಮೇಲ್ ಪುಷ್ ಮಾಡ್ತಾರೆ. ಬಟ್ ಇಲ್ಲಿಂದಂತೂ ಪ್ರೆಷರ್ ತುಂಬಾ ಜಾಸ್ತಿ ಇದೆ. ATM ಅಲ್ಲಿ ಅಷ್ಟು ಪ್ರೆಷರ್ ಇಲ್ಲ, ಕೆಳಗಿಂದ ಇದೆ. ಬಟ್ ATM ಮೇಲೆ ಕಾಲ್ ಪ್ರೆಷರ್ ಜಾಸ್ತಿ ಇದೆ. ಸೊ ಇವನ್ ಬಿಡೋ ತರ ಇಲ್ಲ. ಇದು ಮೇಲ್ ಹೋಗ್ಬೇಕಾದ್ರೆ ಇವನ್ ಸ್ವಲ್ಪ ಸೈಡ್ ವೈಸ್ ಹೋಗ್ಬೇಕು, ಇವನ್ ರೈಸ್ ಆಗ್ತಾನೆ ಇರಬೇಕು, ಇದನ್ನು ರೈಸ್ ಆಗ್ಬೇಕು. $945 ಅಲ್ಲಿ ನೋಡೋಣ. 850 50,000 ಇರೋ ನೀವನು 2 ಲಕ್ಷ ಬಂದ, ಪಿಂಕೇ ಇದೆ.
ATM ಅಲ್ಲಿ ರೈಸ್ ಆಗ್ತಿರೋದು ಸ್ಲೋ ಆಗ್ಬಿಟ್ಟು ಪಿಂಕ್ ಆಗಿದೆ, ಸ್ಲೋ ಡೌನ್ ಆಗಿದೆ. ಅಂದ್ರೆ ಓಕೆ, ATM ಅಲ್ಲೂ ಪುಟ್ಸ್ ಟ್ರೈ ಮಾಡ್ತಿದ್ದಾರೆ, ಬಟ್ ಕಾಲ್ ಪ್ರೆಷರ್ ಜಾಸ್ತಿ ಇದೆ, ಸೈಡ್ ಅಲ್ಲಿ ಇದೆ. ಮೇಲೆಯಿಂದ ಸೆಲ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ, ಇಲ್ಲೂ ಸೈಡ್ ಆಗಿದೆ. ಅಂದ್ರೆ ಸೆಲ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ನೋಡಿ, ಇದು ಕೆಳಗೆ ಹೋಗ್ತಿದೆ, ಇದು ಪಿಂಕ್ ಬ್ಲೂ ಆಗ್ತಿದೆ. ಅಂದ್ರೆ ಇವ್ರಿಗೂ ಕಾನ್ಫಿಡೆನ್ಸ್ ಇಲ್ಲ, ಸೆಲ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಗ್ತಿದೆ. ಅನಲೈಸ್ ಮಾಡೋದು ಈಸಿ ಆಗುತ್ತೆ. ಇದರಲ್ಲೂ ಕ್ಯಾಂಡಲ್ ಕೊಟ್ಟಿದ್ದೀವಿ. ಈ ಕ್ಯಾಂಡಲ್ ಏನಿವಾಗ, ಈ ಕ್ಯಾಂಡಲ್ ಏನಂತಂದ್ರೆ ಕಾಲ್ ಅಂಡ್ ಪುಟ್ ಎರಡು ಸೇರ್ಬಿಟ್ಟು ಇದನ್ನು ತೋರಿಸ್ತೀವಿ. ದೊಡ್ಡ ರೆಡ್ ಕ್ಯಾಂಡಲ್ ಬಂದ್ರೆ ಕಾಲ್ ಸೆಲ್ಲರ್ಸ್ ತುಂಬಾ ಜಾಸ್ತಿ ಆಗ್ತಿದ್ದಾರೆ, ಗ್ರೀನ್ ಕ್ಯಾಂಡಲ್ ದೊಡ್ಡದು ಬಂದ್ರೆ ಪುಟ್ ಸೆಲ್ಲರ್ ಜಾಸ್ತಿ ಆಗ್ತಿದ್ದಾರೆ ಅಂತ. ಅಂದ್ರೆ ಪುಟ್ ಸೆಲ್ಲರ್ ಮೈನಸ್ ಕಾಲ್ ಸೆಲ್ಲರ್, PCR ತರ. ಒಂದೇ ಕ್ಯಾಂಡಲ್ ಗೊತ್ತಾಗುತ್ತೆ ನಿಮ್ಗೆ. ಕ್ಯಾಂಡಲ್ ನೋಡೋದಿಲ್ವಾ, ಲೈನ್ ನೋಡ್ಕೊಳ್ಳಿ, ಲೈನ್ ಇಂದ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಓಕೆ, ಇವಾಗ ನಿಲ್ಲಿಸ್ತೀನಿ, ನಂದು ಆಯ್ತು ಎಕ್ಸ್ಪ್ಲೇನ್ ಮಾಡೋದು. ಏನಾದ್ರು ಕ್ವಶನ್ ಇದ್ರೆ ಹೇಳಿ, ಏನಾದ್ರು ಕ್ವಶನ್ ಇದೆಯಾ ಯಾರಿಗಾದ್ರು? ಎಸ್ಪೆಷಲಿ ಹೊಸ ಫೀಚರ್ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಹೇಳಿ. ಸರ್ ನಂಗೊಂದು 2-3 ಕ್ವಶನ್ಸ್ ಇದೆ. ಹಾ, ಹೇಳಿ. ಅದೇ PCR ನೀವು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾನು ಅದನ್ನು ಆಕ್ಚುಲಿ ಯೂಸ್ ಮಾಡಿದೆ. ಅಂದ್ರೆ ಮೊನ್ನೆ ಮಂಡೇ ಸ್ಟಾರ್ಟ್ ಮಾಡಿದ್ದೆ ಅನ್ಸುತ್ತೆ ಅಲ್ವಾ, ಈಗ ನ್ಯೂ ಫೀಚರ್ ಇದು ತುಂಬಾ ಈಸಿ ಆಗುತ್ತೆ ಸರ್. ಅಂದ್ರೆ ಅದ್ರಲ್ಲಿ 2 ಸ್ಕೆಚ್ ನೋಡ್ಬೇಕು, ಇದ್ರಲ್ಲಿ ತುಂಬಾ ಡಿಸಿಷನ್ ತಗೊಳಕ್ ಸ್ವಲ್ಪ ಈಸಿ ಆಗುತ್ತೆ. ನಾನು ಆವಾಗ ಕೇಳಿದ ಕ್ವಶನ್ ಇದ್ರಲ್ಲಿ ನೋಡಿ ಕ್ಲಿಯರ್ ಆಗಿ ನಂದು ಕ್ವಶನ್ಸ್ ಏನಂದ್ರೆ, ಈಗ 24,800 ಅಲ್ಲಿ ಪಿಂಕ್ ಲೈನ್ ಇನ್ನು ಆಲ್ಮೋಸ್ಟ್ 928 ಅಲ್ಲಿವರೆಗೂ ಇದೆ. 750 ಇದ್ದು 923 ಇಂದನೇ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ನಾವು ಆಲ್ರೆಡಿ ಪೊಸಿಷನ್ ಅಲ್ಲಿ ಇದ್ರೆ ಇಲ್ಲೇ ಎಕ್ಸಿಟ್ ಆಗ್ಲಿಕ್ಕೆ ಇಲ್ಲೇ ಡಿಸೈಡ್ ಮಾಡಬಹುದಾ ಏನು ಅಂತ. ಅಂದ್ರೆ ಆಲ್ಮೋಸ್ಟ್ 923 ಆದಾಗ್ಲೇ ನಾವು ಪೊಸಿಷನ್ ತಗೊಂಡಿರೋದು 24,800 ಅಥವಾ 850 ಇದು ಸಾರಿ 900 ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳೋಣ. 750 ಹೋಗಕ್ಕೆ ಬಿಡಲ್ಲ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಸೊ ಕ್ಲೋಸ್ ದಿ ಟ್ರೇಡಿಂಗ್ SL ಮಾಡೋದು ಬೆಟರ್ ಅಲ್ವಾ? ಓಕೆ, ಅಗೇನ್ ಎಕ್ಸಿಟ್ ಆಗ್ಬೇಕಾ ಇಲ್ಲ ಅನ್ನೋದು ಸ್ವಲ್ಪ ಡಿಫರೆನ್ಸ್ ನೋಡೋಣ. ಎರಡರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ನಾವು 900 ಪೊಸಿಷನ್ ತಗೊಂಡಿದ್ದೀರಾ, ಸರಿ, 800 ಬಂತು. ಇವಾಗ 800 ನಾನು ಪೊಸಿಷನ್ ಎಕ್ಸಿಟ್ ಮಾಡ್ಲಾ, ಕಂಟಿನ್ಯೂ ಮಾಡ್ಲಾ? ಯಾವಾಗ ಇದು ಫಾರ್ ಎಕ್ಸಾಂಪಲ್ 924.25 ಗೊತ್ತಾಗ್ತಿದೆ ಅಲ್ವಾ? ನೀವು ಸೆಲ್ ಮಾಡಿದೀರಾ ಅಂತ ತಿಳ್ಕೊಳ್ಳೋಣ. ಸೆಲ್ ಮಾಡಿದೀರಾ ಅಂತಂದ್ರೆ ಏನ್ ಮಾಡ್ತೀನಿ ನಾನು 800 ಇತ್ತಲ್ಲ ನನ್ನ ಸ್ಟ್ರೈಕ್, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಂದು 800 ಇತ್ತಲ್ಲ ಸ್ಟ್ರೈಕ್, ನಂದು 24,800 ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕಾಲ್ ಸೆಲ್ ಮಾಡಿದ್ದೆ ಫಾರ್ ಎಕ್ಸಾಂಪಲ್. ನಾನೇನ್ ಮಾಡ್ತೀನಿ, ಓಕೆ, ಪುಟ್ ಇಂದ ಪ್ರೆಷರ್ ಇದೆ, ಅವಾಗ ನಾನೇನ್ ಮಾಡ್ತೀನಿ, ಕಾಲ್ ಕಂಟಿನ್ಯೂ ನೋಡ್ತಾನೆ ಇರ್ತೀನಿ. ಅದೊಂದ್ ವೇಳೆ ಕನ್ಸಾಲಿಡೇಷನ್ ಆಯ್ತಾ, ಇಲ್ಲ ದೊಡ್ಡ ರೆಡ್ ಕ್ಯಾಂಡಲ್ ಏನಾರು ಬಂತಾ, ನಾನು ಎಕ್ಸಿಟ್ ಮಾಡ್ಕೊಳ್ತೀನಿ 10-14 10-15 ಓಕೆ. ಇಲ್ಲ ಲೈನ್ ಕ್ರಾಸ್ ಆದ್ರೆ ನನಗೆ ನಂದು ಸ್ಟಾಪ್ ಲಾಸ್ ಇಲ್ಲೇ ನೋಡ್ಕೊಳ್ತೀನಿ. ನಾನು ಪ್ರೈಸ್ ಅಲ್ಲೂ ನಾನು ಟ್ರೈಲ್ ಮಾಡ್ತೀನಿ. ನಾನು ಆಬ್ವಿಯಸ್ಲಿ ಪ್ರೈಸ್ ಅಲ್ಲೂ ಟ್ರೈಲ್ ಮಾಡೋದು ಡೆಫಿನೆಟ್ಲಿ ಇಷ್ಟಪಡ್ತೀನಿ ನಾನು. ಓಕೆ, ವರ್ಸ್ ಕೇಸ್ ಏನಾದ್ರೆ ದೊಡ್ಡ ರೆಡ್ ಕ್ಯಾಂಡಲ್ಸ್ ಬಂತಾ, ಇಲ್ಲಂತೂ ನೋಡಿ ಎಕ್ಸಿಟ್ ಮಾಡ್ಲೇಬೇಕು ನೀವು. ಓಕೆ, ಅದು 750 ಹತ್ರದಲ್ಲಿ ಬಂತ. 10-15 ಅಂತಂದ್ರೆ ಇಲ್ಲಿದೆ, ಇಲ್ಲಿಂದ ಫಾರ್ ಎಕ್ಸಾಂಪಲ್ ರಿವರ್ಸ್ ಬಂದ್ಬಿಟ್ಟು ಅದು 10-15 ಅಂದ್ರೆ 800 ಬಂತು. ಬಂದಾಗ ಗೊತ್ತಾಗ್ತಿದೆ ಅದು ರಿವರ್ಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ 750 ಇಂದಲೇ ಅದು ರಿವರ್ಸ್ ಬೇಸಿಕಲಿ ಪುಷ್ ಬ್ಯಾಕ್ ಆಗಿದೆ. ಯಾವಾಗ ಆಗಿದೆ ನೋಡಿ, 750 ದಲ್ಲಿ ಅವ್ರ ಇಂಡಿಕೇಶನ್ ಯಾವಾಗ ಕೊಟ್ಟರು, ಅವರು 924 925 ಇಂಡಿಕೇಶನ್ ಕೊಡಕ್ ಶುರು ಮಾಡಿದ್ರು ನೋಡಿ ಇಲ್ಲಿ. ಅಂದ್ರೆ 800 ಅಲ್ಲಿ ಇದ್ದಾಗ್ಲೇ ನಿಮ್ಗೆ ಸಿಗ್ನಲ್ ಸಿಕ್ಕಿತ್ತು ಅದು. ಸೊ ನೀವು ಕ್ಲೋಸ್ಲಿ ಟ್ರೈಲಿಂಗ್ SL ಮಾಡಿದ್ರೆ ನೀವು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಚಾನ್ಸ್ ಇತ್ತು. ನಿಯರೆಸ್ಟ್ ATM ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಮಗೆ. ಅನಾಲಿಸಿಸ್ ಯಾವಾಗ್ಲೂ ATM ಇಂದಾನೆ ನೋಡಿ. ಇಲ್ಲಿ ಅನಲೈಸ್ ಮಾಡಿದ್ರೆ ಇನ್ನೂ ಈಸಿ ಆಗ್ಬಿಡುತ್ತೆ. ಈ ಪೇಜ್ ಅಲ್ಲಿ ಅದಕ್ಕೆ ನಾವು ಬಿಲ್ಡ್ ಮಾಡಿದ್ವಿ. ಇಲ್ಲಿ ಬಹಳ ಈಸಿ ಆಗುತ್ತೆ. ಇದು ಆಟೋಮೆಟಿಕಲಿ ರಿಫ್ರೆಶ್ ಆಗುತ್ತೆ, ನಿಮ್ಗೆ ಅರ್ಥ ಮಾಡಿ ಕೆಳಗಿಂದ ಪ್ರೆಷರ್ ಬಿಲ್ಡ್ ಆಗ್ತಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ತರ ಇದೆ. ಫಾರ್ ಎಕ್ಸಾಂಪಲ್ ಈ ಟೈಮ್ ಅಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ, 800 ಅಲ್ಲಿ ಪ್ರೆಷರ್ ಇದೆ, ಇಲ್ಲಿ ಪ್ರೆಷರ್ ಇಲ್ಲ, ಮೋಸ್ಟ್ ಲೈಕ್ಲಿ ನಾನು ಇನ್ನೊಂದು ಕಾಲ್ ಸೆಲ್ ಮಾಡ್ಬಿಟ್ಟು ಬಿಡ್ಬೋದಂತ ನಿಮ್ಗೆ ಗೊತ್ತಾಗುತ್ತೆ. ಡಿಸೈಡ್ ಮಾಡಕ್ ಈಸಿ ಆಗ್ಬಿಡುತ್ತೆ. ಪ್ರೈಸ್ 800 ಅಲ್ಲಿ ಇದ್ದಾಗ ಇನ್ನೊಂದು ಕಾಲ್ ಸೆಲ್ ಮಾಡ್ಬಿಡೋಣ, ಬಿಕಾಸ್ ಇವ್ರಂತೂ ಬಿಡೋ ತರ ಇಲ್ಲ ಅಂಡ್ ಇವರಿಗೆ ಅಷ್ಟು ಜಾಸ್ತಿ ಕಾನ್ಫಿಡೆನ್ಸ್ ಇಲ್ಲ ಅಂತ. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಬೇರೆ ಯಾರಾದ್ರೂ ಹೇಳಿ. ಇದರಲ್ಲಿ ಈಗ ನಾವು ಬ್ಲೂ ಲೈನ್ ಅಂದ್ರೆ ಅದು ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಇದೆ ಅಂತ ಅಂದ್ರೆ ನೀವು ಹೇಳಿರೋ ನಿನ್ನೆ ಡಿಸ್ಕೌಂಟ್ ಅಲ್ಲಿ ಹೇಳಿ ಅನ್ಸುತ್ತೆ. ಹೇಳಿ, ಅಲ್ಲಿಂದ ಪುಟ್ಸ್ ಪುಷ್ ಮಾಡ್ತಿದ್ದಾರೆ ಅಂತ, ಅಂದ್ರೆ ಪುಟ್ ಪ್ರೆಷರ್ ಇನ್ಕ್ರೀಸ್ ಆಗ್ತಿದೆ ಅಂತ. ಹೌದು, ಆಗ ನಾವು ಒನ್ ಸ್ಟ್ರೈಕ್ ಬಿಲೋ ATM ನೋಡಿದ್ರೆ ಬೆಟರ್ ಅಂತ ಹೇಳಿದ್ರಲ್ಲ. ಈಗ ರಿವರ್ಸಲ್ ಆಗ್ಬೇಕಾದ್ರೆ ಯಾವಾಗ್ಲೂ ಬೇಗ ಗೊತ್ತಾಗೋದು ಒಂದು ಕೆಳಗೆ. ಅದೇ ತರ ನಾವು ಮಾರ್ಕೆಟ್ ಮೇಲಿಂದ ಕೆಳಗೆ ಬಂದ್ರೆ ರಿವರ್ಸಲ್ ಫ್ರಮ್ ಟಾಪ್ ಆಗೋದಾದ್ರೆ ಅಲ್ಲಿ ಒಂದ್ ಸ್ಟ್ರೈಕ್ ಮೇಲೆ ನೋಡ್ಬೇಕಾ ಅಂತ ಫಸ್ಟ್ ಗೊತ್ತಾಗತ್ತೆ. ಇಲ್ಲೇ ಗೊತ್ತಾಗೋದು. ATM ಅಲ್ಲೇ ನೀವು ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಜಾಸ್ತಿ ಲೇಟ್ ಏನ್ ಸಿಗಲ್ಲ. ಬಟ್ ಐಡಿಯಲಿ ನಿಮ್ಗೆ ಒಂದು ಮೇಲೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಈಸಿಲಿ ಬಹಳ ಫಸ್ಟ್ ಗೊತ್ತಾಗೋದು ಒಂದ್ ಮೇಲೆ. ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಎರಡು ಡಿಫರೆನ್ಸ್ ತೋರಿಸ್ತಾ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನಿನ್ನೆ ಅಷ್ಟೇ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ, ಇಲ್ಲಿ ಗೊತ್ತಾಗುತ್ತೆ ಈಸಿಲಿ. ಒಂದು ಹಳೇದ್ ನನ್ನ ಹತ್ರ ಡೇಟಾ ಇತ್ತು ಅಂತ ತೋರಿಸ್ತಿದ್ದೀನಿ ನಾನು.
ಸೊ ನಿಮ್ಗೆ ಇದ್ರಲ್ಲಿ ಅಷ್ಟು ಗೊತ್ತಾಗಲ್ಲ, ನಾನು ಇದು ತೆಗೆದ್ಬಿಟ್ಟು ತೋರಿಸಿದ್ರೆ ಗೊತ್ತಾಗತ್ತೆ. ಅದೇನಾಗತ್ತೆ ಅಂತಂದ್ರೆ ಒಂದೊಂದೊಂದೊಂದು ಬಿಡಕ್ ಶುರು ಮಾಡ್ತಾರೆ ಅವರು. ಸೊ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಅದೇ ಟೈಮಲ್ಲಿ ಬಂದಿದೆ ಇದು. ಬಟ್ ಐಡಿಯಲಿ ನೀವು ನನ್ನ ಡೇಟಾ ಇಲ್ಲ, ನನ್ನ ಡೇಟಾ ಇದ್ರೆ ನಾನು ತೋರಿಸ್ತಿದ್ದೆ. ಒಂದ್ ವೇಳೆ ಮಾರ್ಕೆಟ್ ಒಂದು 200 ಪಾಯಿಂಟ್ ಮೂವ್ ಆದ್ರೆ ರಿವರ್ಸಲ್ ಆಗ್ತಿದೆ ಅಂತ ತಿಳ್ಕೊಳ್ಳೋಣ. 200 ಪಾಯಿಂಟ್ಸ್ ಫಸ್ಟ್ ATM ಮೇಲೆ ಇರೋ ಸ್ಟ್ರೈಕ್ ಅಲ್ಲಿ ಗೊತ್ತಾಗುತ್ತೆ, ಬೆಂಡ್ ಆಗುತ್ತೆ. ಅದಾದ್ಮೇಲೆ ATM ಬೆಂಡ್ ಆಗುತ್ತೆ, ಅದಾದ್ಮೇಲೆ ATM ಕೆಳಗಿನ ಬೆಂಡ್ ಆಗುತ್ತೆ. ಆ ತರ ಗೊತ್ತಾಗ್ತಾನೆ, ಆ ತರ ಚೇಂಜ್ ಆಗ್ತಾನೆ ಇರುತ್ತೆ ಅದು. ಓಕೆ. ಈ PCR ಒಂದೇ ಸತಿ ಬಿಡಲ್ಲ. ಹೇಳಿ. PCR ಇನ್ಫಾರ್ಮೇಶನ್ ನಿಫ್ಟಿ ಸ್ಟ್ರೈಕ್ ವ್ಯೂ ಅಲ್ಲಿ ಇನ್ನು ಆಡ್ ಮಾಡಿಲ್ಲ ಅಲ್ಲ, ಅದು ಮಾಡೋ ಪ್ಲಾನ್ ಇದೆಯಾ? ಅಂದ್ರೆ ಡೆಫಿನೆಟ್ಲಿ ಆಡ್ ಮಾಡ್ತೀವಿ, ಬಟ್ ಒಳ್ಳೇದಾಯ್ತು ನೀವು ಹೇಳಿದ್ರೆ. ಆಮೇಲೆ ನಮಗೆ ಫಸ್ಟ್ ಪೇಜ್ ಅಲ್ಲಿ ಫ್ಯೂಚರ್ ವಾಲ್ಯೂಮ್ ಬದಲು ಇದು ಹಾಕಿದ್ರೆ ಜಾಸ್ತಿ ಯೂಸ್ ಆಗ್ಬೋದಾ ಅಂತ ಒಂದು ಒಪಿನಿಯನ್ ಅಷ್ಟೇ. ಅಂದ್ರೆ ನಾವು ಫ್ಯೂಚರ್ ವಾಲ್ಯೂಮ್ ಅಷ್ಟೊಂದು ಯೂಸ್ ಆಗಲ್ವಲ್ಲ, ಅದಕ್ಕೆ. ಇದು ಫ್ಯೂಚರ್ ವಾಲ್ಯೂಮ್ ನಾವು ಅದನ್ನ ನಿಮ್ಗೆ ಕಸ್ಟಮೈಸ್ ಮಾಡಕ್ಕೆ ಒಂದು ಆಪ್ಷನ್ ಕೊಡ್ತಿದೀವಿ. ಅದು ಸ್ವಲ್ಪ ಡಿಲೇ ಆಗ್ಬೋದು, ಬಿಕಾಸ್ ಬಹಳ ಚೇಂಜ್ ಇದೆ ಅದು. ಅದು ಕೊಟ್ಟಾಗ ನೀವು ಇದನ್ನ ನೋಡೋದಾ ಬೇಡ ಅನ್ನೋದು ನೀವು ಡಿಸೈಡ್ ಮಾಡಬಹುದು. ಇಲ್ಲಿ ಬೇಕಾದ್ರೆ ಈ ತರ ಏನಾದ್ರೂ ಆಪ್ಷನ್ ಕೊಡಕ್ಕೆ ಚಾನ್ಸ್ ಇದ್ರೆ ನಾವು ಅದ್ರಲ್ಲಿ ನಿಮ್ಗೆ ನಾನು ಹೇಳ್ತೀನಿ, ಕಸ್ಟಮೈಸ್ ಮಾಡ್ಬಿಟ್ಟು ನೀವೇ ಡಿಸೈಡ್ ಮಾಡ್ಬೋದು ಯಾವ ಚಾರ್ಟ್ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಸಿಗುತ್ತೆ, ಬಟ್ ಟೈಮ್ ಆಗುತ್ತೆ, ಅದಷ್ಟು ಬೇಗ ಸಿಗೋದು ಕಷ್ಟನೇ ಅದು. ಬಟ್ ಅದನ್ನು ನಾವು ಟ್ರೈ ಮಾಡ್ತಿದ್ವಿ. ಸೊ ನಾವು ಟ್ರೈ ಮಾಡೋದು ಏನಂತಂದ್ರೆ ಆದಷ್ಟು ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ. ನಿಮಗೆ ಎರಡೆರಡು ಸ್ಕ್ರೀನ್ ನೋಡೋ ಅವಶ್ಯಕತೆ ಇರಬಾರ್ದು. ಆದಷ್ಟು ಇದನ್ನು ಇದ್ರಲ್ಲೇ ತೋರ್ಸಕ್ಕೆ ಏನಾದ್ರು ಟ್ರೈ ಮಾಡ್ಬೇಕಂತ ಯೋಚನೆ ಮಾಡ್ತಿದೀವಿ. ಆಗುತ್ತೆ, ತಿಂಗಳಿಗೆ ಏನಿಲ್ಲ ಅಂದ್ರೂ ಯಾವ್ದೋ ಒಂದು ಹೊಸ ಚೇಂಜಸ್ ಮಾಡ್ತಾನೆ ಇದೀವಿ ನಾವು. ನ್ಯೂ ಫೀಚರ್ಸ್ ಆಡ್ ಮಾಡ್ತಿದೀವಿ, ಪ್ಲಾಟ್ಫಾರ್ಮ್ ಅಲ್ಲೂ ಚೇಂಜಸ್ ಮಾಡ್ತೀವಿ. ಸೊ ಇದನ್ನು ಇನ್ಕ್ಲೂಡ್ ಮಾಡ್ತೀವಿ ಡೆಫಿನೆಟ್ಲಿ. ಓಕೆ ಸರ್. ಆಮೇಲೆ ಇದು ಮಾರ್ಕರ್ ಬಗ್ಗೆ ಏನು ಹೇಳಿಲ್ಲ, ಯಾವ್ದೇನು ಅಂತ ಗೊತ್ತಿಲ್ಲ. ಮಾರ್ಕರ್ಸ್ ಇವಾಗ ಟ್ರಯಾಂಗಲ್ ಒಂದೇ ಇದೆ, ಬೇರೆ ಯಾವ್ದು ಇಲ್ಲ. ಟ್ರಯಾಂಗಲ್ಸ್ ಪಿಂಕ್ ಟ್ರಯಾಂಗಲ್ ಇದೆ, ಬ್ಲೂ ಟ್ರಯಾಂಗಲ್ ಇದೆ. ಪಿಂಕ್ ಟ್ರಯಾಂಗಲ್ ಇದ್ರೆ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ, ಬ್ಲೂ ಟ್ರಯಾಂಗಲ್ ಇದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಆಕ್ಯುರಸಿ ತುಂಬಾ ಚೆನ್ನಾಗಿದೆ. ಹೌಎವರ್ ಹಿಸ್ಟಾರಿಕಲ್ ಡೇಟಾದಲ್ಲಿ ಹೋಗ್ಬಿಟ್ಟು ನೀವೇ ಚೆಕ್ ಮಾಡಿ. ಇದು ಬರೋದು ಬರೀ 9:15 ಬರುತ್ತೆ, ಅದನ್ನ ಬಿಟ್ಟು ನೆಕ್ಸ್ಟ್ ಬರೋದೇ ಇಲ್ಲ. ಅದು ಮಾರ್ಕೆಟ್ ಓಪನ್ ಆದಾಗ್ಲೇ ಬರುತ್ತಾ? ಅದು ಅಂದ್ರೆ 9:15 ಕ್ಯಾಂಡಲ್ಗೆ ಬರೋದು, ಬರೀ 9:15 ಕ್ಯಾಂಡಲ್. ನೀವು ಹಿಸ್ಟಾರಿಕಲ್ ಡೇಟಾದಲ್ಲೂ ಗೊತ್ತಾಗುತ್ತೆ. 9:15 ಕ್ಯಾಂಡಲ್ ಅಲ್ಲಿ ಬಂದ್ರೆ ಅದಾದ್ಮೇಲೆ ಬರೋದೇ ಇಲ್ಲ ಅದು. ಓಕೆ, ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಬೇರೆ ಯಾರಾದ್ರೂ ಎನಿ ಕ್ವೆಶನ್ಸ್? ನಾವು ಡಿಸ್ಕಾರ್ಡ್ ಕಮ್ಯುನಿಟಿ ಇದೆ, ಡಿಸ್ಕಾರ್ಡ್ ಕಮ್ಯುನಿಟಿದಲ್ಲೂ ನೀವು ಜಾಯ್ನ್ ಆಗ್ಬಹುದು. ಅಲ್ಲಿ ಏನಾದ್ರೂ ಇದ್ರೆ ನಾನು ಮೆಸೇಜ್ ಹಾಕ್ತಾನೆ ಇರ್ತೀನಿ. ಟೀಮ್ ಅಲ್ಲಿ ಬೇರೆ ಯಾರಿದ್ರು ಮೆಸೇಜ್ ಹಾಕ್ತಿರ್ತಾರೆ ಅಲ್ಲಿ. ಸೊ ಡಿಸ್ಕಾರ್ಡ್ ಕಮ್ಯುನಿಟಿದಲ್ಲೂ ನೀವು ನೋಡ್ತಾ ಇರ್ಬೋದು. ನಾವು ಯಾವಾಗ್ಲೂ ಟಿಪ್ಸ್ ಕೊಡಲ್ಲ, ನೆನ್ಪಿಟ್ಕೊಳ್ಳಿ. ನಮ್ ಪಾಯಿಂಟ್ ಆಫ್ ಇಂದ ಒಂದೊಂದ್ಸತಿ ಹೊಸವ್ರು ಜಾಯ್ನ್ ಆಗ್ಬಿಟ್ಟು ಏನೋ ಮೆಸೇಜ್ ಹಾಕ್ತಾ ಇರ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ನಾವು ಯಾವಾಗ್ಲೂ ಟಿಪ್ ಕೊಡಲ್ಲ. ನಮ್ದು ಉದ್ದೇಶನೇ ಇಲ್ಲ ಅದು. ನಾವು ಬೇರೆಯವ್ರ ಟಿಪ್ಸ್ ಮೇಲೆ ನೀವು ಡಿಪೆಂಡ್ ಆಗೋ ಅವಶ್ಯಕತೆ ಇರಬಾರ್ದು ಅನ್ನೋದೇ ನಮ್ದು ಟೋಟಲಿ ನಮ್ದು ಟ್ರೈ ಮಾಡ್ತಿರೋದು. ಓಕೆ, ಸೊ ಟಿಪ್ಸ್ ಕೊಟ್ಟರೆ ನಮ್ಗೆ ಬೇರೆಯವ್ರಿಗೆ ಏನು ಡಿಫ್ರೆನ್ಸ್ ಇರಲ್ಲ. ಸೊ ನೀವು ಸ್ಕಿಲ್ ಇಂಪ್ರೂವ್ ಮಾಡ್ಬೇಕು ಅನ್ನೋದು ನಮ್ದು ಉದ್ದೇಶ. ಸೊ ಬೈ ಮಿಸ್ಟೇಕ್ ಯಾರಾದ್ರೂ ಟಿಪ್ಸ್ ಏನಾದ್ರು ರಿಲೀಸ್ ಮಾಡಿದ್ರು ಅದು ಸ್ಪ್ಯಾಮ್ ಅಂತ 100% ಸ್ಪ್ಯಾಮ್ ಅಂತ ಹೇಳ್ಕೊಡಿ, ನಮ್ಗೆ ರಿಪೋರ್ಟ್ ಮಾಡಿ ನಾವು ನೋಡ್ತೀವಿ. ನಾವು ಯಾವಾಗ್ಲೂ ಟಿಪ್ ಕೊಡಲ್ಲ. ಓಕೆ, ಡಿಸ್ಕಾರ್ಡ್ ಅಲ್ಲಿ ಜಾಯ್ನ್ ಮಾಡಿ. ಏನೇ ಇದ್ರು ಏನಾದ್ರು ಸಪೋರ್ಟ್ ಆಗ್ಬೇಕಾದ್ರೆ ನೀವು ಆಬ್ವಿಯಸ್ಲಿ ಮೆಸೇಜ್ ಮಾಡ್ಬೋದು ವಾಟ್ಸ್ಆಪ್ ಅಲ್ಲಿ. ಲೇಟೆಸ್ಟ್ ಡೇಟ್ ಫಸ್ಟ್ ತೋರಿಸ್ಬೇಕಾದ್ರೆ ಮಾಡ್ತೀವಿ. ಅದು ಐ ಥಿಂಕ್ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು, ಮಾಡಿಸ್ತೀವಿ. ಬೇರೆ ಏನಾದ್ರು ಕ್ವೆಶನ್ಸ್ ಇದೆಯಾ? ಹೌದು ಸರ್, ಅರ್ಥ ಆಗಿದೆ. ತುಂಬಾ ಧನ್ಯವಾದ ಸರ್. ಡನ್, ಥ್ಯಾಂಕ್ ಯು. ಫೀಡ್ಬ್ಯಾಕ್ ಇದ್ರೂ ಪ್ಲೀಸ್ ಕೊಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ. ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇರ್ತೀರಾ ನೀವು, ಪ್ಲೀಸ್ ರಿಪ್ಲೈ ಮಾಡಿ. ಬಿಕಾಸ್ ನಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇಂಟರ್ನಲ್ ಟೀಮಿಗೆ ಮೋಟಿವೇಶನ್ ಸಿಗುತ್ತೆ. ಡೈಲಿ ಯಾರೋ ಒಬ್ರು ಕಲಿಸ್ತಾ ಇರ್ತಾರೆ, ಟೀಮ್ ಅಲ್ಲಿ ಶೇರ್ ಮಾಡ್ತೀವಿ. ತುಂಬಾ ಎಲ್ರಿಗೂ ಒಂದು ಬೂಸ್ಟ್ ಮೋಟಿವೇಶನ್ ಸಿಗುತ್ತೆ. ಯೂಸ್ ಮಾಡ್ತಿರೋರು ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಅಂತಂದ್ರೆ ಅದು ಬೇರೆ ಒಂದು ಎನರ್ಜಿ ಸಿಗುತ್ತೆ ಅದರಿಂದ. ಸೊ ಪ್ಲೀಸ್ ಏನಾದ್ರು ಫೀಡ್ಬ್ಯಾಕ್ ಇದ್ರೆ ನೀವು ಕಳಿಸ್ತಾ ಇರಿ. ನೆಗೆಟಿವ್ ಇದ್ರೂ ಕಳಿಸಿ ಪ್ಲೀಸ್, ನಾವು ಹ್ಯಾಪಿಲಿ ತಗೊಳ್ತೀವಿ. ನಾವು ಯಾವಾಗ್ಲೂ ನಿಮಗೆ ಕ್ರಿಟಿಸೈಸ್ ಮಾಡಲ್ಲ. ಏನೇ ನೆಗೆಟಿವ್ ಫೀಡ್ಬ್ಯಾಕ್ ಇದ್ರೂ ಕಳಿಸಿ, ಹ್ಯಾಪಿಲಿ ನಾವು ರಿಸೀವ್ ಮಾಡ್ತೀವಿ. ನಾವೇನಾದ್ರು ಇಂಪ್ರೂವ್ ಮಾಡಕ್ಕಾದ್ರೆ ಮಾಡ್ತೀವಿ, ಆಗಲ್ಲ ಅಂತ ಅಂದ್ರೂ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಏನಕ್ಕಾಗಲ್ಲ ಅಂತ. ಸೊ ಪಾಸಿಟಿವೇ ಕೊಡಿ, ಒಳ್ಳೆ ಫೀಡ್ಬ್ಯಾಕ್ ಕೊಡಿ ಅಂತ ನಾನು ಹೇಳಲ್ಲ. ಒಳ್ಳೆ ಫೀಡ್ಬ್ಯಾಕ್ ಇದ್ರೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಂತೂ ಡೆಫಿನೆಟ್ಲಿ ಫೀಡ್ಬ್ಯಾಕ್ ಕೊಡಿ. ಟ್ವಿಟರ್ ಅಲ್ಲಿ ಏನಾದ್ರೂ ನೀವು ಮೆಸೇಜ್ ಮಾಡಕ್ಕಾದ್ರೆ ಡೆಫಿನೆಟ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಸ್ಪ್ರೆಡ್ ಮಾಡಿ ಆದಷ್ಟು. ನಾವು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ನಮ್ದು, ಕನ್ನಡದವ್ರು ನಾವೆಲ್ಲ. ಸೊ ಅಷ್ಟೇ, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ನಾನು ಈ ಮಾತಂತೂ ನಾನು ಕನ್ನಡ ವೆಬಿನಾರ್ ಅಲ್ಲಿ ಬಿಟ್ಟು ಬೇರೆ ಯಾವಾಗ್ಲೂ ನಾನು ಹೇಳಲ್ಲ. ಸೊ ಹಿಂದಿದಲ್ಲಿ ಮಾಡ್ತೀವಿ, ಇಂಗ್ಲಿಷ್ ಅಲ್ಲಿ ಮಾಡ್ತೀವಿ, ಅಲ್ಲೆಲ್ಲೂ ನಾನು ಈ ತರ ಹೇಳಲ್ಲ. ಬಟ್ ಕನ್ನಡದಲ್ಲಿ ನಾನು ಹೇಳ್ತೀನಿ, ನಮ್ಮವರಲ್ವಾ, ಸೊ ಡೆಫಿನೆಟ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತೀರ ಅನ್ನೋ ಉದ್ದೇಶದಿಂದ ನಾನು ಹೇಳ್ತೀನಿ. ಸೊ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಏನಾದ್ರು ಪಾಸಿಬಿಲಿಟಿ ಇದ್ರೆ ಪ್ಲೀಸ್ ಮೆಸೇಜ್ ಮಾಡಿ, ಅದು ಸ್ವಲ್ಪ ನಮ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ನೆಗೆಟಿವ್ ಫೀಡ್ಬ್ಯಾಕ್ ಇದ್ರೆ ರಿಕ್ವೆಸ್ಟ್ ಮಾಡ್ತೀವಿ, ಫಸ್ಟ್ ನಮ್ಗೆ ಹೇಳಿ. ನಿಮ್ಗೆ ಏನು ಮಾಡೋಕ್ಕಾಗ್ಲಿಲ್ಲ ಅಂತಂದ್ರೆ ನೀವು ಆಬ್ವಿಯಸ್ಲಿ ವಾಯ್ಸ್ ಮಾಡ್ಬೋದು, ನಾವು ನಿಮಗೆ ನಿಲ್ಸಲ್ಲ. ಬಟ್ ಫಸ್ಟ್ ನಮಗೆ ಒಂದ್ಸತಿ ಹೇಳಿದ್ರೆ ನಾವು ನಿಮ್ಗೆ ಏನಾದ್ರು ಚಾನ್ಸ್ ಇದ್ರೆ ಎಕ್ಸ್ಪ್ಲೈನ್ ಮಾಡಕ್ಕೆ ಒಂದು ಆಪ್ಷನ್ ಇರುತ್ತೆ ನಮಗೆ, ಅಷ್ಟೇ, ಇನ್ನೇನು ಇಲ್ಲ. ತುಂಬಾ ಥ್ಯಾಂಕ್ ಯು. ಹಬ್ಬದ ದಿವಸ ನೀವೆಲ್ಲ ಜಾಯ್ನ್ ಆಗಿದ್ದೀರಾ, ಥ್ಯಾಂಕ್ ಯು ನಿಮ್ಮೆಲ್ರಿಗೂ, ನಮ್ಮೆಲ್ರಿಗೂ. ಆಬ್ವಿಯಸ್ಲಿ
ಗಣೇಶದಿಂದ ಆಶೀರ್ವಾದ ಇರಲಿ ಅಂತ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಅಂಡ್ ಪುನಃ ಭೇಟಿ ಆಗೋಣ. ನಾವು ಶೇರ್ ಮಾಡ್ತೀವಿ ಡಿಸ್ಕಾರ್ಡ್ ಅಲ್ಲಿ. ಅಂಡ್ ಸ್ಟೇಟಸ್ ನೋಡ್ತಾ ಇರಿ ನೀವು. ಒಂದ್ ವೇಳೆ ಡಿಸ್ಕಾರ್ಡ್ ಅಲ್ಲಿ ಇಲ್ಲದೆ ಹೋದ್ರು ವಾಟ್ಸ್ಆಪ್ ನಂಬರ್ದು ಸ್ಟೇಟಸ್ ಚೆಕ್ ಮಾಡ್ತಾ ಇರಿ. ಸ್ಟೇಟಸ್ ಅಲ್ಲಿ ಹಾಕ್ತಾನೆ ಇರ್ತೀವಿ ನಾವು, ಏನೇ ಇದ್ರು ಹೊಸದಿದ್ರು ಅಲ್ಲೂ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾದ್ರು ವೆಬಿನಾರ್ ಇದ್ರು. ಸೊ ನೆಕ್ಸ್ಟ್ ಇದ್ದಾಗ ಪುನಃ ಜಾಯಿನ್ ಮಾಡೋಣ. ಹೊಸ ಫೀಚರ್ಸ್ ಲಾಂಚ್ ಮಾಡ್ತಿದೀವಿ, ಕೆಲವೊಂದು ರಿಸರ್ಚ್ ಮಾಡ್ತಿದೀವಿ. ಅದು ನಾವು ಸಕ್ಸೀಡ್ ಆದ್ರೆ ಎಲ್ರಿಗೂ ಒಳ್ಳೆ ಅಡ್ವಾಂಟೇಜ್. ನಾವೇನಾದ್ರೂ ನಮ್ ರಿಸರ್ಚ್ ಅಲ್ಲಿ ಏನಾದ್ರು ಇನ್ನೂ ಸಕ್ಸಸ್ ಆದ್ರೆ ನಿಮ್ಗೆ ಬಹಳ ಒಳ್ಳೆ ಫೀಚರ್ಸ್ ಸಿಗುತ್ತೆ. ನೋಡೋಣ, ಎಲ್ರಿಗೂ ಹೆಲ್ಪ್ ಆಗ್ಬೇಕಂತಾನೆ ನಾವು ಟ್ರೈ ಮಾಡ್ತೀವಿ. ವಿ ವಿಲ್ ಕನೆಕ್ಟ್ ಅಗೇನ್. ಏನೇ ಇದ್ರು ಪುನಃ ಇನ್ನೊಂದ್ಸತಿ ಕನೆಕ್ಟ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಗುಡ್ ನೈಟ್.